ಹಾಗಾದ್ರೆ ಮೈ ಡಿಯರ್ ಆಫೀಸರ್ಸ್, ನಿಮ್ಮ ಪ್ರಕಾರ ವಿಜ್ಞಾನ ಎಂದರೇನು? ಸೈನ್ಸ್ ಅನ್ನಕ್ಕೆ ಹೋಗ್ಬೇಡ್ರೆ ನಂಗೆ ಗೊತ್ತಲ್ಲ. ವಾಟ್ ಈಸ್ ಮೀನ್ ಬೈ ವಿಜ್ಞಾನ? ನಿಮ್ಮ ಪ್ರಕಾರ ವಿಜ್ಞಾನ ಎಂದರೇನು? ಅಕ್ಕ ಬುಕ್ಕ ಮುಯಿ. ವೆರಿ ಗುಡ್, ವೆರಿ ಗುಡ್. ಯಾವುದೇ ಒಂದು ವಸ್ತುವಿನ ಬಗ್ಗೆ ನಾವೇನ್ ಮಾಡಬೇಕು? ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ವಿಜ್ಞಾನ. ಇನ್ನು ನನ್ನ ಪ್ರಕಾರ ಹೇಳ್ಬೇಕಂದ್ರೆ ವಿಜ್ಞಾನ ಅಂದ್ರೆ ಏನ್ರಿ ಸರ್ ಅಂತಂದ್ರೆ ಯಾವುದೇ ಒಂದು ವಸ್ತುವಿನ ಬಗ್ಗೆ ನಾವು ಏನ್ ಮಾಡಿಕೊಳ್ಳುವುದು, ತಿಳಿದುಕೊಳ್ಳುವುದನ್ನೇ ನಾವೇನಂತ ಕರಿತೀವಿ? ಸೈನ್ಸ್ ಅಂತ ಕರಿತೀವಿ. ಯಾವುದೇ ಒಂದು ವಸ್ತುವಿನ ಬಗ್ಗೆ ಏನ್ ಮಾಡಿಕೊಳ್ಳುವುದು, ತಿಳಿದುಕೊಳ್ಳುವುದನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ವಿಜ್ಞಾನ ಅಂತ ಕರಿತೀವಿ. ತಿಳ್ಕೊಬೇಕಾದ್ರೆ ಸುಮ್ಮನೆ ತಿಳ್ಕೊಬೇಕಾಗತ್ತೇನ್ರಿ? ಇಲ್ಲ, ಅದರ ಬಗ್ಗೆ ನಾನು ಏನಾಗಿರಬೇಕು? ವ್ಯವಸ್ಥಿತವಾಗಿರಬೇಕು. ಯಾವ ರೀತಿಯಾಗಿರಬೇಕು? ಮಾತಾಡ್ಬೇಕಾ? ನನ್ನ ಕ್ಲಾಸ್ ಈಗ ಸುಮ್ ಕುಂಡ್ರ ಬಂದ ನನ್ನ ಕ್ಲಾಸ್ ಯಾವ ರೀತಿಯಲ್ಲಿರಬೇಕು? ಯಾವ ರೀತಿಯಲ್ಲಿರಬೇಕು? ವ್ಯವಸ್ಥಿತ ಆಗಿರಬೇಕು ಮತ್ತು ಕ್ರಮಬದ್ಧವಾಗಿರಬೇಕು. ಯಾವ ಬದ್ಧವಾಗಿರಬೇಕು? ಕ್ರಮಬದ್ಧ. ಮತ್ತೆ ಯಾವ ರೀತಿಯಲ್ಲಾಗಿರ್ಬೇಕಪ್ಪ ಅಂದ್ರೆ ಸಮಗ್ರವಾಗಿರಬೇಕು. ಯಾವುದೇ ಒಂದು ಕಾರ್ಯದ ಬಗ್ಗೆ ನಾನು ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ ಮತ್ತು ಸಮಗ್ರವಾಗಿ ಅಧ್ಯಯನ ಮಾಡುವ ಒಂದು ಶಾಖೆಗೆ ನಾವೇನಂತ ಕರಿತೀವಿ? ವಿಜ್ಞಾನ ಅಂತ ಕರಿತೀವಿ. ಹಾಗಾದ್ರೆ ಒಂದು ಕಾರ್ಯದ ಬಗ್ಗೆ ನಾವು ವ್ಯವಸ್ಥಿತ ಅದೀನಿ, ಕ್ರಮಬದ್ಧ ಅದೀನಿ ಮತ್ತು ಸಮಗ್ರ ಅದೀನಿ ಅಂತಂದ್ರೆ ಅದೇನಂತ ನನ್ಗೆ ಗೊತ್ತಾಗತ್ತದ. ಹೌದು ಹೇಳ್ರಿ, ಯಾವುದೇ ಒಂದು ಕಾರ್ಯದ ಬಗ್ಗೆ ನಾವು ವ್ಯವಸ್ಥಿತವಾಗಿದ್ದೀನಿ, ಕ್ರಮಬದ್ಧವಾಗಿದ್ದೀನಿ, ಸಮಗ್ರವಾಗಿದ್ದೀನಪ್ಪ ಅಂತ ನಂಗೆ ಏನಂತ ಗೊತ್ತಾಗ್ತದೆ. ಅದೇನಂತ ಗೊತ್ತಾಗೋದಕ್ಕೆ ನಾವೇನಂತ ಕರಿತೀವಿ? ವಿಜ್ಞಾನ, ಸೈನ್ಸ್ ಅಂತ ಕರಿತೀವಿ. ಆದ್ರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೇಳ್ತಾನ, ಈ ವಿಜ್ಞಾನ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ? ವಿಚ್ ಲ್ಯಾಂಗ್ವೇಜ್ ಇಸ್ ಡಿರೈವ್ಡ್ ಫ್ರಮ್ ದ ಸೈನ್ಸ್ ವರ್ಲ್ಡ್? ಆಪ್ಷನ್ ಕೊಡ್ಲೆ? ಡು ಯು ವಾಂಟ್ ಆಪ್ಷನ್ಸ್? ಹ್ಞೂ ಅರಣ್ರಿ, ಹ್ಞೂ ಅರಣ್ರಿ. ಹಿಂಗಿರ್ಬೇಕು, ಕೊಡ್ರಿ, ಹಿಂಗೆ ಅನ್ಬೇಕು. ಸಾಕು ಕೊಡೋದಲ್ಲ. ಆಪ್ಷನ್ ಎ ಲ್ಯಾಟಿನ್. ಇವೆಲ್ಲ ಏನಂತ ಕೇಳಬಾರ್ದು, ಭಾಷೆಗಳ ಇವು ಬೈ ಅಭಿ ಹೇಳಾಕತ್ತೀನಿ ನಾನು. ಆಪ್ಷನ್ ಬಿ ಗ್ರೀಕ್. ಆಪ್ಷನ್ ಸಿ ಕನ್ನಡ. ಆಪ್ಷನ್ ಡಿ ಸಂಸ್ಕೃತ, ಮದರ್ ಆಫ್ ಅವರ್ ಲ್ಯಾಂಗ್ವೇಜ್. ವಿಚ್ ಇಸ್ ರೈಟ್ ಆನ್ಸರ್? ಲ್ಯಾಟಿನ್. ಸೊ ಕೈ ಐತ್ರಿ, ಹ್ಞೂ 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 ಅಂದ್ರೆ ಹ್ಞೂ, ಲ್ಯಾಟಿನ್. ವೆರಿ ಗುಡ್. ಗ್ರೀಕ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಆಪ್ಷನ್ ಸಿ ಇಲ್ಲ. ಇನ್ನು ಆಪ್ಷನ್ ಡಿ ಯಾವ್ದಪ್ಪ ಅಂದ್ರೆ ಸಂಸ್ಕೃತ. ಎಸ್, ವೆರಿ ಇಂಪಾರ್ಟೆಂಟ್. ವಿಜ್ಞಾನ ಎಂಬ ಪದ ಯಾವ ಭಾಷೆಯಿಂದ ಬಂದದ್ರಿ ಸರ್ ಅಂತಂದ್ರೆ ದಟ್ ಇಸ್ ಅನ್ನೋದನ್ನ ಯಾವ್ದು ಹೊಡೆದು ಬಂದಿ ಸೌಕಾರ ಬೆಂಗಳೂರು ರೈಲ್ವೆ ಸ್ಟೇಷನ್ ಹೋಗ್ಬೇಕಾಗತ್ತ. ದಟ್ ಈಸ್ ಲ್ಯಾಟಿನ್. ನೆನಪಿರಲಿ, ನಾಟ್ ಎ ಗ್ರೀಕ್ ಭಾಷೆ. ಯಾವ ಭಾಷೆಯಿಂದ ಬಂದದಪ್ಪ ಅಂದ್ರೆ ಲ್ಯಾಟಿನ ಭಾಷೆ. ಲ್ಯಾಟಿನ ಭಾಷೆಯಾದ ಯಾವ ಪದರಿ ಸರ್ ಅಂತಂದಾಗ ಸೈನ್ಸಿಯ. ಯಾವ ಪದರಿ? ಸೈನ್ಸಿಯ. ಹಾಗಾದ್ರೆ ಈ ಸೈನ್ಸಿ ಎಂಬ ಪದ ಇಂಗ್ಲಿಷ್ ನಲ್ಲಿ ಏನ್ ಅರ್ಥ ಕೊಡ್ತದ್ರಿ ಸರ್ ಅಂತಂದ್ರೆ ಟು ನೋ ಅಂತ ಅರ್ಥ ಕೊಡ್ತದ. ಕನ್ನಡದಲ್ಲಿ ಏನ್ ಕೊಡ್ತದೆ? ತಿಳಿದುಕೋ ಕೊಡ್ತದೆ. ಏನ್ ಕೊಡ್ತದ? ತಿಳಿದುಕೋ. ಅರ್ಥ ಆಗ್ತದ ಹೇಳೋದು? ಹಾಗಾದ್ರೆ ವಿಜ್ಞಾನ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ? ಜೋರ್ಶೆ ಕಿತನಾ ತಾಕತ್ತೆ ಉತ್ತಮ ಲಗಾಕೆ ಬೋಲ್ನ. ಎಷ್ಟು ತಾಕತ್ ಐತಿ ಒಂದ್ಸತಿ ಹೇಳ್ಬಿಡ್ರಿ. ಜೋರ್ಶೆ ಹೇಳ್ರಿ, ತಲೆ ಪ್ರಿಂಟ್ ಆಗ್ಬಿಡ್ತದಲ್ಲ. ವಿಜ್ಞಾನ ಎಂಬ ಪದ ಯಾವ ಭಾಷೆಯಿಂದ ಬಂದದ? ಶಕ್ತಿ ಯೋಜನೆ ಇವಾಗ ವಿಜ್ಞಾನ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ? ಯಾವ ಭಾಷೆ? ಯಾವ ಪದ? ಸೈನ್ಸ್. ಯಾವ ಪದ? ಇಂಗ್ಲಿಷ್ ನಲ್ಲಿ, ಕನ್ನಡದಲ್ಲಿ. ಆದ್ದರಿಂದ ಯಾವ್ದರಿಂದ ಇದಕ್ಕೆ ಏನಂತ ಕರಿತೀವಿ? ವಿಜ್ಞಾನ ಅಂತ ಕರಿತೀವಿ. ಆಗ ನಿಮ್ ಕ್ವಶನ್ ಕೇಳ್ಬೋದು, ವಿಜ್ಞಾನ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದ ವಿಜ್ಞಾನಿ ಯಾರು? Who is that bloody idiot Nalak rascal fellow? He is used by the science world. Yes, ವಿಜ್ಞಾನ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದ ಕಬರಿಗೇಡಿ ಯಾರಪ್ಪ ಅಂತಂದ್ರೆ ದಟ್ ಇಸ್ ನನ್ನ ತರದನ್ನ ವಿಲಿಯಂ ವಿವೆಲ್. ಕಬರಿಗೇಡಿಗಳ ವಿಲಿಯಂ ವಿಮಲ್ ಅಲ್ಲ, ಮತ್ತೆ ವಿಲಿಯಂ ವಿವೆಲ್. ಈ ವಿಲಿಯಂ ವಿವೆಲ್ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೊದಲ ಬಾರಿಗೆ ಯಾವ ಪದವನ್ನು ಬಳಕೆ ಮಾಡ್ಕೊಳ್ತಾರ್ರಿ? ವಿಜ್ಞಾನ. ಹಾಗಾದ್ರೆ ಮೈ ಡಿಯರ್ ಆಫೀಸರ್ಸ್, ವಿಜ್ಞಾನದ ಪಿತಾಮಹ ಯಾರು? ಹೂ ಇಸ್ ದ ಫಾದರ್ ಆಫ್ ದ ಸೈನ್ಸ್? PSI ನಲ್ಲಿ 2 ಸತ ಭೇಟಿಯಾಗಿ. ಎನಿಬಡಿ? ಎಸ್, ವಿಜ್ಞಾನದ ಪಿತಾಮಹ ಯಾರು ಸರ್ ಅಂತಂದ್ರೆ ಅವರೇ ಯಾರಪ್ಪ ಅಂದ್ರೆ ರೋಜರ್ ಬೆಕನ್. ಯಾರಿಗೇನೆ? ರೋಜರ್ ಬೆಕನ್. ರೋಜರ್ ಬೆಕನ್ಗೆ ಏನಂತ ಕರಿತೀವಪ್ಪ ಅಂದ್ರೆ ಫಾದರ್ ಆಫ್ ದ ಸೈನ್ಸ್ ಅಂತ ಕರಿತೀವಿ. ಹಾಗಾದ್ರೆ ನೀವೇನಾದ್ರು ವಿಜ್ಞಾನ ಓದಾಕತ್ತೀರಪ್ಪ ಅಂತಂದ್ರ ನಿಮ್ಮ ಎಲ್ಲಿ ಹುಟ್ಟಿದ, ಯಾವಾಗ ಹುಟ್ಟಿದ, ಇವನ್ ಹೆಂಡತಿ ಯಾರು, ಉಸ್ಕಾ ಬೇಟಾ ಕೌನ್ ಹೇ, ಬೇಟಿ ಕೌನ್ ಹೇ, ಏನು ಕೇಳಲ್ಲ. ಎದರಲ್ಲಿ? ಸೈನ್ಸ್ ನಲ್ಲಿ. ಬಟ್ ಇವ ಏನು ಸಂಶೋಧನೆ ಮಾಡ್ಯಾನ ಅದರಿಂದ ನನಗೆ ಏನು ಉಪಯೋಗ ಆಗ್ತದೆ, ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಕ್ವಶನ್ ರೈಸ್ ಆಗ್ತದೆ. ಹಾಗಾದ್ರೆ ಈ ರೋಜರ್ ಬೇಕನ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮೊದಲ ಬಾರಿಗೆ ಘನ್ ಪೌಡರ್. ಯಾವ ಪೌಡರ್? ಯಾವ ಪೌಡರ್? ಇದು ಪಿಸಿದವ್ರು ಭೇಟಿಯಾಗಿತ್ತು.
ಎಲ್ಲಿ ಭೇಟಿಯಾಗಿತ್ತು? PC. ಗನ್ ಪೌಡರ್ ಅನ್ನು ಸಂಶೋಧನೆ ಮಾಡಿದ ವಿಜ್ಞಾನಿ ಯಾರು? ರೋಜರ್ ಬೇಕರ್. ಆದ್ರೆ ಈ ಗನ್ ಪೌಡರ್ ಇನ್ನೊಂದು ಹೆಸರು ಐತಿ, ಅದಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಬ್ಲಾಕ್ ಪೌಡರ್ ಅಂತಾನು ಕರಿತೀವಿ. ಯಾವ ಪೌಡರ್? ಬ್ಲಾಕ್ ಪೌಡರ್. ಬ್ಲಾಕ್ ಪೌಡರ್ ಅಂದ್ರೂ ಒಂದೇ, ಅದೇ ರೀತಿಯಲ್ಲಿ ಗನ್ ಪೌಡರ್ ಅಂದ್ರೂ ಒಂದೇ. ಆದ್ರೆ ಇದೇ ಕ್ವಶನ್ ಎಲ್ಲಿ ಕೇಳಿದ್ನಪ್ಪ ಅಂತಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದ. ಏನ್ ಕೇಳಿದ್ದ? ಈ ಗನ್ ಪೌಡರ್ ಎಷ್ಟು ಧಾತುಗಳಿಂದ ಕೂಡಿದೆ, ಅವುಗಳು ಯಾವಾಗಿದ್ದಾವು? ಗೊತ್ತಾಗ್ತದ ಪ್ಯಾಟರ್ನ್ ಅಂತ ಕ್ವಶನ್ ಹೆಂಗ್ ಚೇಂಜ್ ಆಗತ್ತದ. ಹಾಗಾದ್ರೆ ಗನ್ ಪೌಡರ್ ಎಷ್ಟು ಧಾತು ಅಂತ ಕೂಡಿದೆ, ಅವುಗಳು ಯಾವ್ಯಾವ ಅಂತಂದ್ರೆ ವೆರಿ ಇಂಪಾರ್ಟೆಂಟ್. ಗನ್ ಪೌಡರ್ ಎಷ್ಟು ಧಾತು ಅಂತ ಕೂಡಿದಪ್ಪ ಅಂತಂದ್ರೆ ಕಿತನಾ ಹೈ? ತೀನ್ ಹೈ. ಕಿತನಾ ಹೈ ಭೈ? ತೀನ್ ಹೈ. ಅದರಲ್ಲಿ ಒಂದೇದು ಯಾವ್ದು ಸರ್ ಅಂತಂದಾಗ ಗಂಧಕ ಅಂತ ಕರಿತೀವಿ, ಆಲ್ಸೋ ಕಾಲ್ಡ್ ಆಸ್ ಸಲ್ಫರ್ ಅಂತ ಕರಿತೀವಿ. ಒಂದೇದು ಯಾವ್ದು? ಗಂಧಕ, ಆಲ್ಸೋ ಕಾಲ್ಡ್ ಆಸ್ ಸಲ್ಫರ್. ಇನ್ನು ಎರಡನೇದು ಯಾವ್ದ್ರಿ ಸರ್ ಅಂತಂದಾಗ ಪೊಟ್ಯಾಷಿಯಂ ನೈಟ್ರೇಟ್. ಮೂರನೇದು ಯಾವ್ದ್ರಿ ಸರ್ ಅಂತಂದಾಗ ಇಂಗಾಳ. ಯಾವಾಳ? ಇಂಗಾಳ, ಆಲ್ಸೋ ಕಾಲ್ಡ್ ಆಸ್ ಕಾರ್ಬನ್ ಅಂತ ಕರಿತೀವಿ. ಈ ಮೂರು ನಾವು ಮಿಕ್ಸರ್ ಮಾಡಿ ಹೊಡೆದೇವಪ್ಪ ಅಂದ್ರೆ ನಮ್ಗೆ ಯಾವ ಸಿಗ್ತದ? ಪೌಂಡ್ಸ್ ಪೌಡರ್ ಸಿಗ್ತದ. ಕಬರಿ ಗಿಡಿ ಒಳಗೆ ಗನ್ ಪೌಡರ್ ಸಿಗ್ತದೆ. ಯಾವ ಸಿಗ್ತದ? ಗನ್ ಪೌಡರ್. ಇಸ್ ಇಟ್ ಕ್ಲಿಯರ್? ಒಂದೇದು ಯಾವ್ದು? ಕನ್ನಡದಾಗ ಫಸ್ಟ್ ಕನ್ನಡ. ಒಂದೇದು ಯಾವ್ದು? ಮೂರನೇದು? ಮೂರನೇದು ಕೇಳಿ ನಾನು ಇಂಗಾಲ. ಅದಕ್ಕೆ ಹೇಳಿದ ನನ್ನ ಕ್ಲಾಸ್ ಹೋಗ ನಿಮ್ಮ ಮಣಕಾಲ ಇದು ನಿಮ್ಮ ಕಿವಿ ನಿಮ್ಮ ಕಣ್ಣು ಭಾಳ ಇಂಪಾರ್ಟೆಂಟ್ ಇರ್ಬೇಕು. ಈಗ ಹೇಳಾಕತ್ತೀನಿ, ಕರೆಕ್ಟಾಗಿ ಒಗಿಬೇಕು, ಏನನ್ನ ಒಗಿಬಾರ್ದು. ಒಂದೇದು ಯಾವ್ದು? ಮೂರನೇದು ಯಾವ್ದು? ಎರಡನೇದು? ಒಂದೇದು ಸಲ್ಫರ್ ಆರ್ ಗಂಧಕ. ಮೂರನೇದು ಯಾವ ಪೌಡರ್ ಇದು? ಯಾರು ಕಂಡು ಹಿಡಿದ್ರು? ಏನಂತ ಕರಿತೀವಿ ಅವನಿಗೆ? ಏನಂತ ಕರಿತೀವಿ? ಇಸ್ ಇಟ್ ಕ್ಲಿಯರ್? ಆದ್ರೆ ಇಂಥ ಸಿಂಪಲ್ ಕ್ವಶನ್ ಎಲ್ಲಿ ಇಟ್ಟಿರ್ತಾನಪ್ಪ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ದಾಗ ಇಟ್ಟಿರ್ತಾನೆ. ಏನ್ ಇಟ್ಟಿರ್ತಾನ? ಗನ್ ಪೌಡರ್ ಅನ್ನು ಎಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತದೆ? ರುಕೋಸರ ಸಬರ್ಕರು ಹಿಂಗೆ ಇಟ್ಟಿರ್ತಾನ. ಏನಂತ ಮಾಡ್ತಾನಪ್ಪ ಅಂತಂದ್ರೆ ಗನ್ ಪೌಡರ್ ಅನ್ನು ಎಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತದೆ? ಆಪ್ಷನ್ ಎ. ಏನಂತ ಇಟ್ಟಿರ್ತಾನಪ್ಪ ಅಂದ್ರೆ ಬಂದೂಕುಗಳ ತಯಾರಿಕೆಯಲ್ಲಿ. ಬಾಳ ಖುಷಿ ಆಗ್ತದೆ. ಯಾಕಪ್ಪ ಅಂದ್ರೆ ಗನ್ ಹೊಡೆದು ಬಂದಿ ಮತ್ತೊಂದು ಚುಕ್ಕಿ ಕಾಣಿಸುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಗನ್ ಪೌಡರ್ ಅನ್ನು ಪ್ರಮುಖವಾಗಿ ಎಲ್ಲಿ ಬಳಕೆ ಮಾಡ್ಕೊತಾರೆ ಸರ್ ಅಂತಂದಾಗ ಸ್ಫೋಟಕ ವಸ್ತುಗಳ ತಯಾರಿಕೆಯಲ್ಲಿ. ಅದೇ ಗನ್ ಪೌಡರ್ ನೋಡಿರಿ ನೀವು? ಎಸ್ ಮೈ ಡಿಯರ್ ಆಫೀಸರ್ಸ್, ಎಲ್ಲರೂ ನೋಡಿರಿ. ಎಲ್ಲರೂ ಪ್ರತಿಯೊಬ್ಬರು ಏನಪ್ಪಾ ಅಂತಂದ್ರೆ ಗನ್ ಪೌಡರ್ ನೋಡ್ರಿ. ಅದೇ ಏನಪ್ಪಾ ಅಂದ್ರೆ ಸಣ್ಣವರಿದ್ದಾಗ ಅದೇ ಮಹಾಲಕ್ಷ್ಮಿ ದೀಪಾವಳಿ ಹಬ್ಬದ ದಿವಸ ಎಲ್ಲರೂ ಪಟಾಕ್ಷಿ ಆಡ್ಸಿರಿಡ್ರು. ಆಗ ನಾವು ಪಟಾಕ್ಷಿ ಆಡ್ಸಿದಾಗ ಅಲ್ಲಿ ಏನ್ ನಾವು ಮದ್ದು ಅಂತ ಕರಿತೀವಿ. ಆ ಮದ್ದಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಗನ್ ಪೌಡರ್. ನಮ್ಮ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಗನ್ ಪೌಡರ್ ನಾವೇನಂತ ಕರಿತೀವಿ? ಮದ್ದಿನ ಪುಡಿ ಅಂತ ಕರಿತೀವಿ. ಯಾವ ಪುಡಿ ಅಂತ ಕರಿತೀವಿ? ಮದ್ದಿನ ಪುಡಿ. ಹಾಗಾದ್ರೆ ಈ ಮದ್ದಿನ ಪುಡಿಯನ್ನು ಸಂಶೋಧನೆ ಮಾಡಿದ ವಿಜ್ಞಾನಿ ಯಾರು ಸರ್ ಅಂತಂದಾಗ ರೋಜರ್ ಬೇಕನ್. ಯಾವ ಬೇಕನ್ನ? ರೋಜರ್. ಇಸ್ ಇಟ್ ಕ್ಲಿಯರ್? ಒಂದ್ ಮಾತು ಹೇಳ್ತಾ ಒಂದ್ ಕ್ವಶನ್ ನಿಮ್ ಲೈಫ್ ಚೇಂಜ್ ಮಾಡ್ತಿರ್ತದ. ಬಿ ಕೇರ್ಫುಲ್. ಯಾಕಂದ್ರೆ ಇಲ್ಲಿ ಕೂತಿರುವಂತ ಮೈಂಡ್ ಸೆಟ್ ಬೇರೆ, ಎಕ್ಸಾಮ್ ನಲ್ಲಿ ಇರುವಂತ ಮೈಂಡ್ ಸೆಟ್ ಬೇರೆ. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಇಲ್ಲಿರುವಂತ ಮೈಂಡ್, ಅಲ್ಲಿರುವಂತ ಮೈಂಡ್. ಯಾಕಂತಂದ್ರೆ ಅಲ್ಲಿ ಏನಿರ್ತದಪ್ಪ ಅಂದ್ರೆ ಟೈಮ್ ಇರ್ತದ. ಟೈಮ್ ಇದ್ದಲ್ಲಿ ನಿಮ್ಗೆ ಏನಿರ್ತದಪ್ಪ ಅಂದ್ರೆ ಭಯ ಇರ್ತದೆ. ಅಲ್ಲಿ ಏನಾಗ್ತಿರ್ತದಪ್ಪ ಅಂದ್ರೆ ಟೈಮ್ ಟಿಕ್ ಟಾಕ್ ಅಂತಿದ್ರೆ ಇಲ್ಲಿ ಹಾರ್ಟ್ ಬೀಟ್ ಏನಾಗ್ತಿರ್ತದ? ಡಬ್ ಅಂತಿರ್ತದೆ. ಗೊತ್ತಿದಂತ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕನ್ಫ್ಯೂಷನ್ ಆಗುವಂತ ಸಾಧ್ಯತೆ ಹೆಚ್ಚಾಗಿರ್ತದೆ. ಬಿ ಕೇರ್ಫುಲ್. ಯಾಕಂದ್ರೆ ನೀವು ಅದಕ್ಕೆ ಓದಾಕತ್ತೀರಪ್ಪ ಅಂತಂದ್ರೆ ಆ ಎಕ್ಸಾಮ್ ನೀವು ಓದಾಕತ್ತೀರಪ್ಪ ಅಂದ್ರೆ ಇಲ್ಲಿ ನೀವು ಏನಾಗಬೇಕಾಗತ್ತೆ? ಭಾಳ ಬಿ ಕೇರ್ಫುಲ್ ಆಗ್ತದೆ. ಇಟ್ಸ್ ಕ್ಲಿಯರ್? ಅರ್ಥ ಆಗ್ತಾ ಇದೆ? ಬಂದೂಕುಗಳ ತಯಾರಿಕೆಯಲ್ಲಿ ನಾವು ಎಂದು ಗನ್ ಪೌಡರ್ ಅನ್ನು ಬಳಕೆ ಮಾಡ್ಕೊಳ್ಳಲ್ಲ. ನಾವೇನು ಯೂಸ್ ಮಾಡ್ಕೋತೀವಿ? ಮೆಟಲ್ ಯೂಸ್ ಮಾಡ್ತೀವಿ. ದಟ್ ಈಸ್ ಗನ್ ಮೆಟಲ್. ಅರ್ಥ ಆಗ್ತದೆ ಹೇಳೋದು? ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ಸ್ಫೋಟಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸುವಂತ ಪೌಡರ್ ಯಾವ್ದಪ್ಪ ಅಂದ್ರೆ ಗನ್ ಪೌಡರ್. ಈ ಗನ್ ಪೌಡರ್ ಎಷ್ಟು ಕೂಡಿದೆ? 3. ಗಂಧಕ, ಪೊಟ್ಯಾಷಿಯಂ ನೈಟ್ರೇಟ್, ಮತ್ತೆ ಯಾವ್ದಪ್ಪ ಅಂದ್ರೆ ಇಂಗಾಲ. ಹಾಗಾದ್ರೆ ಈ ಇಂಗಾಲಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಕಾರ್ಬನ್ ಅಂತ ಕರಿತೀವಿ. ಹಾಗಾದ್ರೆ ಗನ್ ಪೌಡರ್ ಸಂಶೋಧನೆ ಮಾಡಿದ ವಿಜ್ಞಾನಿ ಯಾರಾಗಿರಪ್ಪ ಅಂದ್ರೆ ರೋಜರ್ ಬೇಕನ್. ವಿಜ್ಞಾನ ಪದವನ್ನು ಮೊದಲ ಬಾರಿಗೆ ಬಳಸಿದ ವಿಜ್ಞಾನಿ ಯಾರು? ಸತ್ತಮ ವಿಲಿಯಂ ವಿವೆಲ್. ಯಾರೇ? ವಿಲಿಯಂ ವಿವೆಲ್. ವಿಜ್ಞಾನ ಪದ ಯಾವ ಭಾಷೆಯಿಂದ ಬಂತು? ಯಾವ ಭಾಷೆ? ವೆರಿ ಗುಡ್, ಶಬಾಷ್. ಹಾಗಾದ್ರೆ ಎರಡನೇದಾಗಿ ಏನ್ ಕಂಡಿಡ್ತಾನಪ್ಪ ಅಂತಂದಾಗ ದಟ್ ಈಸ್ ಭೂತಗನ್ನಡಿ ಅಂತ ಕರಿತೀವಿ. ಯಾವ ಗನ್ನಡಿ? ಭೂತಗನ್ನಡಿ. ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ ಮ್ಯಾಗ್ನಿಫೈಡ್ ಗ್ಲಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮ್ಯಾಗ್ನಿಫೈಡ್ ಗ್ಲಾಸ್. ಹಾಗಾದ್ರೆ ಈ ಮ್ಯಾಗ್ನಿಫೈಡ್ ಗ್ಲಾಸ್ ಅನ್ನು ಸಂಶೋಧನೆ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ರೋಜರ್ ಬೇಕನ್. ಯಾವ ಬೇಕನ್ನ? ರೋಜರ್ ಬೇಕನ್. ನೆನಪಿರ್ಲಿ, PSI ನಲ್ಲಿ ಕ್ವಶನ್ ಯಾವ ರೀತಿಯಲ್ಲಿ ಆಗಿತ್ತಪ್ಪ ಅಂದ್ರೆ ಭೂತಗನ್ನಡಿ ಮತ್ತು ಗನ್ ಪೌಡರ್ ಅನ್ನು ಸಂಶೋಧನೆ ಮಾಡಿದ ವಿಜ್ಞಾನಿ ಯಾರಾಗಿದ್ದರು ಅಂತ ಕೇಳ್ತಾರೆ. ದಟ್ ಇಸ್ ನನ್ ಅದರ್ ದೆನ್ ರೋಜರ್ ಬೇಕನ್ ಅಂತ ಕರಿತೀವಿ. ಹಾಗಾದ್ರೆ ಈ ಭೂತಗನ್ನಡಿಯಲ್ಲಿ ಬಳಕೆ ಮಾಡಿರುವ ಮಸೂರ ಯಾವುದು? ದಟ್ ಈಸ್ SDA ಕ್ವಶನ್. ಭೂತಗನ್ನಡಿಯಲ್ಲಿ ಬಳಕೆ ಮಾಡಿರುವ ಮಸೂರ ಯಾವುದು? ಯಾವ ಲೆನ್ಸ್ ನಾವು ಮ್ಯಾಗ್ನಿಫೈಡ್ ಗ್ಲಾಸ್ ನಲ್ಲಿ ಯೂಸ್ ಮಾಡ್ಕೋತೀವಿ? ಆಪ್ಷನ್ ಎ. ಫಸ್ಟ್ ಕನ್ಫರ್ಮ್ ಮಾಡ್ತಾ, ಪೀನಾ ಅಂದ್ರೆ ಏನಪ್ಪಾ ಅಂದ್ರೆ ಕಾನ್ವೆಕ್ಸ್.
ಪೀನ ಅಂದ್ರೆ ಏನ್ರಿ ಕಾನ್ವೆಕ್ಸ್. ಇನ್ನು ಅದೇ ರೀತಿಯಲ್ಲಿ ಎರಡನೇದು ಯಾವ್ದು ಸರ್ ಅಂತಂದಾಗ ನಿಮ್ನ ಅಂತ ಕರಿತೀವಿ. ಯಾವ್ದಂತ ಕರಿತೀವಿ? ನಿಮ್ನ. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಕಾನ್ಕೇವ್ ಅಂತ ಕರಿತೀವಿ. ಮೈ ಡಿಯರ್ ಆಫೀಸರ್ಸ್, ವಿಚ್ ಇಸ್ ದ ರೈಟ್ ಆನ್ಸರ್? ಭೂತಗನ್ನಡಿಯಲ್ಲಿ ಬಳಕೆ ಮಾಡಿರೋ ಮೊಸರು ಯಾವುದು? ಇರೋದು ಎರಡು ಅದಾವ. ಪೀನ ಅನ್ನೋರು ಕೈ ಐತ್ರಿ, ಸುಮ್ ಕೈ ಐತ್ರಿ. ಪೀನ ಇದೇ 4 ಕ್ವಶನ್ ಬಿದ್ರೆ ಬೀಳ್ತದೆ ನಿಮ್ಗೆ. ಪೀನ ಅನ್ನೋರು ಕೈ ಐತ್ರಿ. ಇಲ್ಲ ಸರ್ ನಿಮ್ನ. ಉಳ್ಕಿದೇವ್ರು ಯಾರು ಕೈ ಎತ್ತಲ್ಲ, ಬರಬಾರ್ದು ಬರ. ಇರೋದು ಎರಡು ಆಪ್ಷನ್ ನಾವು ಈಗ ಹೇಳಕತ್ತೀನಿ. ಮತ್ತೆ ಕೊನೆದು ಯಾವುದು? ಪೀನ. ಪೀನ. ಇಲ್ಲ ಸರ್ ನಿಮ್ನ. ಇಷ್ಟು ಹೇಳಿದ್ರು ಕೈ ಎತ್ತಲ್ಲ. ಈ ಯಾಪು ಎಂತ ಬ್ಯಾಚ್ ಹೋಗಿ ಇದು. ಎಸ್, ವೆರಿ ಇಂಪಾರ್ಟೆಂಟ್. ಭೂತಗನ್ನಡಿಯಲ್ಲಿ ಬಳಕೆ ಮಾಡಿರುವ ಮೊಸರು ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಕಬರಿಗೆಡಿಗಳ ಪೀನ ಮಸೂರ. ಯಾವ ಮಸೂರ? ಪೀನ ಮಸೂರ. ಇದಕ್ಕೆ ನಾವೇನಂತ ಕರಿತೀವಿ? ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾನ್ವೆಕ್ಸ್ ಲೆನ್ಸ್. ಹೌದ್ರಿ ಸರ್, ಪೀನ ಮಸೂರ ನೋಡಕ್ ಹೆಂಗ್ ಇರ್ತದ್ರಿ? ಜಸ್ಟ್ ಇಮ್ಯಾಜಿನೇಷನ್. ಏ ಕ್ಯಾ ಹೈ? ಏ ಪೀನ ಮಸೂರ ಹೈ. ಮೂವರಂಡ್ರು ಏ ಕ್ಯಾ ಹೈ? ಪೀನ ಮಸೂರ. ಪೀನ ಮಸೂರ ಅಂದ್ರೆ ಏನಪ್ಪಾ ಅಂತಂದ್ರೆ ಮೇಲಿನ ಭಾಗ ತೆಳುವಾಗಿರಬೇಕು. ಏನಾಗಿರಬೇಕು? ಮೇಲಿನ ಭಾಗ ತೆಳುವಾಗಿರಬೇಕು. ಮಧ್ಯದ ಭಾಗ ಏನಾಗಿರಬೇಕು? ದಪ್ಪವಾಗಿರಬೇಕು. ಮೇಲಿನ ಭಾಗ ತೆಳುವಾಗಿದ್ದು ಮಧ್ಯದ ಭಾಗ ದಪ್ಪವಾಗಿದ್ದು ಅಂತಹ ಎಂತಹ ವಸ್ತು ರೀ ಸರ್ ಅಂತಂದ್ರೆ ಪಾರದರ್ಶಕ ವಸ್ತು. ಯಾವ ವಸ್ತು? ಪಾರದರ್ಶಕ. ಅದೊಂದು ಏನಾಗಿರಬೇಕು? ಟ್ರಾನ್ಸ್ಪರೆಂಟ್ ಮಟೀರಿಯಲ್ ಆಗಿರಬೇಕು. ಹಾಗಾದ್ರೆ ಮೇಲಿನ ಭಾಗ ತೆಳುವಾಗಿದ್ದು ಮಧ್ಯದ ಭಾಗ ದಪ್ಪವಾಗಿದ್ದರೆ ಅಂತಹ ಪಾರದರ್ಶಕ ವಸ್ತುವಿಗೆ ನಾವೇನಂತ ಕರಿತೀವಿ? ಪೀನ ಮಸೂರ ಅಂತ ಕರಿತೀವಿ. ಆದ್ರೆ ಈ ಪೀನ ಮಸೂರದಲ್ಲಿ ಒಂದು ಕ್ಯಾರೆಕ್ಟರ್ ಕಂಡು ಬರ್ತದೆ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಯಾಕಂತಂದ್ರೆ ಪೀನ ಮಸೂರದಲ್ಲಿ ಏನು ಬಿದ್ದಾಗ? ಬೆಳಕಿನ ಕಿರಣಗಳು ಬಿದ್ದಾಗ. ಯಾವ ಕಿರಣಗಳು ಬಿದ್ದಾಗ? ಬೆಳಕಿನ ಕಿರಣಗಳು ಬಿದ್ದಾಗ ಅವು ಏನ್ ಮಾಡ್ತಾವ್ರಿ ಸರ್ ಅಂತಂದಾಗ ಒಂದು ಬಿಂದುವಿನ ಕಡೆಗೆ ಏನಾಗುತ್ತವೆ? ಕೇಂದ್ರೀಕರಣ. ಯಾವ ಕಾರಣ? ಕೇಂದ್ರೀಕರಣ. ಅದರ ಕ್ವಶನ್ ಏನ್ ಕೇಳಿದಪ್ಪ ಅಂದ್ರೆ SDA ಯಲ್ಲಿ ಭೂತಗನ್ನಡಿಯಲ್ಲಿ ಪೀನ ಮಸೂರವನ್ನು ಬಳಸಲು ಕಾರಣವೇನಂತಂದಾಗ ಬಿಕಾಸ್ ಆಫ್ ದ ರೀಸನ್ ಪೀನ ಮಸೂರದಲ್ಲಿ ಬೆಳಕಿನ ಕಿರಣಗಳು ಏನಾಗುತ್ತವೆ? ಒಂದು ಬಿಂದುವಿನ ಕಡೆಗೆ ಕೇಂದ್ರೀಕರಣ ಆಗುತ್ತವೆ. ಆದ್ದರಿಂದ ರೋಜರ್ ಬೆಕನ್ ಏನ್ ಮಾಡ್ತಾನಪ್ಪ ಅಂತಂದಾಗ ಪೀನ ಮಸೂರವನ್ನು ಯಾವ ಗನ್ನಡಿಯಲ್ಲಿ ಬಳಕೆ ಮಾಡಿಕೊಳ್ತಾನೆ? ಭೂತಗನ್ನಡಿ. ಯಾವ ಗನ್ನಡಿ? ಭೂತಗನ್ನಡಿ. ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ಎಲ್ಲರೂ ನೋಡಿರಿ ಭೂತಗನ್ನಡಿ, ಕಬರಿಗೆಡಿಗಳ ಎಲ್ಲರೂ ನೋಡಿರಿ. ಅದೇ ಯಾವ್ದಪ್ಪ ಅಂತಂದಾಗ ಕಂಪಾಸ್ ಬಾಕ್ಸ್ ಇರ್ತದೆ ಗೊತ್ತಾ? ಸವಿ ನೆನಪು. ಸವಿ ನೆನಪು. 8th 9th 10th ಎಷ್ಟು ಚಂದ ಇತ್ತಲ್ಲ ಲೈಫ್. ತ್ರಿಜ್ಯ, ಮ್ಯಾಟ್ರ, ಕೋನ್ ಮಾಪಕ. ಮತ್ತೆ ಯಾವ್ದಪ್ಪ ಅಂತಂದ್ರೆ ಈ ರೀತಿಯಲ್ಲಿ ಏನಿರ್ತಿತ್ತು? ಒಂದು ಲೆನ್ಸ್ ಇರ್ತಿತ್ತು. ಅದೇ ಯಾವ್ದಪ್ಪ ಅಂದ್ರೆ ಮ್ಯಾಗ್ನಿಫೈಡ್ ಗ್ಲಾಸ್. ಆದ್ರೆ ಈ ಮ್ಯಾಗ್ನಿಫೈಡ್ ಗ್ಲಾಸ್ ಅನ್ನು ಏನ್ ಮಾಡ್ತಿದ್ವಪ್ಪ ಅಂದ್ರೆ ಚಿಕ್ಕ ಚಿಕ್ಕ ಅಕ್ಷರನ್ನು ದೊಡ್ಡ ದೊಡ್ಡ ಅಕ್ಷರಗಳಾಗಿ ನೋಡ್ತಿದ್ವಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಎದ್ರ ಮ್ಯಾಗ ಇಡ್ತಿದ್ವಪ್ಪ ಅಂದ್ರೆ ಪೇಪರ್ ಮ್ಯಾಗ ಇಡ್ತಿದ್ವಿ. ಏನ್ ಬಿಡ್ತಿದ್ವಿ? ಪೇಪರ್ ಮ್ಯಾಗ ಇಡ್ತಿದ್ವಿ. ಯಾವಾಗ ನಾವು ಪೇಪರ್ ಮ್ಯಾಗ ಇಡ್ತಿದ್ವಿ ಕಂಟಿನ್ಯೂಸ್ ಆಗಿ ಏನ್ ಬೀಳ್ತಿತ್ತು? ಬೆಳಕಿನ ಕಿರಣಗಳು ಬಿದ್ದು ಎಲ್ಲ ಏನಾಗ್ತಿದ್ವಪ್ಪ ಅಂತಂದಾಗ ಕೇಂದ್ರೀಕರಣ ಆಗ್ತಿತ್ತು. ಕೇಂದ್ರೀಕರಣ ಆಗೋದ್ರ ಮುಖಾಂತರ ಪೇಪರ್ ಸುಡ್ತಿತ್ತು. ಪೇಪರ್ ಯಾಕೆ ಸುಡುತ್ತು? ಕ್ವಶನ್ ಇದೆ ಕೇಳ್ತಾನ. ಎಸ್, ಬೆಳಕಿನ ಕಿರಣಗಳು ಏನಾಗುತ್ತವೆ? ಒಂದು ಬಿಂದುವಿನ ಕಡೆಗೆ ಕೇಂದ್ರೀಕರಣ ಆದಾಗ ಏನ್ ಕ್ರಿಯೇಟ್ ಆಗ್ತದ್ರಿ ಸರ್ ಅಂತಂದಾಗ ಶಾಖ ಕ್ರಿಯೇಟ್ ಆಗುತ್ತೆ. ಏನ್ ಕ್ರಿಯೇಟ್ ಆಗುತ್ತೆ? ಶಾಖ. ಹೀಟ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಹೀಟ್ ಕ್ರಿಯೇಟ್ ಆಗುತ್ತೆ ಅವಾಗ ಏನ್ ಕ್ರಿಯೇಟ್ ಆಗುತ್ತಪ್ಪ ಅಂದ್ರೆ ಪುಷ್ಪ ಕ್ರಿಯೇಟ್ ಆಗುತ್ತೆ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡವ. ಇಟ್ ಇಸ್ ಅ ಫೈರ್. ಏನ್ ಕ್ರಿಯೇಟ್ ಆಗುತ್ತೆ? ಫೈರ್ ಕ್ರಿಯೇಟ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್ ಮೈ ಡಾಕ್ಟರ್ಸ್? ಅರ್ಥ ಆಯ್ತಾ? ಅರ್ಥಂಗೆ ಹಾಕೊಂಡೆ ಅರ್ಥಂಗೆ చేసుకుంಟಿ. ಎಸ್, ವೇಸ್ಟ್ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಕೇಳುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಫಸ್ಟ್ ಯಾರು ಬೇಕಾದ್ರಿ? ವಿಲಿಯಂ ವಿವೆಲ್ ಬೇಕಾದ್ರು. ಮತ್ತೆ ಯಾರು ಬೇಕಾದ್ರು? ರೋಜರ್ ಬೇಕಾದ್ರು. ವಿಲಿಯಂ ವಿವೆಲ್ ಏನ್ ಮಾಡಿದ? ಮೊದಲ ಬಾರಿಗೆ ವಿಜ್ಞಾನ ಪದವನ್ನು ಬಳಕೆ ಮಾಡಿದ. ರೋಜರ್ ಬೇಕನ್ ಎಷ್ಟು ಕಂಡು ಹಿಡಿದ? 2 ಕಂಡು ಹಿಡಿದ. ಕೊನೆಯದು ಯಾವ್ದಾಗಿದೆ? ಎರಡನೇದು ಯಾವುದು? ಭೂತಗನ್ನಡಿಯಲ್ಲಿ ಬಳಕೆ ಮಾಡಿರೋ ಮೊಸರು ಯಾವುದು? ಪೀನ ಮಸೂರದಲ್ಲಿ ಬೆಳಕಿನ ಕಿರಣಗಳು ಏನಾಗ್ತಾವು? ವಿಜ್ಞಾನ ಪದ ಯಾವ ಭಾಷೆಯಿಂದ ಬಂತು? ಯಾವ ಭಾಷೆ? ಕ್ಲಿಯರ್? ಇವತ್ತೇನಿರ್ತದಪ್ಪ ಅಂದ್ರೆ ಇಂಟ್ರೊಡಕ್ಷನ್ ಕ್ಲಾಸ್ ಇರ್ತದ. ಇಂಟ್ರೊಡಕ್ಷನ್ ಅಂದ್ರೆ ಇದೇ ಭಾಳ ಇಂಪಾರ್ಟೆಂಟ್ ಇರ್ತದೆ. ಯಾಕಂತಂದ್ರೆ ಒಮ್ಮೆ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಏನ್ ಹಿಡಿತದೆ? ಹುಚ್ಚು ಹಿಡಿತದೆ. ನಿಮ್ಗೆ ಹುಚ್ಚು ಹಿಡ್ತದೆ, ನಮ್ಗೆ ಹುಚ್ಚು ಹಿಡ್ತದೆ. ಸೊ ಅದರಿಂದ ಏನಪ್ಪ ಅಂತಂದ್ರೆ ಆಧುನಿಕ ವಿಜ್ಞಾನದ ಪಿತಾಮಹ. ಇಡೀ ಏನ್ ನೋಡಿದೀವಪ್ಪ ಅಂದ್ರೆ ವಿಜ್ಞಾನದ ಪಿತಾಮಹ ನೋಡಿದ್ವಿ. ಹಾಗಾದ್ರೆ ಹೂ ಇಸ್ ದ ಮದರ್ ಆಫ್ ದ ಸೈನ್ಸ್? ಹೂ ಇಸ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್? ಆಪ್ಷನ್ ಕೊಡ್ತೀನಿ, ಗೆಸ್ ಮಾಡ್ಬೇಕಾ? ಯಾಕಂದ್ರೆ ನಿಮ್ ಲೈಫ್ ಚೇಂಜ್ ಮಾಡೋರು ಇವರೇ. ಆಪ್ಷನ್ ಎ ನ್ಯೂಟನ್, ಆಪ್ಷನ್ ಬಿ ಐನ್ಸ್ಟೀನ್, ಆಪ್ಷನ್ ಸಿ ಗೆಲಿಲಿಯೋ ಗೆಲಿಲಿ, ಆಪ್ಷನ್ ಡಿ ಅರಿಸ್ಟಾಟಲ್. ಅರಿಸ್ಟಾಟಲ್. ವೆರಿ ಗುಡ್ ಸರ್. ನ್ಯೂಟನ್. ಸರ್ ಮಣಕಾಲ ಹೊಡಿಯಾಕತ್ತದ್ರಿ ಅಂತ. ನ್ಯೂಟನ್ ಇಲ್ಲ ಸರ್. ಐನ್ಸ್ಟೀನ್ ಇರ್ಬೋದು ಸರ್. ಐನ್ಸ್ಟೀನ್ ಇಲ್ಲ ಸರ್. ಗೆಲ್ಲಿ ದಾಡಿವಾಳ ಬೆಟ್ಟಗಿರಿ ಗೆಲ್ಲಿಗೆ
ಎಲ್ಲರೂ ಭೇಟಿಯಾಗಿರ್ತೀರಿ ಹೇಳ್ತಾನೆ ಅಂತ ಹೇಳ್ತೀವಿ. ಇನ್ನ ಇವ ಯಾರು? ಅರಿಸ್ಟಾಟಲ್. ವೆರಿ ಗುಡ್. ಸೊ ಆಧುನಿಕ ವಿಜ್ಞಾನದ ಪಿತಾಮಹ ಯಾರು ಸರ್ ಅಂತಂದಾಗ ದಟ್ ಈಸ್ ನನ್ ಅದರ್ ದೆನ್ ಗೆಲಿಲಿಯೋ ಗೆಲಿಲಿ. ಈ ಮಗ ಹುಟ್ಲಿಕ್ಕಂತಂದ್ರ ಸೈನ್ಸ್ ನಲ್ಲಿ 50% ಸಿಲೆಬಸ್ ಇರ್ತಿದ್ದ, ಬಟ್ ಹುಟ್ಟ್ಯಾನವ, ಏನ್ ಮಾಡಕ್ಕಾಗಲ್ಲ. ಸೊ ಹಾಗಾದ್ರೆ ಇವಂಗ ನಾವ್ ಏನಂತ ಕರಿತೀವಪ್ಪ ಅಂದ್ರ ಆಧುನಿಕ ವಿಜ್ಞಾನದ ಪಿತಾಮಹ ಅಂತ ಕರಿತೀವಿ. ಇವನ ದೇಶ ಯಾವ್ದ್ರಿ ಸರ್ ಅಂತಂದಾಗ ಇಟಲಿ. ನೆನಪಿರ್ಲಿ, ಈ ಅರಿಸ್ಟಾಟಲ್ ನಾವ್ ಏನಂತ ಕರಿತೀವಪ್ಪ ಅಂದ್ರ ಜೀವಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾವ ಪಿತಾಮಹ? ಜೀವಶಾಸ್ತ್ರ ಪಿತಾಮಹ. ಹಾಗೂ ಪ್ರಾಣಿಶಾಸ್ತ್ರದ ಪಿತಾಮಹ ಕೂಡ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್. ಇನ್ ಮೋಸ್ಟ್ ಇಂಪಾರ್ಟೆಂಟ್ ರಾಜ್ಯಶಾಸ್ತ್ರದ ಪಿತಾಮಹ ಕೂಡ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್. ಇನ್ನು ಅವ್ರ 3 ಮಂದಿ ಬಗ್ಗೆ ಯಾಕೆ ಹೇಳಿದ್ರಿ ಸರ್ ಅಂತ 3 ಮುಂದೆ ಭೇಟಿಯಾಕಾರ. ಅರ್ಥ ಆಗ್ತದೆ ಹೇಳೋದು? ಇವತ್ತೇ ಕ್ಲಾಸು ಮುಂದೆ ಭೇಟಿಯಾಕಾರ. ಹಾಗಾದ್ರೆ ಗೆಲಿಲಿಯೋ ಗೆಲಿಲಿಯ ದೇಶ ಯಾವ್ದಾಗಿತ್ತು? ಇಟಲಿ ದೇಶದ ಒನ್ ಆಫ್ ದ ಖಗೋಳಶಾಸ್ತ್ರಜ್ಞ ಜೀನಿಯಸ್. ಅವನೇ ಯಾರಪ್ಪ ಅಂದ್ರೆ ಗೆಲಿಲಿಯೋ ಗೆಲಿ. ಹಾಗಾದ್ರೆ ಈ ಗೆಲಿಲಿಯೋ ಗೆಲಿ ಏನ್ ಮಾಡ್ತಾನ್ರಿ ಸರ್ ಅಂದಾಗ ಮೊದಲ ಬಾರಿಗೆ ಉಷ್ಣತಾ ಮಾಪಕ. ಯಾವ ಮಾಪಕ? ಹಾಗಾದ್ರೆ ನಿಮ್ಗೆ ಕ್ವಶನ್ ಕೇಳ್ತಾನೆ, ಉಷ್ಣತಾ ಮಾಪಕವನ್ನು ಸಂಶೋಧನೆ ಮಾಡಿದ ವಿಜ್ಞಾನಿ ಯಾರು ಅಂತ ಕೇಳ್ತಾನೆ. ಗೆಲಿಲಿಯೋ ಗೆಲಿಲಿ. ಯಾರೇ? ಗೆಲಿಲಿಯೋ. ಹಾಗಾದ್ರೆ ಈ ಗೆಲಿಲಿಯೋ ತನ್ನ ಉಷ್ಣತಾ ಮಾಪಕದಲ್ಲಿ ಏನು ಬಳಸಿದ್ದರಿಂದ ಇವನ ಉಷ್ಣತಾ ಮಾಪಕವನ್ನು ಫೇಲ್ಯೂರ್ ಮಾಡಲಾಯಿತು. ಇದೇ ಕ್ವಶನ್ ಇಟ್ಟಿದೆ ಎಸ್ ಡಿ ಏನಿದೆ. ಗೆಲಿಲಿಯೋ ಮೊದಲ ಬಾರಿಗೆ ಏನು ಕಂಡಿಡಿದಾರೆ? ಉಷ್ಣತಾ ಮಾಪಕ ಕಂಡಿಡಿದಾರೆ. ದರ್ ಇಸ್ ಅ ರಾಂಗ್ ಅಲ್ಲ, ಕರೆಕ್ಟ್ ಸ್ಟೇಟ್ಮೆಂಟ್ ಐತಿ. ಬಟ್ ಆ ಉಷ್ಣತಾ ಮಾಪಕದಲ್ಲಿ ಗೆಲಿಲಿಯೋ ಒಂದು ಬಳಸಿದ್ದರಿಂದ ಆ ಉಷ್ಣತಾ ಮಾಪಕವನ್ನು ನಾವು ಏನ್ ಮಾಡ್ತೀವಿ? ಫೇಲ್ಯೂರ್ ಮಾಡಲಾಯಿತು. ಆದ್ರೆ ನಿಮ್ ಕ್ವಶನ್ ಕೇಳ್ತಾನ, ಏನು ಬಳಸಿದ್ದಕ್ಕಾಗಿ ಅವನ ಉಷ್ಣತಾ ಮಾಪಕ ಫೇಲ್ಯೂರ್ ಆಯ್ತು? ಮರ್ಕ್ಯೂರಿ. ಎಸ್, ವೆರಿ ಇಂಪಾರ್ಟೆಂಟ್. ಏನು ಬಳಸಿದ್ದರಿಂದ ತಂದಾಗ ನೀರು ಬಳಸಿದ್ದರಿಂದ. ಯಾವುದನ್ನು ಬಳಸಿದ್ದರಿಂದ? ನೀರು ಬಳಸಿದ್ದರಿಂದ ಉಷ್ಣತಾ ಮಾಪಕವನ್ನು ಏನ್ ಮಾಡಲಾಯ್ತಪ್ಪ ಅಂತಂದ್ರೆ ಕೈ ಬಿಡಲಾಯ್ತು. ಹಾಗಾದ್ರೆ ನಿಮ್ಗೊಂದು ಕ್ವಶನ್ ಕೇಳ್ತಾನೆ, ಯಾಕ್ರಿ ಸರ್ ನೀರು ಬಳಸಿದ್ದರಿಂದ ಅವನ ಥರ್ಮೋಮೀಟರ್ ಫೇಲ್ಯೂರ್ ಆಯ್ತಪ್ಪ ಅಂದ್ರೆ ಬಿಕಾಸ್ ಆಫ್ ದ ರೀಸನ್ ನೀರಿಗೊಂದು ಕ್ಯಾರೆಕ್ಟರ್ ಆಗ್ತದೆ. ಇದ್ರ ಮೇಲೆ ಭಾಳ ಕ್ವಶನ್ ಕೇಳ್ತಾನ. ನೀರಿಗೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಅದ. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ನೀರಿನ ಅಸಂಬದ್ಧ ವ್ಯಾಕೋಚನ ಅಂತ ಕರಿತೀವಿ. ಏನಂತ ಕರಿತೀವಿ? ನೀರಿನ ಅಸಂಬದ್ಧ ವ್ಯಾಕೋಚನ. ಅಂದ್ರೆ ನೀರಿನ ಅಸಂಬದ್ಧ ವ್ಯಾಕೋಚನ ಅಂದ್ರೆ ಏನ್ರಿ ಸರ್ ಅಂತಂದಾಗ ಯಾವುದೇ ಒಂದು ವಸ್ತುವಿಗೆ ನಾವು ಕಾಯಿಸಿದಾಗ, ನೀರನ್ನು ಬಿಟ್ಟು ಯಾವುದೇ ಒಂದು ವಸ್ತುವಿಗೆ ಕಾಯಿಸಿದಾಗ ತನ್ನ ಗಾತ್ರದಲ್ಲಿ ಏನಾಗುತ್ತದೆ? ಹೆಚ್ಚಲಾಗುತ್ತದೆ. ನೆನಪಿರಲಿ. ಸೇಮ್ ಅದೇ ರೀತಿಯಲ್ಲಿ ನೀರಿಗೆ ನಾವು 0 ಡಿಗ್ರಿ ಸೆಲ್ಸಿಯಸ್ ನಿಂದ 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏನು ಕೊಟ್ಟಾಗ, ಶಾಖ ಕೊಟ್ಟಾಗ ಅಥವಾ ಉಷ್ಣ ಕೊಟ್ಟಾಗ ನೀರಿನ ಗಾತ್ರದಲ್ಲಿ ಏನಾಗ್ತದ್ರಿ ಸರ್ ಅಂತಂದ್ರಾಗ ಕಡಿಮೆ ಆಗ್ತದೆ. ಇನ್ನು ಸೇಮ್ ಅದೇ ರೀತಿಯಲ್ಲಿ ನೀರಿಗೆ ನಾವು 4 ಡಿಗ್ರಿ ಸೆಲ್ಸಿಯಸ್ ಇಂದ 0 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏನು ಮಾಡಿದಾಗ, 4 to 0 ಬರತ್ತಂದ್ರೆ ಏನು ಮಾಡಿದಾಗ? ಹೀಟ್ ಕೊಟ್ಟಾಗ ತಂಪುಗೊಳಿಸಿದಾಗ. ವೆರಿ ಗುಡ್. ಏನು ಗೊಳಿಸಿದಾಗ? ತಂಪುಗೊಳಿಸಿದಾಗ ನೀರಿನ ಗಾತ್ರದಲ್ಲಿ ಏನಾಗುತ್ತದೆ? ಹೆಚ್ಚಳವಾಗುತ್ತದೆ. ಈ ಕ್ಯಾರೆಕ್ಟರ್ ನಾವೇನಂತ ಕರಿತೀವಿ? ನೀರಿನ ಅಸಂಬದ್ಧ ವ್ಯಾಕೋಚನ. ಇನ್ನು ನಮ್ಮ ಬಿಜಾಪುರ ಲ್ಯಾಂಗ್ವೇಜ್ ಹೋಗಿ ಹೇಳ್ಬೇಕಂದ್ರೆ ಉಲ್ಟಾ ಹುಟ್ಟ್ಯಾದ. ಅರ್ಥ ಆಗ್ತದೆ ಹೇಳ್ರಿ? ಅಂದ್ರೆ ಏನ್ರಿ, ಯಾವುದೇ ಒಂದು ಕಬ್ಬಿಣಂತ ವಸ್ತುವಿಗೆ ನಾವು ಏನು ಕೊಟ್ಟಾಗ, ಹೀಟ್ ಕೊಟ್ಟಾಗ ತನ್ನ ಗಾತ್ರದಲ್ಲಿ ಏನಾಗ್ತದೆ? ಹೆಚ್ಚಳ ಆಗ್ತದೆ. ನೀರು ಹಂಗಲ್ಲ. ನೀರು 0 to 4 ಡಿಗ್ರಿ ಸೆಲ್ಸಿಯಸ್ ನಾವೇನು ಕೊಟ್ಟಾಗ, ಹೀಟ್ ಕೊಟ್ಟಾಗ ತನ್ನ ಗಾತ್ರದ ಹೆಚ್ಚಳ ಆಗ್ತದೆ, ಕಡಿಮೆ ಆಗ್ತದೆ? ಕಡಿಮೆ ಆಗ್ತದೆ. ಏನಾಗ್ತದೆ? ಕಡಿಮೆ ಆಗ್ತದೆ. ಯಾವುದೇ ಒಂದು ವಸ್ತುವಿಗೆ ತಂಪುಗೊಳಿಸಿದಾಗ, ಯಾವುದೇ ಒಂದು ವಸ್ತುವಿಗೆ ತಂಪುಗೊಳಿಸಿದಾಗ ತನ್ನ ಗಾತ್ರದಲ್ಲಿ ಏನಾಗ್ತದೆ? ಕಡಿಮೆ ಆಗ್ತದೆ. ಬಟ್ ನೀರು ಹಂಗಲ್ಲ. ನೀರು 4 ಡಿಗ್ರಿ ಸೆಲ್ಸಿಯಸ್ ಇಂದ ಯಾವ ಡಿಗ್ರಿ ಸೆಲ್ಸಿಯಸ್? 0 ಡಿಗ್ರಿ ಸೆಲ್ಸಿಯಸ್ ವರೆಗೂ ನಾವ್ ಏನ್ ಮಾಡಿದಾಗ, ತಂಪುಗೊಳಿಸಿದಾಗ ನೀರಿನ ಗಾತ್ರದಲ್ಲಿ ಏನಾಗುತ್ತೆ? ಹೆಚ್ಚಲಾಗ್ತದೆ. ಈ ಕ್ಯಾರೆಕ್ಟರ್ ನಾವೇನಂತ ಕರಿತೀವಿ? ನೀರಿನ ಅಸಂಬದ್ಧ ವ್ಯಾಕೋಚನ. ಈ ನೀರಿನ ಅಸಂಬದ್ಧ ವ್ಯಾಕೋಚನ ಐದತ್ತೇಳಿ ಗೆಲಿಲಿಯವರ ಉಷ್ಣತಾ ಮಾಪಕವನ್ನು ಏನ್ ಮಾಡಲಾಯ್ತು? ಕೈ ಬಿಡಲಾಯ್ತು. ಕ್ಲಿಯರ್? ಹಾಗಾದ್ರೆ ಇನ್ನೂ ಕ್ವಶನ್ ಕೇಳೋಣ ಅನ್ಸುತ್ತೆ PSI ನಲ್ಲಿ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಉಷ್ಣತಾ ಮಾಪಕದಲ್ಲಿ ನೀರನ್ನು ಬಿಟ್ಟು, ಯಾವುದನ್ನು ಬಿಟ್ಟು? ನೀರನ್ನು ಬಿಟ್ಟು ಯಾವ ರಸ ತಂದಾಗ? ಪಾದರಸ. ಯಾವ ರಸ? ಪಾದರಸ. ಇದಕ್ಕೆ ನಾವೇನಂತ ಕರಿತೀವಿ? ಮರ್ಕ್ಯೂರಿ ಅಂತ ಕರಿತೀವಿ. ಹಾಗಾದ್ರೆ ಪಾದರಸವನ್ನು ಬಳಸಿದಂತ ವಿಜ್ಞಾನಿ ಯಾರು ಸರ್ ಅಂತಂದ್ರೆ ಗ್ಯಾಬ್ರಿಯಲ್ ಫ್ಯಾರನ್ಹೀಟ್. ಇವ ಮುಂದೆ ಭೇಟಿ ಹಾಕಿದ್ರೆ ಅದು ಸ್ವಲ್ಪ ಐಡಿಯಾ ಇದೆ. ಹಾಗಾದ್ರೆ ಮೊದಲ ಬಾರಿಗೆ ಉಷ್ಣತಾ ಮಾಪಕದಲ್ಲಿ ಪಾದರಸವನ್ನು ಬಳಸಿದ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಗ್ಯಾಬ್ರಿಯಲ್ ಫ್ಯಾರನ್ಹೀಟ್. ಹೈಟ್ ಏನ್ ಬಳಸಿದ್ದ? ನೀರು ಬಳಸಿದವ್ರು ಯಾರು? ಯಾಕೆ ಫೇಲ್ಯೂರ್ ಆಯ್ತು? ನೀರಿನ ಅಸಂಬದ್ಧ ವ್ಯಾಕೋಚನ. ಇಸ್ ಇಟ್ ಕ್ಲಿಯರ್? ಎಸ್. ಇನ್ನು ಎರಡನೇ ಪಾಯಿಂಟ್ ಮಾತಾಡಿದಾಗ ಯಾರ ಬಗ್ಗೆ ಮಾತಾಡ್ತೀವ್ರಿ ನಾವು? ಗೆಲಿಲಿಯೋ ಸೌಕರ್ಯ ಬಗ್ಗೆ ಮಾತಾಡಕತ್ತೀವಿ. ಹಾಗಾಗಿ ಎರಡನೇದಾಗ ಏನ್ ಕಂಡಿಡ್ತಾನ್ರಿ ಸರ್ ಅಂತಂದಾಗ ದಟ್ ಇಸ್ ನನ್ ಅದರ್ ದೆನ್ ಟೆಲಿಸ್ಕೋಪ್. ಯಾವ ಸ್ಕೋಪ್? ಟೆಲಿಸ್ಕೋಪ್. ಇದಕ್ಕೆ ನಾವ್ ಏನಂತ ಕರಿತೀವಿ? ದೂರದರ್ಶನ, ದೂರದರ್ಶಕನ. ನಾನು ಕಣ್ ಯಪ್ಪ ನಾನ್ ತರ ಕಾತರ ಇದ್ದ ನಾ ಯವ್ವ ಯಾವ ಹೇಳ ನಾನ. ಎಸ್, ದೂರ
ದೂರದರ್ಶಕ ಅಂತ ಕರಿತೀವಿ. ಏನಂತ ಕರಿತೀವಿ? ದೂರದರ್ಶಕ. ಹಾಗಾದ್ರೆ ಈ ಟೆಲಿಸ್ಕೋಪ್ ಸಹಾಯದಿಂದ ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ಯಾವ ಗ್ರಹ? ಎಸ್. ಹಾಗಾದ್ರೆ ಇದೇ ಕ್ವಶನ್ KS ನಲ್ಲಿ ಆಗಿತ್ತು. ಗುರುಗ್ರಹವನ್ನು ಸಂಶೋಧನೆ ಮಾಡಿದ ವಿಜ್ಞಾನಿ ಯಾರು? ಗೆಲಿಲಿಯೋ ಗೆಲಿಲಿ. ಯಾವುದರ ಸಹಾಯದಿಂದ? ತನ್ನ ಟೆಲಿಸ್ಕೋಪ್ ಸಹಾಯದಿಂದ. ಹಾಗಾದ್ರೆ ಇದರ 4 ಉಪಗ್ರಹಗಳಾದ ಕಿತನಾ ಹೇ ಇರವೆ 4 ಹೇ. ಅದರಲ್ಲಿ ಒಂದನೇದು ಯಾವ್ದು ಸರ್ ಅಂತಂದಾಗ ಗ್ಯಾನಿಮೇಡ್. ಯಾವ ಮೇಡ್? ಇವೇ ಲೈಫ್ ಚೇಂಜ್ ಮಾಡುವ ಜೋಶ್ ಹೇಳು. ಎರಡನೇದು ಯಾವ್ದು ಸರ್ ಅಂತಂದ್ರೆ ಕ್ಯಾಲಿಸ್ಟೋ. ಯಾವಿಷ್ಟೋ? ಮೂರನೇದು ಯಾವ್ದು ಸರ್ ಅಂತಂದ್ರೆ ಅಯ್ಯೋ. ಯಾವ್ದು? ಅಯ್ಯೋ. ಯಾವ್ದು? ಇನ್ನು ನಾಲ್ಕನೇದು ಯಾವ್ದು ಸರ್ ಅಂತಂದಾಗ ಯುರೋಪ. ಯಾರೋಪ? ಈ ಕ್ಯಾ ಹೇ? ಇವೆಲ್ಲ ಎದ್ರ ಯಾರು ಕಂಡು ಹಿಡಿದ್ರು? ಆದ್ದರಿಂದ ಯಾವುದರಿಂದ? ಈ 4 ಉಪಗ್ರಹಗಳು ನಾವೇನಂತ ಕರಿತೀವಪ್ಪ ಅಂದ್ರೆ ಗೆಲಿಲಿಯವರ ಚಂದ್ರಗಳು ಅಥವಾ ಉಪಗ್ರಹಗಳು ಅಂತ ಕರಿತೀವಿ. ನಿಮ್ಗೆ ಏನ್ ಕೇಳ್ತಾನ್ರಿ? 3 ಇಟ್ಟಿರ್ತಾನ, ಒಂದು ಬೇರೆ ಗ್ರಹದ ಉಪಗ್ರಹ ಇಟ್ಟಿರ್ತಾನ. ಇದರಲ್ಲಿ ಯಾವುದು ಗೆಲಿಲಿಯವರ ಚಂದ್ರವಾಗಿಲ್ಲ. ಅರ್ಥ ಆಗ್ತಾನೆ ಹೇಳುದು? ಇದರಲ್ಲಿ ಒಂದ್ ಇಟ್ಟಿರ್ತಾನ, ಬೇರೆ ಗ್ರಹದ ಉಪಗ್ರಹಗಳು ಇಟ್ಟಿರ್ತಾನ. ಇದರಲ್ಲಿ ಯಾವುದು ಗೆಲಿಲಿಯವರ ಚಂದ್ರವಾಗಿದೆ ಅಂತ ಹೇಳಿರ್ತಾನ. ಇಸ್ ಇಟ್ ಕ್ಲಿಯರ್? ಗೊತ್ತದ ಗೊತ್ತಿಲ್ಲ ಅಂತಂದಾಗ 4 ಗೊತ್ತಿರಬೇಕ್ರಿ. ಹೆಂಗೈತಿ ನಂಗೆ ಹೇಳ್ತೀರಿ? ಜೋಶಿ ನಾ ಹೆಂಗೈತಿ ನಂಗೆ ಹೇಳ್ತೀರಿ? ಜೋಶಿ ಹೇಳ್ಬೇಕು. ಈಗ ಹೇಳಕತ್ತೀನಿ. ಗ್ಯಾನಿಮೇಡ್ ಜೋಶಿ. ಗ್ಯಾನಿಮೇಡ್, ಕ್ಯಾಲಿಸ್ಟೋ, ಅಯ್ಯೋ, ಯುರೋಪ. ಇವೆಲ್ಲ ಏನಾಗ್ಯಾವ್ರಿ? ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ಜೀವನದಲ್ಲಿ 2 ವಿಷಯದಲ್ಲಿ ಎಂದು ನಾಚಿಕೆ ಪಡಿಬಾರ್ದು. ಸ್ಪಷ್ಟ ತಲೆಗೆ ಒಂದ್ ಹೇಳ್ರಿ ಸರ್ ಅಂತಂದಾಗ ಊಟ ಮಾಡುವಾಗ. ಎಲ್ಲಿ ಮಾಡುವಾಗ? ಊಟ ಮಾಡುವಾಗ ಎಂದು ನಾಚಿಕೆ ಪಡಬಾರ್ದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಎರಡನೇದು ಹೇಳ್ರಿ ಸರ್ ಅಂತಂದಾಗ ಸ್ಟಡಿ ಮಾಡುವಾಗ. ಅರ್ಥ ಆಯ್ತಾ? ಈ 2 ವಿಷಯದಲ್ಲಿ ನೀವೇನಾರ ನಾಚಿಕೆ ಪಟ್ರೆ ಜೀವನದಲ್ಲಿ ನೀವು ಉದ್ಧಾರ ಆಗಲ್ರಿ. ಪಕ್ಕ ಹೇಳ್ತೀನಿ ಕೇಳ್ರಿ. ಅರ್ಥ ಆಯ್ತಾ? ಯಾವಾಗಲೂ ಏನಪ್ಪಾ ಅಂತಂದಾಗ ಸ್ವಲ್ಪ ಸ್ಟಡಿ ಮಾಡುವಾಗ ಮತ್ತು ಊಟ ಮಾಡುವಾಗ ನಂಗೆ ಅಸೈನ್ ಪಡ್ಕೋತಾರ ಅದು ಪಡ್ಕೋತಾರ ಅಂತ ಒಟ್ಟೆ ತಲೆಗೆ ಇಟ್ಕೋಬಾರ್ದು. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಾ ಇದೆ? ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಈ 4 ಉಪಗ್ರಹಗಳನ್ನ ನಾವೇನಂತ ಕರಿತೀವಿ? ಗೆಲಿಲಿಯವರ ಉಪಗ್ರಹ ಅಂತ ಕರಿತೀವಿ. ಬಿಕಾಸ್ ಆಫ್ ದ ರೀಸನ್ ಸಂಶಯ ಮಾಡಿದಂತ ಕಬರಿಗೇಡಿ ಯಾರಪ್ಪ ಅಂದ್ರೆ ಗೆಲ್ಲಿ. ಹಾಗಾದ್ರೆ ಅತ್ಯಂತ ದೊಡ್ಡ ಗ್ರಹ ಯಾವ್ದಾಗ್ಯದ? ಗುರುಗ್ರಹವಾಗ್ಯದ. ಹಾಗಾದ್ರೆ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಎಸ್, ಗ್ಯಾನಿಮೇಡ್ ಏನಾಗ್ಯದಪ್ಪ ಅಂತಂದಾಗ ಉಪಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ. ನೆನಪಿರಲ್ಲ? ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಕ್ವಶನ್ ಕರೆಕ್ಟ್ ಆಗಿ ಕೇಳ್ಕೊರಿ. ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ಅತ್ಯಂತ ದೊಡ್ಡ ಉಪಗ್ರಹ ಗ್ಯಾನಿಮೇಡ್. ಹಾಗಾದ್ರೆ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಬುಧ. ಯಾಕೆ ಡೌಟ್ ಇದೆ? 8 ಇಲ್ಲ. ಹಾಗಾದ್ರೆ ಅತ್ಯಂತ ಚಿಕ್ಕ ಗ್ರಹ ಯಾವುದು? ಬುಧ ಗ್ರಹ. ಹಾಗಾದ್ರೆ ಅತ್ಯಂತ ಚಿಕ್ಕ ಉಪಗ್ರಹ ಯಾವುದು? ವೆರಿ ಗುಡ್. ಹಾಗಾದ್ರೆ ಮಂಗಲ ಗ್ರಹದ ಉಪಗ್ರಹ ಅದೇ ಯಾವ್ದು ಸರ್ ಅಂತಂದಾಗ ಡಿಮೋಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಮೋಸ್. ಡಿಮೋಸ್ ಅಂದ್ರೆ ಏನಾಗಿದೆಪ್ಪ ಅಂದ್ರೆ ಅತ್ಯಂತ ಚಿಕ್ಕ ಉಪಗ್ರಹ ಅಂತ ಕರಿತೀವಿ. ಆದ್ರೆ ಅತಿ ಹೆಚ್ಚಿನ ಉಷ್ಣಾಂಶ ಹೊಂದಿರುವ ಗ್ರಹ ಯಾವುದು? ಶುಕ್ರ ಗ್ರಹ. ಯಾವ ಗ್ರಹ? ಶುಕ್ರ ಗ್ರಹ. ಸೇಮ್ ಅದೇ ರೀತಿಯಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ಹೊಂದಿರುವ ಉಪಗ್ರಹ ಯಾವ್ದು ಸರ್ ಅಂತಂದ್ರೆ ಅಯ್ಯೋ ಅಂತ ಕರಿತೀವಿ. ಯಾವ್ದು ಕರಿತೀವಿ? ಅಯ್ಯೋ. ಇವೆಲ್ಲ ಏನ್ ಮಾಡ್ತಾನಪ್ಪ ಅಂತಂದ್ರೆ KS ನಲ್ಲಿ ಒಂದು ಲೈನ್ ಕೊಟ್ಟಿರ್ತಾರ. ಈ ಕಡೆ ಏನಪ್ಪಾ ಅಂತಂದಾಗ ಅದಕ್ಕೆ ಸಂಬಂಧಪಟ್ಟಂತ ಆನ್ಸರ್ ಕೊಟ್ಟಿರ್ತಾರ. ಒಂದಿಶಿ ಬರೀರಿ. ಅರ್ಥ ಆಗ್ತಾನೆ ಹೇಳುದು? ಮೂವರನ್ರು? ಎಸ್. ಹಾಗಾದ್ರೆ ಇವಕ್ಕೆ ಏನಂತ ಕರಿತೀರಪ್ಪ ಅಂತಂದ್ರೆ ಗೆಲ್ಲಿ ಉಪಗ್ರಹ ಕರಿತೀವಿ. ಯಾರ ಬಗ್ಗೆ ಮಾತಾಡಕತ್ತೀವಿ? ಹಾಗಾದ್ರೆ ये कौन है? ये कौन है? ನೀವು ಯಾರು? ಕಬರಿಗೇಡಿ. ಅಲ್ಲೇ ಹೋಗ. ಎಸ್, ಈ ಕೌನ್ ಹೇ ಅಂತಂದ್ರೆ ಕಬರಿಗೇಡಿ ಕೂಡ ಗೆಲ್ಲಿ ಅದ. ಅವನ ಬಗ್ಗೆ ಮಾತಾಡ್ತೀನಿ ಇಲ್ಲ ನಾನು. ಎಲ್ಲ ಇಮ್ಯಾಜಿನೇಷನ್ ಇಲ್ಲೇ ಇರಬೇಕು. ಯಾರಪ್ಪ ಅಂತಂದ್ರೆ ಇವಾಗ ಗೆಲ್ಲಿ ಅಂತ. ಏ ಕೌನ್ ಹೇ? ಗೆಲ್ಲಿ. ಈ ಗೆಲ್ಲಿ ಎಲ್ಲಿ ಕೂತಿದ್ದಪ್ಪ ಅಂದ್ರೆ ಚರ್ಚ್ ಕೂತಿದ್ನಂತ. ಎಲ್ಲಿ ಕೂತಿದ್ದಂತ? ಚರ್ಚ್. ಅಲ್ಲೇ ಕಟ್ಕೊಳ್ಳಿ. ಈ ಕ್ಯಾ ಹೇ? ಚರ್ಚ್. ಚರ್ಚ್ ನಲ್ಲಿ ಯಾರು ಕೂತಿದ್ರಪ್ಪ ಅಂದ್ರೆ ಗೆಲ್ಲಿ ಕೂತಿದ್ನಂತ. ಆ ಚರ್ಚ್ ನಲ್ಲಿ ಏನಿತ್ತಪ್ಪ ಅಂದ್ರೆ ಒಂದು ಗಂಟಿ ಇತ್ತಂತ. ಅಲ್ಟ್ರಾಲೇಜರ್ ಕ್ವಶನ್ ಕೇಳಬಾರ್ದ. ಅಲ್ಲಿ ಯಾಕೆ ಗಂಟಿ ಇತ್ತು ಅಂತ ಕೇಳ್ಬೇಕು. ಗಂಟಿ ಎಲ್ಲಿತ್ತಪ್ಪ ಅಂದ್ರೆ ಚರ್ಚ್ ಹೋಗಿತ್ತು. ಎಲ್ಲಿತ್ರಿ? ಚರ್ಚ್ ಹೋಗಿತ್ತು. ಅವಾಗ ಏನಪ್ಪಾ ಅಂತಂದ್ರೆ ಒಬ್ಬ ಪಾಪು ಬರ್ತಪ್ಪ. ಮೀನ್ಸ್ ಒಂದು ಚಿಂಟ್ಯಾ ಬಂದಂತ. ಆ ಚಿಂಟ್ಯಾ ಬಂದು ಏನ್ ಮಾಡ್ತಾನಪ್ಪ ಅಂದ್ರೆ ಆ ಗಂಟಿಗೆ ಒಂದು ನಾಳ ಇತ್ತು. ನಾಳ ಮೂರನೇ. ಆ ಗಂಟಿಗೆ ಏನಿತ್ತು? ನಾಳ ಇತ್ತು. ಆ ನಾಳಕ್ಕೆ ಏನ್ ಕಟ್ಟಿದ್ರಪ್ಪ ಅಂದ್ರೆ ದಾರ ಕಟ್ಟಿದ್ರು. ಏನ್ ಕಟ್ಟಿದ್ರ? ದಾರ. ಆ ದಾರವನ್ನು ಯಾರು ಹಿಡಿತಾರಪ್ಪ ಅಂದ್ರೆ ಚಿಂಟೆ ಹಿಡಿತಾನೆ. ಚಿಂಟೆ ಮರಿ ಠನ್ ಅಂತ ಹೊಡಿತಾನೆ. ಮೂವರನ್. ಆವಾಗ ಗಂಟಿ ಏನಾಗ್ತದಪ್ಪ ಅಂದ್ರೆ ಗಂಟಿಯಲ್ಲಿರೋ ನಾಳ ಟು ಆ್ಯಂಡ್ ಫ್ರೋ ಮೋಷನ್ ಆಗ್ತದೆ. ಏನಾಗ್ತದ? ಟು ಆ್ಯಂಡ್ ಫ್ರೋ ಮೋಷನ್. ಇದು ಯಾರು ಅಬ್ಸರ್ವ್ ಮಾಡ್ತಾರಪ್ಪ ಅಂದ್ರೆ ಗೆಲ್ಲಿ ಅಬ್ಸರ್ವ್ ಮಾಡ್ತಾರೆ. ಸುಮ್ಕೊಂಡ್ರೆ ಕ್ಯಾರೆಟ್ ಏನು
ಕ್ಯಾಂಡಿಡೇಟ್ ಏನು ಸುಮ್ಕೊಂಡ್ರೆ ಕ್ಯಾಂಡಿಡೇಟ್ ಅಲ್ಲ. ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಕೈಸೆ ಹೂವ ಇದು ಯಾಕೆ ಹಿಂಗಾಯ್ತು. ಅವಾಗ ಏನ್ ಮಾಡ್ತಾನಪ್ಪ ಆತ ತನ್ನ ನಡಿಗೆನ ನಾಡಿ ಮಿಡಿತವನ್ನು ಚೆಕ್ ಮಾಡ್ತಾನೆ. ತನ್ನ ಎಡಗೈನ ನಾಡಿ ಮಿಡಿತ ಚೆಕ್ ಮಾಡ್ತಾನೆ. ನಾಡಿ ಮಿಡಿತ ಕೂಡ ಏನಾಗ್ತದಪ್ಪ ಅಂದ್ರೆ ಟು ಆ್ಯಂಡ್ ಫ್ರೋ ಮೋಷನ್ ಆಗ್ತದ. ಹಾಗಾದ್ರೆ ತನ್ನ ಎಡಗೈನ ನಾಡಿ ಮಿಡಿತ ಸಹಾಯದಿಂದ ಗೆಲಿಲಿ ಅವರು ಯಾವುದನ್ನು ಸಂಶೋಧನೆ ಮಾಡ್ತಾರೆ ಸರ್ ಅಂತಂದ್ರೆ ಸರಳ ಲೋಲಕ. ಕ್ವಶನ್ ಕೇಳಿ ಯಾವ ಲೋಲಕ? ಸರಳ ಲೋಲಕ. ಹಾಗಾದ್ರೆ ಸರಳ ಲೋಲಕ ಅಂದ್ರೆ ಏನ್ರಿ ಸರ್ ಅಂತಂದಾಗ ಸಿಂಪಲ್ ಪೆಂಡುಲಮ್ ಅಂತ ಕರಿತೀವಿ. ಹಾಗಾದ್ರೆ ಈ ಸಿಂಪಲ್ ಪೆಂಡುಲಮ್ ಅನ್ನು ಸಂಶೋಧನೆ ಮಾಡಿದ ವಿಜ್ಞಾನಿ ಕೂಡ ಯಾರಪ್ಪ ಅಂದ್ರೆ ಗೆಲಿಲಿಯೋ ಗೆಲಿಲಿ. ಆಗಿನ ಕಾಲದಲ್ಲಿ ಏನಾರ ಸಿಂಪಲ್ ಪೆಂಡುಲಮ್ ಕಂಡಿಡ್ಲಿಕ್ಕಪ್ಪ ಅಂದ್ರೆ ಈಗಿನ ಕಾಲದಲ್ಲಿ ಡಿಜಿಟಲ್ ವಾಚ್ ಬರ್ತಿದ್ದಿಲ್ಲ. ಯಾಕಂದ್ರೆ ಒಂದು ಸೆಕೆಂಡ್ ಎಷ್ಟೊತ್ತು ನಮ್ಗೆ ಗೊತ್ತೇ ಇರ್ತಿದ್ದಿಲ್ಲ. ಅರ್ಥ ಆಗ್ತಾ ಹೇಳ್ರಿ. ಹಾಗಾದ್ರೆ ಮೊದಲ ಬಾರಿಗೆ ಸಿಂಪಲ್ ಪೆಂಡುಲಮ್ ಸಂಶೋಧನೆ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಗೆಲ್ಲಿ. ಹಾಗಾದ್ರೆ ಈ ಸಿಂಪಲ್ ಪೆಂಡುಲಮ್ ಆಧಾರವಾಗಿ ಇಟ್ಟುಕೊಂಡು ಕ್ರಿಶ್ಚಿಯನ್ ಹೈಗನ್ ಏನ್ ಮಾಡ್ತಾನಪ್ಪ ಅಂದ್ರೆ ಮೆಕ್ಯಾನಿಕಲ್ ವಾಚ್ ಕ್ರಿಯೇಟ್ ಮಾಡ್ತಾನ. ಯಾವಾಗ ಕ್ರಿಶ್ಚಿಯನ್ ಹೈಗನ್ ಮೆಕ್ಯಾನಿಕಲ್ ವಾಚ್ ಕ್ರಿಯೇಟ್ ಮಾಡ್ತಾನ, ಪ್ರೆಸೆಂಟ್ ಆಗಿ ನಾವು ಏನ್ ಮಾಡತ್ತೀವಿ ಡಿಜಿಟಲ್ ವಾಚ್ ಯೂಸ್ ಮಾಡತ್ತೀವಿ ವಿತ್ ದ ಹೆಲ್ಪ್ ಆಫ್ ದ ಗೆಲಿಲಿಯೋ ಗೆಲಿಲಿ. ಅರ್ಥ ಆಯ್ತಾ? ಮೂವರೆಂಟು ವಿಜ್ಞಾನ ಪದವನ್ನು ಬಳಸಿದ ವಿಜ್ಞಾನಿಗಳು ಸತ್ತವ. ವಿಲಿಯಮ ಗನ್ ಪೌಡರ್ ಯಾರು ಕಂಡಿದ್ರು? ಗನ್ ಪೌಡರ್ ಒಂದೇದು ಧಾತು ಯಾವುದು? ಯಾವುದು? ನೀರು ಯಾರು ಬಳಸಿದ್ರು? ಯಾವುದ್ರಲ್ಲಿ ಬೆಳೆಸಿದ? ಪಾದರಸ ಬೆಳೆಸಿದ ವಿಜ್ಞಾನಿ ಯಾರು? ಟಾಟಾ ಬಾಯ್ ಬಾಯ್ ಗಯಾ ಹೋಗ್ಬಿಟ್ ಬಾ. ಪಾದರಸ ಬೆಳೆಸಿದ ವಿಜ್ಞಾನಿ ಯಾರು? ಗ್ಯಾಬ್ರಿಯಲ್ ಫ್ಯಾರಡೆ. ಅತ್ಯಂತ ಚಿಕ್ಕ ಗ್ರಹ ಗ್ರಹ ಯಾವ? ನಾ ಕೇಳಿದ ಗ್ರಹ ಸರ್ರತ್ತದ ನನಗೆ ಹೇಳಾಕತ್ತೀನಿ. ಅವು ನಮ್ಮ ಹುಡುಗರು ಕರೆಕ್ಟಾಗಿ ಹೇಳ್ತಿರ್ತಾವ. ಮೂವರೆರಡು ಗ್ರಹ ಇವು ಸುಮ್ಮನೆ ನಮ್ದೊಂದು ಒಗಿರಿ ಅಂತ ಹೇಳ್ತಿರ್ತಾರೆ. ಇವ್ರು ಇರುದೇ ಹಿಂಗಿರ್ತಾರೆ. ಹೆಂಗಪ್ಪ ಅಂತಂದ್ರೆ ಇಂಡಿಕೇಟರ್ ಈ ಕಡೆ ಹಾಕಿ ಈ ಕಡೆ ಹೊಡ್ಸು ಬಂದಿದ್ದು ವೆರಿ ಇಂಪಾರ್ಟೆಂಟ್. ಸುಮ್ಮ ಒಗಿಬಾರ್ದ, ಕರೆಕ್ಟಾಗಿ ಕ್ವಶನ್ ಕೇಳ್ಬೇಕು. ಅತ್ಯಂತ ದೊಡ್ಡ ಗ್ರಹ ಯಾವುದು? ಯಾವುದು? ಚಿಕ್ಕ ಗ್ರಹ. ಅತ್ಯಂತ ದೊಡ್ಡ ಉಪಗ್ರಹ? ಅತ್ಯಂತ ಚಿಕ್ಕ ಉಪಗ್ರಹ ಡಿಮೋಸ. ಯಾವ ಸರ್? ಡಿಮೋಸ. ಅತಿ ಹೆಚ್ಚಿನ ಉಷ್ಣಾಂಶ ಹೊಂದಿರುವ ಗ್ರಹ ಯಾವುದು? ಶುಕ್ರ. ಯಾವ್ದಾಗ್ಯದ? ಶುಕ್ರ. ಉಪಗ್ರಹ ಯಾವುದು? ಹೇಳಿ ಎದ್ದೇಳಿ. ಗೌರ್ಮೆಂಟ್ ಜಾಬ್ ಆಗೋ ತನಕ ನಿಲ್ಲದಿರಿ. ನಿಮ್ಮ ವಯಸ್ಸು ಹೆಂಗಿದ್ದ ಗೊತ್ತನ್ನ? ಹಿಂಗೆ ಇರ್ತಿದ್ದೆ. ಏನು ಮಾಡೋಕ್ಕಾಗಿತ್ತು ಎಲ್ಲ ಜೋಶಿ ಅವ್ರಲ್ಲ ಏನಾಗದ. ಎಸ್, ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ಇವಾಗ ಏನಪ್ಪಾ ಅಂತಂದ್ರೆ ವಿಜ್ಞಾನದಲ್ಲಿ ಎಷ್ಟು ಶಾಖೆಗಳು ಮಾಡಿರೋ ಸರ್? ವಿಜ್ಞಾನದಲ್ಲಿ ಎಷ್ಟು ಶಾಖೆಗಳು? 3. ಹೌದು ಹೇಳ್ರಿ. ಸಣ್ಣ ಪಾಪು ಹೇಳಿದ್ರೆ ಹೇಳ್ತದ. ಅಟ್ಟ ಗಾಬರಿ ಆಗ್ಬೇಕು. ಎಷ್ಟು ಕಿತ್ನಾ ಇರಬೇ? 3 ಹೈ. ಒಂದೇದು ಯಾವ್ದು ಸರ್ ಅಂತಂದ್ರೆ ಭೌತಶಾಸ್ತ್ರ. ಯಾವ ಶಾಸ್ತ್ರ? ಎರಡನೇದು? ಮೂರನೇದು? ಜೀವಶಾಸ್ತ್ರ. ಯಾವ ಶಾಸ್ತ್ರ? ಜೀವಶಾಸ್ತ್ರ. ಆದ್ರೆ ಭೌತಶಾಸ್ತ್ರಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಎಕನಾಮಿಕ್ಸ್ ಅಂತ ಕರಿತೀವಿ, ಫಿಸಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಿಸಿಕ್ಸ್. ಎತ್ತ ಹೇಳ್ಬೇಕಾ ಈಗ ಹೇಳಾಕತ್ತೇನೆ. ಇನ್ನು ರಾಸಾಯನ ಶಾಸ್ತ್ರಕ್ಕೆ ಏನಂತ ಕರಿತೀವಿ? ಕೆಮಿಸ್ಟ್ರಿ. ಜೀವಶಾಸ್ತ್ರಕ್ಕೆ ಎವಲಜಿ, ಬಯಾಲಜಿ. ಸೊ ನಮ್ ಇರ್ದಾಗ ಏನಪ್ಪಾ ಅಂದ್ರೆ ಫಸ್ಟ್ ಟೈಮ್ ನಾನು ಸೈನ್ಸ್ ಮಾಡಿದಾಗ ಅವಾಗ ಏನಪ್ಪಾ ಅಂದ್ರೆ ಒಬ್ಬ ಸರ್ ಭಾಳ ರೊಚ್ಚಿಗೆ ಕೆಲಸ ಮಾಡ್ತಿದ್ದಾರೆ. ಅವ್ನು ನನಗೂ ಭಾಳ ಇನ್ಸ್ಪಿರೇಷನ್ ಆಗ್ತಿತ್ತು. ಏನಪ್ಪಾ ಅಂದ್ರೆ ಫಸ್ಟ್ ಡೇ ಕ್ಲಾಸ್ ಕೂತಿದ್ದೆ. ಏನಂತ ಹೋಗದ? ಫಿಸಿಕ್ಸ್ ಇಸ್ ಅ ಪವರ್ಫುಲ್ ಸಬ್ಜೆಕ್ಟ್, ಕೆಮಿಸ್ಟ್ರಿ ಇಸ್ ಅ ಕಲರ್ಫುಲ್ ಸಬ್ಜೆಕ್ಟ್, ಬಯಾಲಜಿ ಇಸ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್. ಆಕೆ ಮಗನ ಅಂತಂದೆ ನಾನು. ಸೊ ಅವಾಗ ಏನಪ್ಪಾ ಅಂತಂದ್ರೆ ನಂಗೆ ಫ್ಯಾಕ್ಟ್ ಏನೂ ಅರ್ಥ ಆಗಿದ್ದಿಲ್ರಿ. ಅದು ಎದಕ್ಕೆ ಇವ್ರು ಪವರ್ ಹತ್ತಾರ, ಎದಕ್ಕೆ ಕಲರ್ ಹತ್ತಾರ, ಅದೇ ಯಾಕೆ ಬ್ಯೂಟಿಫುಲ್ ಆಗ್ತದೆ. ಮುಂದೆ ಬರ್ತಾ ಅರ್ಥ ಆಗತ್ತಿದ್ ಕ್ಯಾ ಪವರ್ಫುಲ್ ಆಗಿ ಯುವರ್ಫುಲ್ ಆಗ್ತಾರೆ. ಸೊ ನಾನು ಅನ್ಕೊಂಡಿದ್ದೆ ವಿಜ್ಞಾನದಲ್ಲಿ ಎಷ್ಟು ಶಾಖೆಗಳದಾವ್ರಿ? 3 ಅದಾವ ಅಂತ ಅನ್ಕೊಂಡಿದ್ದೆ. ಎಷ್ಟು ಅದಾವ? 3. ಒಂದೇದು ಯಾವುದು? ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಎಸ್ ಮೇಡಮ್ ಆಫೀಸರ್ಸ್, ವಿಜ್ಞಾನದಲ್ಲಿ ಎಷ್ಟು ಶಾಖೆಗಳದಾವಪ್ಪ ಅಂತಂದ್ರೆ 3 ಅದಾವ. 3 ಅದಾವ. ಎಷ್ಟು ಅದಾವ? 3 ಅದಾವು. ಒಂದೇದು ಯಾವ್ದು ಸರ್ ಅಂತಂದ್ರೆ ವಿಶ್ವವಿಜ್ಞಾನ ಅಂತ ಕರಿತೀವಿ ಕಬರಿಗೇಡಿಗಳು. ಒಂದೇದು ಯಾವ್ದು? ವಿಶ್ವವಿಜ್ಞಾನ. ಇದಕ್ಕೆ ನಾವೇನಂತ ಕರಿತೀವಿ? ಯೂನಿವರ್ಸಲ್ ಸೈನ್ಸ್ ಅಂತ ಕರಿತೀವಿ. ಇನ್ನು ಎರಡನೇದು ಯಾವ್ದು ಸರ್ ಅಂತಂದ್ರೆ ಸಮಾಜ ವಿಜ್ಞಾನ ಅಂತ ಕರಿತೀವಿ. ಭೇಟಿಯಾಗ್ಯದ? ಸೋಷಿಯಲ್ ಸೈನ್ಸ್ 8th, 9th, 10th. ಇನ್ನು ಅದೇ ರೀತಿ ಮೂರನೇದು ಯಾವ್ದು ಸರ್ ಅಂತಂದಾಗ ಲಾಜಿಕ್ ಸೈನ್ಸ್ ಅಥವಾ ಲಾಜಿಕ್ ವಿಜ್ಞಾನ ಅಂತ ಕರಿತೀವಿ. ಇದನ್ನ ನಾವು ಸ್ಟ್ಯಾಟಿಕಲ್ ಆಗಿ ಏನ್ ಮಾಡ್ತೀವಪ್ಪ ಅಂದ್ರೆ ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ಈ ಯೂನಿವರ್ಸಲ್ ಸೈನ್ಸ್ ನಲ್ಲಿ ಮತ್ತೆ ಎಷ್ಟು ಬ್ರಾಂಚ್ಗಳು ಸರ್ ಅಂತಂದಾಗ 3 ಬ್ರಾಂಚ್ಗಳು. ಅವೇ ಯಾವಪ್ಪ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಯಾಕಂತಂದ್ರೆ ಇಡೀ ಯೂನಿವರ್ಸ್ ಎದರಿಂದ ಕ್ರಿಯೇಟ್ ಆಗಿರ್ತದಪ್ಪ ಅಂದ್ರೆ ಒಂದು ಫಿಸಿಕ್ಸ್ ಇಂದ, ಮತ್ತೆ ಯಾವ್ದಪ್ಪ ಅಂದ್ರೆ ಕೆಮಿಸ್ಟ್ರಿಯಿಂದ, ಮತ್ತೆ ಯಾವ್ದಪ್ಪ ಅಂದ್ರೆ ಬಯಾಲಜಿ. ಅರ್ಥ ಆಗ್ತಾ ಇದೆ? ಸ್ಟಾರ್ಟ್ ಮಾಡ್ಬೋದಾ? ಹಾಗಾದ್ರೆ ನೆಕ್ಸ್ಟ್ ಬರುವಂತಹ ಶಾಸ್ತ್ರ ಅದು ಯಾವುದು? ಯಾವ ಶಾಸ್ತ್ರ? ಎಸ್, ಮೊದಲೇ ಹೇಳ್ತೀನಿ. ಕಾನ್ಸೆಪ್ಟ್ ಅರ್ಥ ಆದ್ರೆ ಭೌತಶಾಸ್ತ್ರ, ಕಾನ್ಸೆಪ್ಟ್ ಅರ್ಥ ಆಗ್ಲಿಕ್ಕಪ್ಪ ಅಂದ್ರೆ ಪಕ್ಕ ಭೂತಶಾಸ್ತ್ರ ಆಗ್ತದೆ. ಅಂಗಿ ಹರ್ಕೊಳ್ಳೋದ ಈ ಕ್ಯಾ ಹೇ ಅಂತ ಅನ್ಬೇಕಾಗುತ್ತೆ.
ಹಾಗಾದ್ರೆ ಇದಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಫಿಸಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಿಸಿಕ್ಸ್. ಆದ್ರೆ ಭೌತಶಾಸ್ತ್ರ ಅಂದ್ರೆ ಏನ್ ಸರ್? ಯಾವ್ದಕ್ಕೆ ನಾವು ಫಿಸಿಕ್ಸ್ ಅನ್ಬೇಕ್ರಿ ಸರ್ ಅಂತಂದ್ರೆ ಯಾವುದೇ ಒಂದು ಕಾಯದ ಭೌತಿಕ ಗುಣಲಕ್ಷಣಗಳ ಬಗ್ಗೆ. ಯಾವ ಲಕ್ಷಣ ಬಗ್ಗೆ? ಭೌತಿಕ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಫಿಸಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಿಸಿಕ್ಸ್. ಹಾಗಾದ್ರೆ ಭೌತಿಕ ಗುಣಲಕ್ಷಣಗಳು ಅಂದ್ರೆ ಏನ್ರಿ ಸರ್ ಅಂತಂದ್ರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲೈಟ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಮ್ಯಾಗ್ನೆಟಿಸಮ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಶಕ್ತಿ ಆಗಿರ್ಬೋದು, ಅದೇ ರೀತಿಯಲ್ಲಿ ವಿದ್ಯುತ್ ಕಾಂತೀಯ ವಿಕಿರಣಗಳಾಗಿರ್ಬೋದು. ಇವೆಲ್ಲ ಏನ್ರಿ ಸರ್ ಅಂತಂದಾಗ ಭೌತಿಕ ಗುಣಲಕ್ಷಣಗಳನ್ನ ಕರಿತೀವಿ. ಇದರ ಬಗ್ಗೆ ಅಧ್ಯಯನ ಮಾಡುವ ಸೈನ್ಸ್ ಒಂದು ಬ್ರಾಂಚ್. ಆ ಬ್ರಾಂಚ್ ಹೆಸರು ಏನಂತ ಕರಿತೀವಪ್ಪ ಅಂದ್ರೆ ಫಿಸಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಿಸಿಕ್ಸ್. ಹಾಗಾದ್ರೆ ಮೈ ಡಿಯರ್ ಆಫೀಸರ್ಸ್, ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಏನಂತ ಕೇಳ್ತೀನಪ್ಪ ಅಂತಂದ್ರೆ ರಾತ್ರಿ ಮಲಗುವವರೆಗೂ ಸರ್ ಅಟ್ಯಾಕ್ ಉಲ್ಟ್ಯಾಕ್ ಮಾರ್ನಿಂಗ್ ವೇಕಪ್ ಆಗಿರೋದ್ರಿಂದ ರಾತ್ರಿ ಮಲಗುವವರೆಗೂ ಯಾವ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಇರ್ತೀರಿ ನೀವು? ಕರೆಕ್ಟಾಗಿ ಆನ್ಸರ್ ಮಾಡಿ. ಸೈನ್ಸ್ ಮೇಲೆ ಡಿಪೆಂಡ್ ಇರ್ತೀವಿ. ಸೈನ್ಸಲ್ಲಿ ಎಸ್ಪೆಷಲಿ ಯಾವುದು? ಕೆಮಿಸ್ಟ್ರಿ ಅಲ್ಲೇ ಒಂದು ಮುಂದೋಗಿದ್ದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅತಿ ಹೆಚ್ಚು ಯಾವ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿರ್ತೀವಪ್ಪ ಅಂದ್ರೆ ಒನ್ ಆ್ಯಂಡ್ ಓನ್ಲಿ ಫಿಸಿಕ್ಸ್ ಮ್ಯಾಗ ಅತಿ ಹೆಚ್ಚು ಡಿಪೆಂಡೆಂಟ್ ಆಗಿರ್ತೀವಿ. ಯಾಕೆ ರೀ ಸರ್ ಅಂತಂದಾಗ ಮಾರ್ನಿಂಗ್ ವೇಕಪ್ ಆಗ್ಬೇಕಾಗ್ಯದಪ್ಪ ಅಂದ್ರೆ ಏನು ಇಡಬೇಕಾಗುತ್ತೆ? ಅಲಾರಾಮ್ ಇಡಬೇಕಾಗುತ್ತೆ. ಏನ್ ಇಡಬೇಕಾಗುತ್ತೆ? ಅಲಾರಾಮ್. ಆದರೆ ಅಲಾರಾಮ್ ಇಸ್ ನಥಿಂಗ್ ಬಟ್ ಏನಂತ ಕರಿತೀವಪ್ಪ ಅಂದ್ರೆ ಶಬ್ದ ಅಂತ ಕರಿತೀವಿ. ಏನಂತ ಕರಿತೀವಿ? ಶಬ್ದ. ಇನ್ನು ಯಾವುದೇ ಒಂದು ವಸ್ತುವಿನ ಬಗ್ಗೆ ನಾನು ನೋಡಕತ್ತೀನಪ್ಪ ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ಬಿ ನಾನು ಕಣ್ ಕಾಣಿಸ್ಬೇಕು. ಹೌದು ಇಲ್ರಿ? ಕಣ್ಣು ಕಾಣಿಸ್ಬೇಕಾದಪ್ಪ ಅಂದ್ರೆ ಒಂದು ಅಬ್ಜೆಕ್ಟ್ ನನ್ನ ಕಣ್ಣಿಗೆ ಕಾಣತ್ತದಪ್ಪ ಅಂದ್ರೆ ಏನ್ ಬೇಕು? ಲೈಟ್ ಬೇಕು. ಏನ್ ಬೇಕು? ಲೈಟ್ ಬೇಕು. ಇನ್ನು ನಾ ಸ್ಟೆಬಲ್ ಆಗಿ ನಿಂತೀನಿ, ನೀವು ಸ್ಟೆಬಲ್ ಆಗಿ ಕೂತಿರಪ್ಪ ಅಂತಂದ್ರೆ ಗ್ರಾವಿಟೇಷನ್ ಬೇಕು. ಹೌದು ಹೇಳ್ರಿ? ಏನು ಅದೇ ರೀತಿ ನೀವು ಬಸ್ ಕುಂಡ್ರಾಕತ್ತೀರಪ್ಪ ಅಂದ್ರೆ ಬಸ್ ಓಡಾಕತ್ತೀರಪ್ಪ ಅಂದ್ರೆ ನ್ಯೂಟನ್ ಸೌಕರ್ ಬರ್ತಾನೆ. ಎಷ್ಟು ಲಾ ಕೊಡ್ತಾನೆ? 3 ಲಾ ಕೊಡ್ತಾನೆ. ಅವೇ ಯಾವಪ್ಪ ಅಂದ್ರೆ ಲಾಸ್ ಆಫ್ ಮೋಷನ್ ಅಂತ ಕರಿತೀವಿ. ಇನ್ನು ಅದೇ ರೀತಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಒಂದು ಅಕ್ಷರ ಬೋರ್ಡ್ ಮ್ಯಾಗ ಬರೆಯಾಕತ್ತದ, ಬೋರ್ಡ್ ನಲ್ಲಿ ಇರಾಕತ್ತದಪ್ಪ ಅಂದ್ರೆ ಬಿಕಾಸ್ ಆಫ್ ದ ರೀಸನ್ ಫ್ರಿಕ್ಷನ್ ಅಂತ ಕರಿತೀವಿ, ಘರ್ಷಣೆ ಅಂತ ಕರಿತೀವಿ. ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಅಟ್ರಾಕ್ಷನ್ ಆಗ್ತದ, ಅದಕ್ಕೆ ನಾವು ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಮೂವರೇನ್ರು? ಇನ್ನು ಅಟ್ರಾಕ್ಷನ್ ಆದ್ಮೇಲೆ ಚಾಟಿಂಗ್ ಮಾಡ್ಬೇಕನ್ಸುತ್ತೆ. ಚಾಟಿಂಗ್ ಮಾಡ್ಬೇಕಾದ್ರೆ ಏನ್ ಬೇಕು? ಎಲೆಕ್ಟ್ರಿಸಿಟಿ ಬೇಕು. ಮೂವರೇನ್ರು? ಅದಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ವಿದ್ಯುತ್ ಶಕ್ತಿ ಅಂತ ಕರಿತೀವಿ, ಎಲೆಕ್ಟ್ರಿಕ್ ಸಿಟಿ ಅಂತ ಕರಿತೀವಿ. ಅರ್ಥ ಆಗ್ತದೆ ಹೇಳ್ರಿ? ಎಲೆಕ್ಟ್ರಿಸಿಟಿ ನಾವು ಚಾಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕು? ಫಸ್ಟ್ ಆಫ್ ಆಲ್ ಎನರ್ಜಿ ಬೇಕು, ಪ್ರಚಂಡ ಶಕ್ತಿ, ಅದೇ ರೀತಿಯಲ್ಲಿ ಚಲನ ಶಕ್ತಿ ಬೇಕಾಗ್ತದೆ. ಸೊ ಇದು ಕೂಡ ನಾವೇನಂತ ಕರಿತೀವಪ್ಪ ಅಂದ್ರೆ ಫಿಸಿಕ್ಸ್ ಅಂತ ಕರಿತೀವಿ. ಇವಕ್ಕೆಲ್ಲ ನಾವೇನಂತ ಕರಿತೀವಿ? ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಈ ಫಿಸಿಕಲ್ ಕ್ವಾಂಟಿಟೀಸ್ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಶಾಖೆ ಯಾವ್ದಪ್ಪ ಅಂದ್ರೆ ಭೌತಶಾಸ್ತ್ರ. ಹಾಗಾದ್ರೆ ವಿಜ್ಞಾನ ಪದ ಯಾವ ಭಾಷೆಯಿಂದ ಬಂತು? ಸತ್ತು. ಯಾವ ಭಾಷೆ? ಅದೇ ಮೈ ಡಿಯರ್ ಆಫೀಸರ್ಸ್, ಭೌತಶಾಸ್ತ್ರ ಪದ ಯಾವ ಭಾಷೆಯಿಂದ ಬಂತು? ಗ್ರೀಕೋ ಲ್ಯಾಟಿನ್? ಗ್ರೀಕಾ? ಎಸ್, ವೆರಿ ಗುಡ್. ಭೌತಶಾಸ್ತ್ರ ಪದ ಯಾವ ಭಾಷೆಯಿಂದ ಬಂದದಪ್ಪ ಅಂದ್ರೆ ಗ್ರೀಕ್ ಭಾಷೆ. ಯಾವ ಭಾಷೆ? ಗ್ರೀಕ್ ಭಾಷೆ. ಯಾವ ಪದ ಅಂತಂದಾಗ ದಟ್ ಈಸ್ ಫ್ಯೂಸಸ್. ಯಾವ ಪದ ರೀ? ಫ್ಯೂಸಸ್. ಆದ್ರೆ ಈ ಫ್ಯೂಸಸ್ ಇಂಗ್ಲಿಷ್ ನಲ್ಲಿ ನಾವು ಟ್ರಾನ್ಸ್ಲೇಷನ್ ಮಾಡಿದ್ರೆ ಏನ್ ಅರ್ಥ ಕೊಡ್ತದಪ್ಪ ಅಂದ್ರೆ ನೇಚರ್ ಅಂತ ಅರ್ಥ ಕೊಡ್ತದೆ. ಏನ್ ಅರ್ಥ ಕೊಡ್ತದ? ನೇಚರ್. ಹಾಗಾದ್ರೆ ಈ ನೇಚರ್ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದ ಅಂತ ಏನ್ ಬರ್ತದಪ್ಪ ಅಂದ್ರೆ ಸ್ವಾಭಾವಿಕ ಅಥವಾ ನೈಸರ್ಗಿಕ ಅಂತ ಕರಿತೀವಿ. ಹಾಗಾದ್ರೆ ಈ ಸ್ವಾಭಾವಿಕ ಇದರಿಂದ ಕ್ರಿಯೇಟ್ ಆಗಿರ್ತದ, ಭೌತಿಕ ಗುಣಲಕ್ಷಣಗಳಿಂದ ಆಗಿರ್ತದ. ಸೊ ಆದ್ರಿಂದ ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಫಿಸಿಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಿಸಿಕ್ಸ್. ಕ್ಲಿಯರ್? ಅರ್ಥ ಆಯ್ತಾ? ಹಾಗಾದ್ರೆ ವಿಜ್ಞಾನ ಪದ ಯಾವ ಭಾಷೆಯಿಂದ ಬಂದದ್ದು? ವೆರಿ ಗುಡ್, ಶಬಾಷ್. ಭೌತಶಾಸ್ತ್ರ ಯಾವ ಬಂದದ್ದು? ಯಾವ ಪದ? ಫ್ಯೂಸಸ್. ಯಾವ ಪದ? ಫ್ಯೂಸಸ್. ಇಂಗ್ಲಿಷ್ ನಲ್ಲಿ? ಕನ್ನಡದಲ್ಲಿ? ಇದರ ಬಗ್ಗೆ ಅಧ್ಯಯನ ಮಾಡೋ ಶಾಖೆ ಯಾವುದು? ಭೌತಶಾಸ್ತ್ರ. ಯಾವ ಶಾಸ್ತ್ರ? ಭೌತಶಾಸ್ತ್ರ. ಈಗ ಆಲ್ರೆಡಿ ಎಷ್ಟು ಮಂದಿ ಭೇಟಿಯಾಗ್ಯಾರ ನಿಮಗೆ? 3 ಮಂದಿಯಾ? 4? ಫಸ್ಟ್ ಯಾರು? ವಿಲಿಯಂ ಬೆಲ್. ಸೆಕೆಂಡ್? ಥರ್ಡ್ ಒನ್? ಫೋರ್ತ್ ಒನ್? ಗೇಬ್ರಿಯಲ್ ಪ್ಯಾರನೈಟ್. ಗೇಬ್ರಿಯಲ್. ಹಂಗೆ ನೋಡಿದ್ರೆ ಇನ್ನೊಬ್ರು ಭೇಟಿಯಾಗ ಕ್ರಿಶ್ಚಿಯನ್ ಐಗನ್ ಯಾರು ಭೇಟಾರ? ಹೌದು ಹೇಳ್ರಿ? ಮೆಕ್ಯಾನಿಕಲ್ ವಾಚ್ ಕ್ರಿಯೇಟ್ ಮಾಡಿದ್ವ ಕ್ರಿಶ್ಚಿಯನ್ ಐಗನ್. ಸೊ ಹಾಗಾದ್ರೆ ಇನ್ನ ಇಬ್ರು ಅದರ, ಅವ್ರು ನಾವೇನಂತ ಕರಿತೀವಪ್ಪ ಅಂದ್ರ ಪ್ರಾಚೀನ ಭೌತಶಾಸ್ತ್ರದ ಪಿತಾಮಹ. ಆದ್ರೆ ಹೂ ಇಸ್ ದ ಫಾದರ್ ಆಫ್ ದ ಓಲ್ಡೆಸ್ಟ್ ಫಾದರ್ ಆಫ್ ಫಿಸಿಕ್ಸ್? ಆಲ್ರೆಡಿ ಆಪ್ಷನ್ ಹೋಗಿದ್ರು ಅವರು. ಯಾರು? ಎಸ್, ಅವನೇ. ಯಾರಪ್ಪ ಅಂದ್ರೆ ಕಬರ್ಗೇಡಿ. ಯಾಕರು ಹುಟ್ಟಿದ್ನು? ಸರ್ ಐಸಾಕ್ ನ್ಯೂಟನ್. ಇವ್ ಏನ್ರ ಹುಟ್ಲಿಕ್ಕಂದ್ರ ಫಿಸಿಕ್ಸ್ ನಲ್ಲಿ 90% ಸಿಲೆಬಸ್ ಇರ್ತಿದ್ದಿಲ್ಲ. ಯಾಕಂದ್ರೆ ಅಟ್ ಡೇಂಜರ್ ಅಲ್ಲ. ಎಸ್, ಯಾಕೆ ಡೇಂಜರ್? ये कौन है? ये कौन है? कबरगेडी बोला ये मैम
ಇದು ನಾ ಅದಿ ಮೂವರೇನ್ರಿ ನಾ ಏನ್ ಮಾಡ್ತಿದ್ದಪ್ಪ ಅಂದ್ರೆ 1 to 10th ಕನ್ನಡ ಮೀಡಿಯಂ ನಲ್ಲಿ ಓದ್ತಿದ್ದೆ, ಕನ್ನಡ ಅಭ್ಯರ್ಥಿ ಅಂತ ತಿಳ್ಕೊಂಡು. ಅವಾಗ ಏನಪ್ಪಾ ಅಂತಂದ್ರೆ ನಮ್ಮ ತಂದೆಯವರು ಬಂದ್ರು, ಮಗನೇ ಮುಂದೆ ಏನು ಮಾಡುತ್ತೀಯಾ ತಂದೆ. ತಂದೆ ಪಿತಾಶ್ರೀ ನಾನು ಆರ್ಟ್ಸ್ ಅನ್ನು ಮಾಡುತ್ತೇನೆ. ಏನ್ ಮಾಡುತ್ತೇನೆ? ಆದರೆ 10th ನಲ್ಲಿ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಒಂದು ಗದ್ದ ಮಾಡಿದ್ದೆ ನಾನು, ಯಾಕಂತ ಹೇಳಂಗಿಲ್ಲ, ಮುಂದೆ ಹೇಳ್ತೀನಿ. ಅದರಿಂದ ನಮ್ಮಪ್ಪ ಭಾಳ ಸಿಟ್ಟು ಬಂದಿತ್ತು. ಯಾಕಪ್ಪ ಕೆಟ್ಟ ಉಡಾಲೈತಿ ಮಗನ, ನೀ ಆರ್ಟ್ಸ್ ಮಾಡಕ್ ಹೋಗ್ಬೇಡ, ಪ್ಲೀಸ್ ಸೈನ್ಸ್ ಮಾಡ್ಬೇಕಂತ. ಇದು ಒತ್ತಾಯ ಪೂರ್ವಕವಾಗಿ, ನನ್ನ ಮನಸ್ಸ ಇಚ್ಛೆಯಿಂದ ಮಾಡಿಲ್ಲ. ಯಾರ ಒತ್ತಾಯ ಪೂರ್ವಕವಾಗಿ? ನನ್ನ ತಂದೆಯವರ ಒತ್ತಾಯ ಪೂರ್ವಕವಾಗಿ ನಾವು ಯಾವ್ದನ್ನ ಕಲೆಕ್ಟ್ ಮಾಡ್ಕೊಂತೀವಪ್ಪ ಅಂದ್ರೆ ಸೈನ್ಸಿಗೆ ಹೋದೆ. ಸೈನ್ಸಿಗೆ ಹೋದ್ಮ್ಯಾಗ ಏನಪ್ಪಾ ಅಂದ್ರೆ ಕಣ್ಣಾಗ ನೀರು ಬಂದ್ಬಿಡ್ತೀವಿ 1-2 ತಿಂಗಳಿಗೆ. ಫಿಸಿಕ್ಸಾ, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸಾ, ಎದು ಹೊಡ್ಕೊಂಡಿದ್ದು ಯಾವ್ದಪ್ಪ ಅಂದ್ರೆ ಮ್ಯಾಥಮೆಟಿಕ್ಸ್. ಆಟ ಹೊಡ್ಕೊಂಡೇ ಬಿಟ್ಟಿದ್ದೆ, ನಾನು ಬದುಕ್ತೀನಿ ಇಲ್ಲ ಅನ್ನೋದು ಅನಿಸ್ಬಿಟ್ಟಿತ್ತು. ಅದೇನು ಸೈನು, ಅದೇನು ಕೊಸೆಕ್ಕು, ಅದೇನು ಟ್ಯಾನು, ಏನೇನೋ ಹೇಳ್ತಿದ್ರು ಅವರು, ನಾನು ಹ್ಞೂ ಅನ್ಕೋತ ಹೋಗಿದ್ದೆ. ಹಂಗೆ ಹಿಂಗೆ ಮಾಡಿ ಫಸ್ಟ್ PU ಇರ್ತೀವಿ. ಫಸ್ಟ್ PU ಅವರೇ ಪಾಸ್ ಮಾಡ್ತಾರೆ, ಪಾಪ ಅವ್ರ ಬಿಡೆ ಚಲ್ ಹಟ್ಟಿ ಬೇರ್ತೇವೆ. ಹೌದು ಹೇಳ್ರಿ, ಚಲ್ ಹಟ್ಟಿ ಬೇರ್ತೇವೆ. ಸೆಕೆಂಡ್ PU ಬಂತು. ಸೆಕೆಂಡ್ PU ಬಂದಾಗ ನಮ್ಮ ಉತ್ತರ ಕರ್ನಾಟಕದ ನಮ್ಮ UK ಸ್ಟೈಲ್ನಲ್ಲಿ ಸೆಕೆಂಡ್ PU ಅಂದ್ರೆ ಹೆದಿ ಹೊಡ್ಕೊಂಡು ಮಾಡ್ತಾರೆ. ಈ ಸೆಕೆಂಡ್ PU ನೀ ನನ್ನ ಮಗನ ಆದ್ರೆ 85% ಮಾಡ್ಬೇಕು. ನಾಟಕ ಬಂದ ಹೊಡಿತೀನಿ, ಎಲ್ಲಿರ್ತಿ ಅಲ್ಲೇ ಬಂದು ಹೊಡಿತೀನಿ ಮಗನ. ಕರೆಂಟ್ ಅಷ್ಟೆಲ್ಲ ಅಂಜಿಕೆ ಆಗ್ತಾರೆ, ಹೆದಿ ಹೊಡ್ಕೊಳಂಗ ಮಾಡಿರ್ತಾರೆ. ಹಂಗ ಹಿಂಗ ಮಾಡಿ ತಂದೆಯವರ ಒತ್ತಾಯ ಪೂರ್ವಕವಾಗಿ ನಾನು ಎಂದೂ ಓದಬಾರ್ದು, ಓದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನನ್ನ ರೂಮ್ಮೇಟ್ ಒಬ್ಬ ಇದ್ದಾರೆ, ಅವ ಆರ್ಟ್ಸ್ ಮಾಡಿದ್ದೆ. ಹೊಟ್ಟೆಗೆ ಬೆಂಕಿ ಬೀಳ್ತಿತ್ತು. ಯಾಕೆ ಹೊಟ್ಟೆಗೆ ಬೆಂಕಿ ಬೀಳ್ತಿತ್ತು ಅಂದ್ರೆ, ನಾ 5 ಗಂಟೆಗೆ ಹೇಳ್ತಿದ್ದೆ. 5 ಗಂಟೆಗೆ ಎದ್ದು ಆ ಕರಾಲ ದಿನದೊಳಗೆ ಎಂದು ನೆನೆಸ್ಕೋಬಾರ್ದು ನಾವು. 5 ಗಂಟೆಗೆ ಎದ್ದು ಸೈಕಲ್ ತೊಗೊಂಡು ಪ್ಯಾಗತ್ಲೆ ಹೋಗೋದು. ಎಲ್ಲಿ ಹೋಗೋದು ಅಂದ್ರೆ ಟ್ಯೂಷನ್ ಕ್ಲಾಸ್. ಮಾರ್ನಿಂಗ್ 5 to 6 ಏನಿರ್ತಿತ್ತಪ್ಪ ಅಂದ್ರೆ ಮ್ಯಾಥಮೆಟಿಕ್ಸ್ ಇರ್ತಿತ್ತು. 6 to 7 ಏನಿರ್ತದಪ್ಪ ಅಂದ್ರೆ ಫಿಸಿಕ್ಸ್ ಇರ್ತಿತ್ತು. ಹಂಗೆ ಓವರ್ಲ್ಯಾಪಿಂಗ್ ಸಬ್ಜೆಕ್ಟ್ ಅಂತ ಕರಿತೀವಿ. ಇನ್ನು 7 ಗಂಟೆ ಆದ್ಮ್ಯಾಗ ಮನೆಗೆ ಹೋಗಿ ಸ್ವಲ್ಪ ಟೀ ಕುಡಿನ ಅಂದ್ರೆ ಬಾ ಇಲ್ಲಿ ಕಾಲೇಜಿಗೆ ಯಾರು ಬರ್ತಾರೆ ಮಗನ. ಕಾಲೇಜ್ಗೆ ಹೋಗೋದು. ಕಾಲೇಜ್ ಹೋದ್ಮ್ಯಾಗ ಏನಪ್ಪಾ ಅಂತಂದಾಗ ಸ್ವಲ್ಪ ರೆಸ್ಟ್ ಮಾಡೋನು. 12 to 12 ಮ್ಯಾಗ ಸ್ವಲ್ಪ ರೆಸ್ಟ್ ಮಾಡ್ಬೇಕಂದ್ರೆ तेरा बाप करता क्या प्रैक्टिकल लैब अरे मेरी लाल ಅಂತೇಳಿ ಮತ್ತೆ ಏನಪ್ಪಾ ಅಂದ್ರೆ ಪ್ರಾಕ್ಟಿಕಲ್ ಲ್ಯಾಬಿಗೆ ಹೋಗ್ಬೇಕು. ಪ್ರಾಕ್ಟಿಕಲ್ ಲ್ಯಾಬ್ದಾಗ ಏನು ಮಾಡ್ತಿದ್ನೋ, ನಾ ಏನು ಲ್ಯಾಬ್ ಮಾಡ್ತಿದ್ದೋ ಅದೇನಾಗ್ತಿತ್ತೋ ನನಗೆ ಗೊತ್ತಿಲ್ಲ. ಆ ರಿಸಲ್ಟ್ ಯಾವಾಗ ಬಂದಿದ್ದೋ ನನಗೂ ಗೊತ್ತಿಲ್ಲ. ಸುಮ್ ತಿಕ್ಕೋದು ಎಲ್ಲಿ ಹೋಗೋದು ಗೊತ್ತಿಲ್ಲ. ಸೊ ಪ್ರಾಕ್ಟಿಕಲ್ ಲ್ಯಾಬ್ ಆದ್ಮೇಲೆ ಇನ್ನೇನು ಮನೆಗೆ ಹೋಗಿ ರೆಸ್ಟ್ ಮಾಡೋದು, ಸ್ವಲ್ಪ ಊಟ ಗೀಟ ಮಾಡೋದು. ನೋ ವೇ ಚಾನ್ಸ್ ಇಲ್ಲಪ್ಪ ತೆರಿ ಲಾಲ್ ಅಂತೇಳಿ ಮತ್ತೆ 5 to 6 ಕೆಮಿಸ್ಟ್ರಿ ಟ್ಯೂಷನ್ ಕ್ಲಾಸ್. ಮತ್ತೆ 6 to 7 ಏನಪ್ಪಾ ಅಂತಂದಾಗ ಬಯಾಲಜಿ ಅಂತ ಕರಿತೀವಿ. ನೋಡಿ, ಒಬ್ಬ ವ್ಯಕ್ತಿ 5 ಗಂಟೆಗೆ ಎತ್ತಂತ ವ್ಯಕ್ತಿ, ಅದು ವಿಜ್ಞಾನ ಕ್ಯಾಂಡಿಡೇಟ್, ಸೈನ್ಸ್ ಕ್ಯಾಂಡಿಡೇಟ್, 5ಕ್ಕೆ ಸ್ಟಾರ್ಟ್ ಮಾಡ್ತದಪ್ಪ ಅಂದ್ರೆ ಸ್ಟಾಪ್ ಎಲ್ಲಿಗೆ ಆಗ್ತದ? 7 ಆಗ್ತದ? ಇಲ್ಲ, ಮತ್ತೆ 7 ಗಂಟೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ಬೇಕಾಗಿತ್ತ. ಯಾಕಂದ್ರೆ ಇಷ್ಟೆಲ್ಲ ಏನಿರೋದು ಯಾರು ಗೊತ್ತದ? ಹೌದು ಹೇಳ್ರಿ. ಮತ್ತೆ ಏನ್ ಮಾಡ್ಬೇಕಪ್ಪ ಅಂದ್ರೆ ರಿಕಾಲ್ ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ 10ರಿಂದ 12 ಆಗ್ತಿತ್ತು. ಬಟ್ ನನಗೆ ಹೊಟ್ಟೆಗೆ ಯಾರು ಬೆಂಕಿ ಬೀಳ್ತಪ್ಪ ಅಂದ್ರೆ ಆರ್ಟ್ಸ್ನಾಗ ಬೀಳ್ತಿತ್ತು. ಕಾಲ್ ಮೇಲೆ ಕಾಲಪ್ಪ ಮಕ್ಕಳಂಗ ಯಾವ್ದಿಲ್ಲ ಕ್ಲಾಸ್ ಇವತ್ತ ಹಿಸ್ಟ್ರಿ ಅವನಿನ ಚುಡೆ. ಹೌದು ಹೇಳ್ರಿ. ಸೆಕೆಂಡ್ PU ಏನ್ರಿ ಎಕ್ಸಾಮ್ ಬತ್ತಪ್ಪ ಅಂತಂದಾಗ ಮೈಕ್ರೋ ಜೆರಾಕ್ಸ್ ಅಡ್ಡಿ ಗೇಚದ. ಸೊ ಹಂಗೆ ಹಿಂಗೆ ಮಾಡಿ ಏನಾಗ್ತಿರಪ್ಪ ಅಂದ್ರೆ ಪಾಸ್ ಆಗ್ತೀರಿ. ಬಟ್ ಸೈನ್ಸ್ ಕ್ಯಾಂಡಿಡೇಟ್ ಪಾಸ್ ಆಗಲ್ರಿ, ಯಾಕಂದ್ರೆ ನಾವು ತಿಳ್ಕೊಳ್ಳೇಬೇಕು. ಹೌದು ಹೇಳ್ರು. ಸೊ ಹಂಗೆ ಹಿಂಗೆ ಮಾಡಿ ಏನಪ್ಪಾ ಅಂತಂದಾಗ ಟ್ಯೂಷನ್ ಕ್ಲಾಸ್ ಹಚ್ಚಿದೆ. ನಮ್ಮ ತಂದೆಯವರ ಪ್ರೀತಿಯ ಆಧಾರ ಮೇಲೆ ಏನಪ್ಪಾ ಅಂತಂದ್ರೆ ಟ್ಯೂಷನ್ ಕ್ಲಾಸ್ ಹಚ್ಚಿದೆ. ಟ್ಯೂಷನ್ ಕ್ಲಾಸ್ ಹೋಗ್ಬೇಕಂದ್ರೆ ಅಂಜಿಕ್ ಬತ್ರಿ. ಯಾಕೆ ಅಂಜಿಕ್ ಬತ್ತಪ್ಪ ಅಂತಂದಾಗ ಒಬ್ರು ಸರ್ ಇದ್ರು, ರಾಜೇಶ್ ವಾಳಿ ಸರ್ ನಾ ಟ್ಯೂಷನ್ ಮಾಡ್ಬೇಕ್ರಿ ಅಂತ. ಎದು ಕೊಡ್ಕೊಂಡೆಪ್ಪ ಅಂದ್ರೆ ಬೋರ್ಡ್ ಅಲ್ಲಿ ನಿಲ್ಕೊಂಡು ಅಲ್ಲಿ ಮಟ್ಟ ಇತ್ತು. ಇಷ್ಟಾಗಿ ದೊಡ್ಡದ ಫಸ್ಟ್ ಕ್ವಶನ್, ಬೋರ್ಡ್ ಇಷ್ಟಾಗಿ ದೊಡ್ಡದ. ಸೊ ಹಂಗ ಹಿಂಗ ಮಾಡಿ ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಮಾಡಿದೆ. ಅವಾಗ ಏನಪ್ಪಾ ಅಂದ್ರೆ ಎನ್ಯುವಲ್ ಎಕ್ಸಾಮ್ ಇತ್ತು. ಎನ್ಯುವಲ್ ಎಕ್ಸಾಮ್ ಮಾಡಿ ಜೈ ಬಜರಂಗಬಲಿ ಅಂತ ಬರ್ದ್ಮೇಲೆ ನನ್ಗೆ ಅಂಜಿಕಿತ್ತು. ಯಾವ್ದು ಹೋಗ್ತದ ಇಷ್ಟಿ ಮಾತ್ರ ಸಬ್ಜೆಕ್ಟ್, ಅದೇ ಯಾವ್ದಪ್ಪ ಅಂದ್ರೆ ಮ್ಯಾಥಮೆಟಿಕ್ಸ್. ಇದು ಪಕ್ಕ ಹೋಗ್ತದ ಅಂತ ಗೊತ್ತಿತ್ತು ನನಗೆ. ಮತ್ತೆ ನಮ್ಮಪ್ಪ ತಂದೆಯವ್ರಿಗೆ ಕಾಲ್ ಮಾಡಿದೆ. ತಂದೆ 7,000 ರೂಪಾಯಿನೂ ಕಳಿಸುವ ತಂದೆ. ಯಾಕೆ ಮಗನೇ ತಂದೆ? ಇಲ್ಲ ನಾನು ಅಡ್ಮಿಷನ್ ಮಾಡಬೇಕು ತಂದೆ. ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಇದೆ, ಪಕ್ಕ ಕಾನ್ಫಿಡೆಂಟ್ ಮ್ಯಾಥಮೆಟಿಕ್ಸ್ ಹೋಗ್ತದ ತಂದೆ. ಇಲ್ಲ ಅದೊಂದೇ ಸಬ್ಜೆಕ್ಟ್ ಕಟ್ಲಾ ತಂದೆ. ಇಲ್ಲ ಎಲ್ಲ ಮತ್ತೊಂದ್ಸತಿ ಓದ್ತಿತ್ತು ತಂದೆ. ಇಲ್ಲ ಹಂಗೆಲ್ಲ ಮಾಡಬೇಡ, ಮ್ಯಾಥಮೆಟಿಕ್ಸ್ ಎಲ್ಲ ಪಾಸ್ ಆಗ್ತದೆ, ನಿನ್ ಮ್ಯಾಲ ನನಗೆ ವಿಶ್ವಾಸ ಐತಿಯ ತಂದೆ. ಅವಾಗ ತಂದೆ ಅವಾಗ ಏನಪ್ಪಾ ಅಂತಂದಾಗ ಕ್ವಶನ್ ಪೇಪರ್ ಸಾಲ್ವ್ ಮಾಡವ. ಮೇ ಬಿ ಸರ್ ಹೆಂಡ್ತಿ ಕೂಡ ಜಗಳ ಆಡಿಲ್ಲ, ಬಟ್ ಕುಚ್ಚಿ ಅದ. ಫಸ್ಟ್ ಪೇಪರ್ ನಂದೇ ಬಂದ. ಏನೋ ಬರ್ದಾನ ಅಂತೇಳಿ ಅವ ಕೊಟ್ಟಿದ್ದಂತಹ ಮಾರ್ಕ್ಸ್ ನನ್ನ ಜೀವನದಲ್ಲಿ ಮರೆಯಲ್ಲ. ಅದೇ ಎಷ್ಟಪ್ಪ ಅಂದ್ರೆ 35
ಅಲ್ಲ ಮ್ಯಾಥಮೆಟಿಕ್ಸ್ ಕ್ಲಿಯರ್ ನಿಮ್ಗೆ ಗೊತ್ತಿಳ್ರಿ ಸೈನ್ಸ್ನಲ್ಲಿ ಮ್ಯಾಥಮೆಟಿಕ್ಸ್ ಕ್ಲಿಯರ್ ಮಾಡಿದ್ರೆ ನೊಬೆಲ್ ಅವಾರ್ಡ್ ತೊಗೊಂಡ ಇನ್ನು ಅದಕ್ಕೂ ಕಡಿಮೆ ನಿಜ ಹೇಳ್ತೀನಿ ರೀ ಅವತ್ತು ಬಂದಿದಂಥ ಆನಂದ ಬಾಷ್ಪ ನನ್ನ ಜೀವನದಾಗ ಎಂದೂ ಬಂದಿಲ್ಲ ಕಣ್ಣಾಗ ನೀರು ಬರಾಕತ್ತಿ ಪಾಸ್ ಜ್ಞಾನ ಅದು ಪ್ರೀತಿಯಿಂದ ನಾನೇ ಇದರಿಂದ ಸೊ ಹಾಗಾದ್ರೆ ನಿಮಗೆಲ್ಲ ಗೊತ್ತಿರಬೇಕು ಯಾಕಷ್ಟು 35 ತೊಗೊಳಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆಗ್ತದಪ್ಪ ಅಂತಂದ್ರೆ ಬಿಕಾಸ್ ಆಫ್ ದ ರೀಸನ್ ಆ ಸೈನ್ಸ್ನಲ್ಲಿ ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ನಲ್ಲಿ ಒಂದು ಬ್ರಾಂಚ್ ಬರ್ತದೆ ಆ ಬ್ರಾಂಚ್ ಹೆಸರು ಏನಂತ ಕರಿತೀವಪ್ಪ ಅಂದ್ರೆ ಕಲ್ಲನ ಶಾಸ್ತ್ರ ಅಂತ ಕರಿತೀವಿ ದೇಹ ಕೊಡಸ ಕ್ಯಾಲ್ಕುಲಸ್ ಅಂತ ಕರಿತೀವಿ ಹಾಗಾದ್ರೆ ಈ ಕ್ಯಾಲ್ಕುಲಸ್ 2 ಬ್ರಾಂಚಿಂದ ಆಗಿದೆ ಒಂದು ಏನಪ್ಪ ಅಂದ್ರೆ ಡಿಫ್ರೆನ್ಸಿಯೇಷನ್ ಇನ್ನೊಂದು ಯಾವುದಪ್ಪ ಅಂದ್ರೆ ಇಂಟಿಗ್ರೇಷನ್ ನಮ್ಮ ನನಗೆ ಒಟ್ಟು ಅರ್ಥ ಆಗಿಡ್ರಿ ಮತ್ತು ಅದು ಹೆಂಗೆ ಗೊತ್ತೇನ್ರಿ ಡಿಫ್ರೆನ್ಸಿಯೇಷನ್ ಅರ್ಥ ಆದ್ರೆ ಇಂಟಿಗ್ರೇಷನ್ ಅರ್ಥ ಆಗುತ್ತೆ ಅಂತ ಇಂಟಿಗ್ರೇಷನ್ ಅರ್ಥ ಡಿಫ್ರೆನ್ಷಿಯೇಷನ್ ಅರ್ಥ ಆಗಿರುತ್ತೆ ಆವಾಗ ಗೂಗಲ್ ಹೊಡೆದಿದ್ದೆ ನಾನು ಏನಂತ ಗೂಗಲ್ ಹೊಡೆದೆ ಅವನು ಯಾವರ ಕಂಡು ಹಿಡ್ತಾನ ಹೂ ಇಸ್ ಅ ಡಿಸ್ಕವರ್ ಬೈ ದಿ ಕ್ಯಾಲ್ಕುಲಸ್ ಅಂತಂದಾಗ ಆವಾಗ ಗೂಗಲ್ ಹೇಳ್ತು ಕ್ಯಾಲ್ಕುಲಸ್ ಇಸ್ ಡಿಸ್ಕವರ್ ಬೈ ದಿ ಸರ್ ಐಸಾಕ್ ನ್ಯೂಟನ್ ಅಲಾ ಮಗಣ ಅಂತಂದ ಸೊ ಹಾಗಾದ್ರೆ ಒಂದು ಜೀವನದಲ್ಲಿ ನನ್ನ ಕರಾಳ ದಿನದಲ್ಲಿ ಇವ ಒಬ್ಬ ಏನಾಗಿದ್ದಪ್ಪ ಅಂತಂದ್ರೆ ನನ್ನ ಜೀವನದಲ್ಲಿ ವಿಲನ್ ಆಗಿದ್ದ ಇವತ್ತಿನ ನನ್ನ ಜೀವನದಲ್ಲಿ ಏನಾಗ್ಯಾನಪ್ಪ ಅಂದ್ರೆ ಹೀರೋ ಆಗ್ಯಾನ ದಟ್ ಇಸ್ ಅನ್ನೋದನ್ನ ಸರ್ ಐಸಾಕ್ ನ್ಯೂಟನ್ ಜಸ್ಟ್ ಇಮ್ಯಾಜಿನೇಷನ್ 17ನೇ ಶತಮಾನದಲ್ಲಿ ಏನು ಕೊಟ್ಟಾನಪ್ಪ ಅಂದ್ರೆ ಕೊಡುಗೆಗಳು ಕೊಟ್ಟಾನ 23ನೇ ಶತಮಾನದಲ್ಲಿ ಏನಾಗ್ತಾವಪ್ಪ ಅಂದ್ರೆ ಅವ್ನ ಕ್ವಶನ್ಗಳು ರೈಸ್ ಆಗಕತ್ತವ್ರಿ ಅರ್ಥ ಆಗ್ತದೆ ನಾ ಹೇಳುದು ಅವಾಗ ಕೊಟ್ಟಿದ್ದು ಇನ್ನಾದ್ರೂ ಕ್ವಶನ್ಗಳು ರೈಸ್ ಆಗತ್ತಾರಪ್ಪ ಅಂದ್ರೆ ಈ ನನ್ನ ಮಗ ಎಷ್ಟು ಕ್ಯಾಂಡಿಡೇಟ್ ಡೇಂಜರ್ ಇರಬೇಕು ಹೌದೇ ಒಂದು ಕ್ವಶನ್ ಫಿಕ್ಸ್ ರೀ ಫಿಸಿಕ್ಸ್ ಮ್ಯಾಗ ಕೇಳಿದಪ್ಪ ಅಂದ್ರೆ ನ್ಯೂಟನ್ ಸೌಕರ್ ಬೆಟ್ ಆಗೇ ಇರ್ತಾನೆ ಸೊ ಹಾಗಾದ್ರೆ ಈ ನ್ಯೂಟನ್ನ ದೇಶ ಯಾವ್ದಾಗಿದೆ ಸರ್ ಅಂತಂದ್ರೆ ಇಂಗ್ಲೆಂಡ್ ಯಾವ್ದಾಗ್ಯದ ಎಸ್ ಇಂಗ್ಲೆಂಡ್ ದೇಶದ ವಿಜ್ಞಾನಿ ಅವರೇ ಯಾರಪ್ಪ ಅಂತಂದ್ರೆ ಸರ್ ಐಸಾಕ್ ನ್ಯೂಟನ್ ಏನು ಕೊಟ್ಟ ನಿಮ್ಮ ಕಬರಿಗೇಡಿ ಸೊ ಫಸ್ಟ್ ಆಫ್ ಆಲ್ ನೋಡಿದಾಗ ನ್ಯೂಟನ್ ರವರು ಯಾವ ನಿಯಮಗಳು ಕೊಡ್ತಾರಪ್ಪ ಅಂದ್ರೆ ಚಲನೆಯ ನಿಯಮಗಳು ಯಾವ ನಿಯಮಗಳು ಎಸ್ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಲಾಸ್ ಆಫ್ ಮೋಷನ್ಸ್ ಅಂತ ಕರಿತೀವಿ ಕ್ವಶನ್ ರೈಸ್ ಆಗ್ಯದ ಚಲನೆಯ ನಿಯಮಗಳ ಪ್ರತಿಪಾದಕರ ಯಾವ್ದಾಗಿದ್ದಾರೆ ಅಂತ ಕೇಳ್ತಾನ್ರಿ ಯಾರ್ರಿ ಯಾರು ಓನ್ಲಿ ನ್ಯೂಟನ್ ಅಂడి ಯಾಕಂದ್ರೆ ನೀವು ಚೆನ್ನಾಗಿರ್ಬೇಕು ನೋಡಿ ಅದ್ಯಾಕೆ ಸರ್ ಐಸಾಕ್ ನ್ಯೂಟನ್ ಇರೋದು ಒಬ್ಬ ಅಣ್ಣ ಅದಾನಿಲ್ಲ ಯಾರಮ್ಮ ನ್ಯೂಟನ್ ಯಾರಾಗ್ರಿ ನ್ಯೂಟನ್ ಯಾವ ನಿಯಮಗಳು ಆದರೆ ಚಲನೆಯ ನಿಯಮ ಎಷ್ಟದಾವ್ರಿ ಕಿತನಾ ಹೇ ತೀನ್ ಹೇ ಹಾಗಾದ್ರೆ ಒಂದೇದು ಯಾವ್ದ್ರಿ ಸರ್ ಅಂತಂದಾಗ ನ್ಯೂಟನ್ನ ಒಂದೇ ನಿಯಮ ಎದರ ಬಗ್ಗೆ ಹೇಳ್ತಾ ಇದ್ರಿ ಸರ್ ಅಂತಂದ್ರೆ ಜಡತ್ವದ ಬಗ್ಗೆ ಹೇಳ್ತದೆ ನಾನು ಮುಂದೆ ಹೇಳ್ತೀನಿ ಚಿಲ್ಡ್ರನ್ ಟಾಪಿಕ್ ಬಂದಾಗ ಅಲ್ಲಿ ಲಾಸ್ ಆಫ್ ಮೋಷನ್ ಒಂದು ತಾಸು ಡಿಸ್ಕಷನ್ ಮಾಡ್ತೀನಿ ಇಲ್ಲಿ ಬರೀ ನಾ ಇಂಟ್ರೊಡಕ್ಷನ್ ಕೂಡ ಹಾಕತ್ತೀನಿ ಹಾಗಾದ್ರೆ ಚಲನೆಯ ನಿಯಮದ ಪ್ರತಿಪಾದಕ ಯಾರಾಗಿರಪ್ಪ ಅಂದ್ರೆ ನ್ಯೂಟನ್ ಆಗ್ಯಾರ ಹಾಗಾದ್ರೆ ನ್ಯೂಟನ್ನ ಒಂದೇ ನಿಯಮ ಎದ್ರ ಬಗ್ಗೆ ಹೇಳ್ತದ ಜಡತ್ವ ಅಂದ್ರೆ ಏನ್ರಿ ಸರ್ ಅಂತಂದ್ರೆ ಇನರ್ಷಿಯಾ ಅಂತ ಕರಿತೀವಿ ಇನರ್ಷಿಯಾ ಅಂದ್ರೆ ಏನಪ್ಪಾ ಅಂದ್ರೆ ನಿಚ್ಚಲದಲ್ಲಿರೋ ವಸ್ತು ನಿಚ್ಚಲದಲ್ಲೇ ಇರ್ತದೆ ಅದರ ಮೇಲೆ ಬಲ ಪ್ರಯೋಗಿಸಿದಾಗ ಮಾತ್ರ ಆ ವಸ್ತುನಲ್ಲಿ ಏನಾಗ್ತದ ಬದಲಾವಣೆ ಆಗ್ತದ ಇಲ್ಲವಾದ್ರೆ ನಿಚ್ಚಲದಲ್ಲೇ ಇರ್ತದೆ ಸುಮ್ ಕೂತಿದ್ರೆ ಸುಮ್ಮನೆ ಇರ್ತಿರ್ತದೆ ಏನ್ರಿ ಚೂಟಿದ್ರೆ ಮಾತ್ರ ಪಟ್ ಅಂತ ಬೀಳ್ತದ ಅರ್ಥ ಆಗ್ತದ ಇಲ್ರೋ ಎಲ್ಲಿವರೆಗೂ ಚೂಟ್ಲಿಕ್ಕಲ್ಲ ಅಲ್ಲಿವರೆಗೂ ಸುಮ್ಮನೆ ಕೂತಿರ್ತಾರ ಯಾವಾಗ ಚೂಟಿದಿ ಅವಾಗ ಏನಾಗುತ್ತೆ ಪಡ್ ಅಂತ ಬೀಳ್ತದೆ ಇಸ್ ಇಟ್ ಕ್ಲಿಯರ್ ಹಾಗಾದ್ರೆ ನಿಮ್ಗೊಂದು ಕ್ವಶನ್ ಕೇಳ್ತೀನಿ ಇಲ್ಲಿ ಜಡತ್ವ ಅಂದ್ರೆ ಏನ್ರಿ ನಿಚ್ಚಲ ಸ್ಥಿತಿ ಅಂತಂದಾಗ ಕಾನ್ಸ್ಟೆಂಟ್ ಅಂತಂದಾಗ ಅಂದ್ರೆ ಒಂದೇ ಕಡೆ ನಿಂತಿರಬೇಕು ಅದೇ ರೀತಿಯಲ್ಲಿ ಸಮವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಹೋಗ್ತಿರ್ಬೇಕು ಕಾನ್ಸ್ಟೆಂಟ್ ಸ್ಪೀಡ್ ಇರಬೇಕು ಯೂನಿಟ್ ಡೈರೆಕ್ಷನ್ ಇರಬೇಕು ಅದಕ್ಕೂ ನಾವೇನಂತ ಕರಿತೀವಿ ಜಡತ್ವ ಅಂತ ಕರಿತೀವಿ ನಿಂತಲ್ಲೇ ಸ್ಟೇಬಲ್ ಆಗಿ ನಿಂತಿತ್ತಂದ್ರೂ ಕೂಡ ಅದಕ್ಕೆ ಏನಂತ ಕರಿತೀವಿ ಜಡತ್ವ ಅಂತ ಕರಿತೀವಿ ಅರ್ಥ ಆಗ್ತಾನೆ ಹೇಳೋದು ಹಾಗಾದ್ರೆ ಇದೇ ಕ್ವಶನ್ ನಾವು 3ನೇ ನಿಯಮದಾಗ ಮಾತಾಡ್ತೀನಿ ಹಾಗಾದ್ರೆ ನ್ಯೂಟನ್ನ 2ನೇ ನಿಯಮ ಎದ್ರ ಬಗ್ಗೆ ಹೇಳ್ತದೆ ಫೋರ್ಸ್ ಬಗ್ಗೆ ಹೇಳ್ತದೆ ಎದ್ರ ಬಗ್ಗೆ ಹೇಳ್ತದೆ ಫೋರ್ಸ್ ಬಲದ ಕುರಿತು ನ್ಯೂಟನ್ ಎಷ್ಟನೇ ನಿಯಮ ತಂದಾಗ 2ನೇ ನಿಯಮ ದ ಪ್ರಾಡಕ್ಟ್ ಆಫ್ ದ ಮಾಸ್ ಅಂಡ್ ಆಕ್ಸಲರೇಷನ್ ಇಸ್ ಕಾಲ್ಡ್ ಆಸ್ ನಾವೇನಂತ ಕರಿತೀವಿ ಫೋರ್ಸ್ ಅಂತ ಕರಿತೀವಿ ಇದು ನ್ಯೂಟನ್ ಎಷ್ಟನೇ ನಿಯಮದ ಪ್ರಕಾರ ತಂದಾಗ 2ನೇ ನಿಯಮದ ಪ್ರಕಾರ ಇನ್ನು ನ್ಯೂಟನ್ನ 3ನೇ ನಿಯಮ ಎದುರು ಹೇಳ್ತದ್ರಿ ಸರ್ ಅಂತಂದಾಗ ಒಂದು ಕಾಯದ ಕ್ರಿಯೆಗೆ ಪ್ರತಿಕ್ರಿಯೆ ಎವ್ರಿ ಆಕ್ಷನ್ ಅಂಡ್ ರಿಯಾಕ್ಷನ್ ಈಕ್ವಲ್ ಅಂಡ್ ಅಪೋಸಿಟ್ ಅಂತ ಕರಿತೀವಿ ಕ್ರಿಯೆಗೆ ಪ್ರತಿಕ್ರಿಯೆ ಯಾವಾಗ ಏನಾಗಿರಬೇಕು ಸಮ ಮತ್ತು ವಿರುದ್ಧ ನ್ಯೂಟನ್ ಎಷ್ಟನೇ ನಿಯಮ ತಂದಾಗ 3ನೇ ನಿಯಮ ಇನ್ನೇ ಈಗರ ಹೇಳಿದೆ ನಿಂತಿರುವ ವ್ಯಕ್ತಿ ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕಾ ಇಲ್ಲಿ ಇದಕ್ಕೆ ಫಿಸಿಕ್ಸ್ ಅಂತ ಕರಿತೀವಿ ನಿಂತಿರುವ ವ್ಯಕ್ತಿ ನ್ಯೂಟನ್ ಎಷ್ಟನೇ ನಿಯಮ 1ನೇ ನಿಯಮ ಅನ್ನೋದು ಕರಿತ್ರಿ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊರೆ ನಿಂತಿರುವ ವ್ಯಕ್ತಿ ನ್ಯೂಟನ್ ಎಷ್ಟನೇ ನಿಯಮ 1ನೇ ನಿಯಮ ಪಕ್ಕ ಶೋರ್ ಹಿಂಗ ಮಾಡಿ ಏನ್ ಮಾಡ್ತೀರಪ್ಪ ಅಂದ್ರೆ ತಪ್ಪು ಮಾಡ್ತೀರಿ ಇಲ್ಲಿ ನಿಂತಿರುವ ವ್ಯಕ್ತಿ ರುಕೋ ಸರ ಸಬರ್ಕರು ನಿಂತಿರುವ ವ್ಯಕ್ತಿ ನ್ಯೂಟನ್ ಎಷ್ಟನೇ ನಿಯಮ ತಂದಾಗ ಇಲ್ಲಿ 3ನೇ ನಿಯಮ ಆಗಿ ಕನ್ವರ್ಟ್ ಆಗ್ತದೆ ಹಾಗಾದ್ರೆ ಇಲ್ಲಿ ಪರ್ಸನ್ನೇ ಬೇರೆ ಅದೇ ರೀತಿಯಲ್ಲಿ ಸಬ್ಸ್ಟೆನ್ಸಸ್ ಬೇರೆ ಇಲ್ಲಿ ವಸ್ತುನೇ ಬೇರೆ ವ್ಯಕ್ತಿನೇ ಬೇರೆ ಇಲ್ಲಿ ನಾನು ನಿಂತೀನಿ ಅನ್ನೋದೊಂದು ಏನ್ರಿ ಪ್ರೊಸೆಸ್ ಹೌದು ಹೇಳ್ರು ಹಾಗಾದ್ರೆ ನಿಂತಿನಪ್ಪ ಅಂತಂದ್ರೆ ಒಂದು ಕ್ರಿಯೆ ನಾ ಏನ್ ಮಾಡತ್ತೀನಪ್ಪ ಅಂತಂದಾಗ ಪ್ರತಿಕ್ರಿಯೆ ಕೊಡತ್ತೀನಿ ಪ್ರತಿಕ್ರಿಯೆ ಎಲ್ಲಿ ಕೊಡತ್ತೀನಿ ಕೆಲ ಕೊಡತ್ತೀನಿ ಪ್ರತಿಕ್ರಿಯೆ ಭೂಮಿ ಏನು ಕೊಡತ್ತದಪ್ಪ ಅಂದ್ರೆ ಗ್ರಾವಿಟೇಷನ್ ಅದ
ಗ್ರಾವಿಟೇಷನ್ ಐತಿಲ್ರಿ, ನಾ ಎಷ್ಟು ಫೋರ್ಸ್ ಕೆಳಗೆ ಕೊಡತ್ತೀನಿ ಅಷ್ಟು ಫೋರ್ಸ್ ಏನು ಕೊಡತ್ತದ ಮೇಲೆ ಕೊಡಕತ್ತದ, ಆದ್ರಿಂದ ನಾ ಸ್ಟೇಬಲ್ ಆಗಿ ನಿಂತೀನಿ, ನೀವು ಸ್ಟೇಬಲ್ ಆಗಿ ಕೂತೀರಿ. ಹಾಗಾದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ವಿರುದ್ಧ ಮತ್ತು ಅಪೋಸಿಟ್ ಐತದ, ಹೌದು ಹೇಳ್ರು. ಹಾಗಾದ್ರೆ ವಸ್ತು ನ್ಯೂಟನ್ ಎಷ್ಟು ನಿಯಮ ಆಗ್ತದಪ್ಪ ಅಂತಂದ್ರೆ ಒಂದೇ ನಿಯಮ. ಯಾವ ನಿಯಮ? ಒಂದೇ ನಿಯಮ. 100 ವರ್ಷಗಳ ಕಾಲದ ಹೆಂಗಿರ್ತದ ಹಂಗೆ ಇರ್ತದೆ. ನಾನು 100 ವರ್ಷಗಳು ಸ್ಟೇಬಲ್ ಆಗಿ ನಿಂದ್ರೆ ನಿಂದ್ರಕ್ಕಾಗುತ್ತೆ? ನೀವು 100 ವರ್ಷ ಹಿಂಗೆ ಕೊಡ್ಬೇಕು ಬೈ, ನೋ ವೇ, ಚಾನ್ಸೇ ಇಲ್ಲ. ನಾವೇನು ಮಾಡ್ತೀವಪ್ಪ ಅಂದ್ರೆ ಸಮಯ ತಕ್ಕಂಗೆ ನಮ್ಮ ಪ್ರತಿಕ್ರಿಯೆ ಅಥವಾ ಕ್ರಿಯೆಯನ್ನು ನಾವೇನು ಮಾಡ್ತೀವಿ, ಬದಲಾವಣೆ ಮಾಡ್ಕೊತಿರ್ತೀವಿ. ಎಷ್ಟು ಡೇಂಜರ್ ಐತೆ ಮತ್ತೊಮ್ಮೆ ಐತೆ ಕೇಳಿ. ಕ್ರಿಕೆಟ್ ಆಡ್ತಿರೋ ಬೌಲರ್ ಚೆಂಡನ್ನು ಎಸೆದ ಮೇಲೆ, ಕ್ರಿಕೆಟ್ ಆಡ್ತಿರೋ ಬೌಲರ್ ಚೆಂಡನ್ನು ಎಸೆದ ಮೇಲೆ ಮುಂದಕ್ಕೆ ಓಡಿ ಹೋಗುತ್ತಾನೆ. ಇದು ನ್ಯೂಟನ್ ಎಷ್ಟು ನಿಯಮ? ಒಂದೇ ನಿಯಮ. ನೆನಪಿರ್ಲಿ ಪಕ್ಕ. ಕ್ರಿಕೆಟ್ ಆಡ್ತಿರೋ ಬೌಲರ್ ಚೆಂಡನ್ನು ಎಸೆದ ಮೇಲೆ ಮುಂದಕ್ಕೆ ಓಡಿ ಹೋಗುತ್ತಾನೆ. ನ್ಯೂಟನ್ ಎಷ್ಟು ನಿಯಮ? ಒಂದೇ ನಿಯಮ. ಇದೇ ಕ್ವಶನ್, ಕ್ರಿಕೆಟ್ ಆಡುತ್ತಿರೋ ಬೌಲರ್ ಚೆಂಡನ್ನು ಎಸೆದ ಮೇಲೆ ಮುಂದಕ್ಕೆ ಓಡಿ ಹೋಗುತ್ತಾನೆ, ಕಾರಣವೇನು ಅಂತಂದಾಗ ನ್ಯೂಟನ್ ಎರಡನೇ ನಿಯಮ. ಅದಕ್ಕೆ ಫಿಸಿಕ್ಸ್ ಅಂತ ಕರಿತೀವಿ. ಪ್ರಶ್ನಾರ್ಥಕ ಚಿಹ್ನಕ್ಕೂ ಹಾಗೂ ಪೂರ್ಣ ವಿರಾಮಕ್ಕೂ ಭಾಳ ಡಿಫ್ರೆನ್ಸ್ ಅದ ಯಾವ ಶಾಸ್ತ್ರದಲ್ಲಿ ಅಂತಂದಾಗ ಭೌತಶಾಸ್ತ್ರದಲ್ಲಿ. ಎಷ್ಟೋ ಮಂದಿ ಹುಚ್ಚರಾಗಿರ್ತಾರೆ. ಒಂದನೇ ನಿಯಮದಾಗ ಅದೇ ಎಕ್ಸಾಂಪಲ್ ಇರ್ತದ, ಎರಡನೇ ನಿಯಮದಲ್ಲಿ ಅದೇ ಎಕ್ಸಾಂಪಲ್ ಇರ್ತದೆ. ನಾಳೆ ಎಕ್ಸಾಮ್ದಾಗ ಬಂದಾಗ ಯಾವ ನಿಯಮಕ್ಕೆ ಹಾಕ್ಬೇಕು, ಯಾಕಂದ್ರೆ ವೇ ಆಫ್ ಕ್ವಶನ್ ಯಾವ ರೀತಿಯಲ್ಲಿ ಕೇಳೋಣ ಅದು ನಿಮ್ಗೆ ಗೊತ್ತಿರಬೇಕು. ಅರ್ಥ ಆಗ್ತಾ ಇದೆಯಾ? ಏನು ಡಿಫ್ರೆನ್ಸ್ ಐತಿ? ಏಕೆ, ಹಾಗಾದರೆ ಕಾರಣವೇನಂತಂದಾಗ ನ್ಯೂಟನ್ ಎಷ್ಟು ನಿಯಮ ಕನ್ವರ್ಟ್ ಆಗುತ್ತಾ? ಎರಡನೇ ನಿಯಮ ಆಗಿ ಕನ್ವರ್ಟ್ ಆಗುತ್ತಾ. ಓನ್ಲಿ ಪೂರ್ಣ ವಿರಾಮಿತಪ್ಪ ಅಂದ್ರೆ ಎಷ್ಟು ನಿಯಮ? ಒಂದೇ. ಅರ್ಥ ಆಯ್ತಾ? ಇದೆಲ್ಲ ಯಾಕೆ ಕ್ರಿಯೆ ಅಂತಂದಾಗ ಚಲನೆ ಟಾಪಿಕ್ ಅಂತ ಬಂದಾಗ ಅಲ್ಲಿ ಲಾಸ್ ಆಫ್ ಮೋಷನ್ ನಾ ಅಧ್ಯಯನ ಮಾಡ್ತೀನಿ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನ್ಯೂಟನ್ ಒಂದೇ ನಿಯಮ ಎದ್ರ ಬಗ್ಗೆ ಹೇಳ್ತದ? ಎರಡನೇ ನಿಯಮ ಕ್ರಿಯೆಗೆ ಪ್ರತಿಕ್ರಿಯೆ. ಎಷ್ಟು ನಿಯಮ? ಇವೆಲ್ಲ ಎಂತ ನಿಯಮ? ಚಲನೆ ನಿಯಮಗಳು. ಯಾವ ನಿಯಮಗಳು? ಯಾರು ಕೊಟ್ರು? ನ್ಯೂಟನ್ ದೇಶ ಯಾವುದು? ವಿಜ್ಞಾನದ ಪಿತಾಮಹ ಯಾರು? ಟಾಟಾ. ಯಾರು? ವಿಜ್ಞಾನ ಪದ ಯಾವ ಭಾಷೆಯಿಂದ ಬಂದದ? ಭೌತಶಾಸ್ತ್ರ ಯಾವ ಭಾಷೆಯಿಂದ ಬಂದದ? ಯಾವುದು? ಪಾದರಸ ಹಾಕಿದ ವಿಜ್ಞಾನ ಯಾರು? ಫ್ಯಾರನ್ಹೀಟ್. ಹೈಟ್. ಗನ್ ಪೌಡರ್ ಯಾರು ಕಂಡಿದ್ರು? ಗನ್ ಪೌಡರ್ ನಲ್ಲಿ ಎರಡನೇ ಧಾತು ಯಾವ? ಅದು ಪಿಕ್ಚರ್ ಕಾಣಕತ್ತದಲ್ಲ, ನಾ ಎಲ್ಲಿ ಬರ್ತೀನಿ ಕಾಣಕತ್ತದಲ್ಲ? ಕಾಣಕತ್ತದ ಇಲ್ಲ. ಏನು ಬೇರೆ ಏನ್ರ ಕಾಣಕತ್ತದ? ಹಂಗಾದ್ರೆ ಹೊಟ್ಟ ನೋಡಕ್ ಹೋಗ್ಬೇಡಿ. ಯಾರ ಬಗ್ಗೆ ಮಾತಾಡ್ತಿದ್ವಿ ನಾವು? ನ್ಯೂಟನ್ ಸೌಕರ್ ಬಗ್ಗೆ ಮಾತಾಡ್ತಿದ್ವಿ. ಹಾಗಾದ್ರೆ ಕೌನ್ ಹೇ? ನ್ಯೂಟನ್. ಕೌನ್ ಇರಬೇ? ನ್ಯೂಟನ್. ಇದು ಯಾವ ಮರ ಅಂತಂದ್ರೆ ಸೇಬು ಮರ. ಇದು ನೋಡ್ಬೇಕಂತ. ಇದು ಯಾವ ಮರ? ಇದು ಇಮ್ಯಾಜಿನೇಷನ್ ಮಾಡ್ಕೋಬೇಕು. ನಿಮಗೆಲ್ಲ ಗೊತ್ತದ, ಸೇಬು ಮರದಲ್ಲಿ ಯಾವಾಗಲೂ ಏನಿರ್ತಾವಪ್ಪ ಅಂದ್ರೆ ಟಮಾಟೆ ಹಣ್ಣು ಇರ್ತಾವ. ಏನಿರ್ತಾವ? ಸೇಬು ಹಣ್ಣು ಇರ್ತಾವ. ಇಲ್ಲಿ 4 ಮಂದಿ ಇರ್ತವೆ. ಇವು ಮಾತಾಡಕ್ಕೆ ಹುಟ್ಟಿರ್ತವೆ. ಜೀವನದಾಗೂ ಉದ್ದಾರ ಆಗಲ್ಲ, ಆಗೋರ್ಗು ಬಿಡಲ್ಲ. ಇವರು ಹುಟ್ಟಿದ್ದೆ ಮಾತಾಡಕ್ಕೆ. ಇವಾಗ ಏನಪ್ಪಾ ಅಂತಂದಾಗ 23 ವರ್ಷ ಆದಂತ ಪುರುಷ ಅಂತೀವಿ. 23 ವರ್ಷದ ಪುರುಷ ಯಾರಪ್ಪ ಅಂದ್ರೆ ನ್ಯೂಟನ್. ಸೇಬು ಮರದ ಕೆಳಗೆ ಕೂತಿದ್ದ. ಅವಾಗ ಏನ್ ಬರ್ತೋ? ಬಿರುಗಾಳಿ ಬರ್ತದ. ಮಾಡ್ಬೇಕಟ್ಟ. ಏನ್ ಬರ್ತತ್ತ? ಬಿರುಗಾಳಿ ಬಂದಾಗ ಏನಪ್ಪಾ ಅಂತಂದ್ರೆ ಸೇಬು ಮರದಲ್ಲಿರೋ ಎಲ್ಲಾ ಸೇಬು ಹಣ್ಣುಗಳು ಕೆಳಗೆ ಬೀಳಾಕತ್ತಿತ್ತು. ಏನ್ ಪ್ರಾಬ್ಲಮ್ ಇಲ್ರಿ, ಎಲ್ಲ ಬೀಳಾಕ ಬೀಳಾತಿತ್ತು. ಒಂದು ಬತ್ತತ್ತ ನ್ಯೂಟನ್ ತಲೆ ಮ್ಯಾಗ ಬಿತ್ತದ. ನಿಮ್ ಕ್ವಶನ್ ಕೇಳ್ತ ಮಾಡಿ ಆಫೀಸರ್ಸ್, ನೀವಲ್ಲಿ ಕೂತ್ರ ನಾ ಅಲ್ಲಿ ಕೂತ್ರ. ಇಫ್ ದೇರ್ ಇಸ್ ಆ ಪ್ಲೇಸು ನಾ ಕೂತ್ರ, ಇಫ್ ದೇರ್ ಇಸ್ ನೀವು ಕೂತ್ರ ಏನ್ ಮಾಡ್ತಿದ್ದೀರಿ? ಕ್ಯಾಚ್ ಇಡ್ತಿದ್ದೀರಿ. ಅದು ಬಿಳದ ಗೊತ್ತಿಲ್ಲ. ಏನ್ ಮಾಡ್ತೀರಿ? ತಿಂತೀರಿ. ಹೌದು ಹೇಳ್ರಿ. ಆಲ್ಮೋಸ್ಟ್ 99% ಎಲ್ಲರೂ ಏನ್ ಯೋಚನೆ ಮಾಡ್ತಾರಪ್ಪ ಅಂದ್ರೆ ತಿನ್ನೋ ಬಗ್ಗೆ ಯೋಚನೆ ಮಾಡ್ತಾರೆ. ಯಾಕೆ? ಎನರ್ಜಿ ಹಾಕಿಲ್ಲ, ತಾನಾಗೆ ಬಂದದ. ಮಣ್ಣು ತಾನಾಗ ಬಂದ ಯಾರು ಬಿಡ್ತಾನೇನ್ರಿ? ಹೊಡ್ತಾ ಹೊಡಿತಾನ. ಆಗ ಇಲ್ಲಿ ಹೊಡ್ತಾ ಹೊಡ್ಯಾಕತ್ತಿರಪ್ಪ ಅಂದ್ರೆ ಎಲ್ಲರೂ ತಿನ್ನಾಕತ್ತಿದ್ರ. ಈ ಕಬರಿಗೇಡಿ ನ್ಯೂಟನ್ ತಿನ್ನೋದು ಬದಲಿ ಏನ್ ಬದ್ಲಿ? ತಿನ್ನೋದು ಬದ್ಲಿ ಏನಂತ ವಿಚಾರ ಮಾಡ್ತಾನಪ್ಪ ಅಂತಂದ್ರೆ ಏ ಕ್ಯೂ ನೀಚೆ ಗಿರ, ಇದು ಎದಕ್ಕೆ ಕೆಳಗೆ ಬೇಕು, ಇದು ಎದಕ್ಕೂ ಕಿಂದಕ್ಕೆ ಪಡ್ಯ ಅಂತ ಯಾರು ಯೋಚನೆ ಮಾಡ್ತಾರಪ್ಪ ಅಂತಂದ್ರೆ ನ್ಯೂಟನ್ ಸೌಕರ್ಯ ಯೋಚನೆ ಮಾಡ್ತಾರೆ. ಎಷ್ಟು ಡೇಂಜರ್ ನನ್ನ ಮಗ ಇರ್ಬೇಕಾಗ್ತೀವಿ. ಏನ್ರಿ ವಿಚಾರ ಮಾಡ್ಲಿಕ್ಕಪ್ಪ ಅಂತಂದ್ರೆ ನಮ್ ಫಿಸಿಕ್ಸ್ ನಲ್ಲಿ ಒಂದ್ ಚಾಪ್ಟರ್ ಬರ್ತಿದ್ದಿಲ್ಲ. ಅದೇ ಯಾವ್ದಪ್ಪ ಅಂದ್ರೆ ಗುರುತ್ವ. ಯಾವ್ದ್ರಿ? ಗುರುತ್ವ. ಹಾಗಾದ್ರೆ ಏನ್ ಮಾತ್ರ ರಿಯಲೈಸ್ ಮಾಡ್ತಾನಪ್ಪ ಅಂದ್ರೆ ನ್ಯೂಟನ್, ನಮ್ ಭೂಮಿಗೆ ಒಂದ್ ಏನದ ಅಟ್ರಾಕ್ಷನ್ ಫೋರ್ಸ್ ಅದ. ಯಾವುದೇ ಒಂದು ಅಬ್ಜೆಕ್ಟ್ ಅನ್ನು ಮೇಲೆ ಕೆಸಿದಾಗ ಭೂಮಿ ತನ್ನ ಕಡೆಗೆ ಏನ್ ಮಾಡ್ಕೋತದ? ಆಕರ್ಷಣೆ ಮಾಡ್ಕೋತದ. ಈ ಆಕರ್ಷಣೆ ಬಲವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಗುರುತ್ವ ಬಲ ಅಂತ ಕರಿತೀವಿ. ಏನಂತ ಕರಿತೀವಿ? ಗುರುತ್ವ ಬಲ. ಹಾಗಾದ್ರೆ ಗುರುತ್ವದ ಪಿತಾಮಹ ಯಾರೇ ಸರ್ ಅಂತಂದ್ರ ಸರ್ ಐಸಾಕ್ ನ್ಯೂಟನ್. ಎದ್ದೇಳ ಸೌಕಾರ. ಆಗ ಸುಟ್ಟು ನೋಡಾಕತ್ತೀನಿ. ಅಷ್ಟು ಕಷ್ಟ ಆಗತ್ತಿತ್ತಪ್ಪ ಅಂದ್ರೆ ಹೊರಗೆ ಹೋಗು, ಮುಖ ತಕ್ಕೋ, ಚಾ ಕುಡಿ,
ಆರಾಮಾಗಿ ಹೋಗಿ ಆರಾಮಾಗಿ ಬಾ, ಕಷ್ಟಪಡಕ್ಕೆ ಹೋಗಬೇಡ. ಕಷ್ಟಕ್ಕೂ ಇಷ್ಟಕ್ಕೂ ಭಾಳ ಡಿಫ್ರೆನ್ಸ್ ಅದ. ಡೋಂಟ್ ವರಿ, ನೀ ಯಾರತ್ನ ಯಾರಿಗೂ ಹೇಳಲ್ಲ, ಯಾಕಂದ್ರೆ ನೀ ಚೆನ್ನಾಗಿರ್ಬೇಕು. ನನಗೂ ನಿನಗೂ ಅಷ್ಟೇ ಗೊತ್ತಿರಲಿ. ಮತ್ತೆ ನಾ ಯಾರಂತ ನಿನಗೆ ಹೇಳ್ಬೇಕು, ನಾನು 4 ಮಂದಿಗೆ ಹೇಳಿದಪ್ಪ ಅಂದ್ರೆ ನೀವು ಸಾಬ್ ಅವ್ರಿಗೆ ಬಾ ಅರೆ ಬೈ ಬ್ಯಾಡ ಬೈ, ನಿಮ್ಮ ಪಾಡಿ ನೀವೇರಿ, ನಮ್ಮ ಪಾಡಿ ನಾವು ಕರೆಕ್ಟ್ ಎದ್ದೇಳ್ರಿ, ಮಕ್ಕಳಕ್ಕೆ ಹೋಗ್ಬೇಕು. ಅದು ಏನಾಗುತ್ತೆ ಗೊತ್ತೇನ್ರಿ, ನಾವು ಒಂಥರ ಇಮ್ಯಾಜಿನೇಷನ್ ಮಾಡ್ಕೊಂಡು ಬಂದಿರ್ತೀವಿ. ರೊಚ್ಚಿಗೆ ಹೇಳ್ಬೇಕು, ಭಾರಿ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ಕಪಾಳ ಗೆಟ್ಟಿಗೆ ಹೊಡಿ ಚಲೋ ರೀ. ಡೈರೆಕ್ಟ್ ಬಂದು ಕಪಾಳ ಗೆಟ್ಟಿಗೆ ಒಂದು ತನ್ನ ಹೊಡೆದ್ರೆ ಏನೂ ಮಾನಸಿಕ ಆಗಲ್ರಿ. ನಾ ರೊಚ್ಚಿಗೆ ಹೇಳೋ ಸಮಯದಲ್ಲಿ ಈಗ ಮಾಡಿದ್ರೆ ನಮ್ಗೆ ಹೆಂಗಾಗುತ್ತೆ ಹೇಳ್ರಿ, ಸರ್ರ ಹತ್ತದಿಲ್ರಿ. ಬಾಡಿಗೆ ಹೇಳ್ತೀನಿ, ಆಮೇಲೆ ತೋರಿಸ್ತಾನೆ. ಅರ್ಥದಿಲ್ರಿ, ಅರ್ಥ ಆಗ್ತದಿಲ್ರಿ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳ್ರಿ, ಇಷ್ಟ ಅಂದ್ರೆ ಅಷ್ಟೇ ಕೊಂಡ್ರಿ, ಕಷ್ಟ ಅಂದ್ರೆ ಕೊಂಡ್ರಾಕ್ ಹೋಗ್ಬೇಡಿ. ಯಾಕಂದ್ರೆ ಟೈಮ್ ಭಾಳ ಡೇಂಜರ್ ಅದು. ಇವಾಗಂತೂ ಟೈಮ್ ಅಂತೂ ಭಾಳ ನೆಸೆಸಿಟಿ ಐತಿ. ಇಸ್ ಇಟ್ ಕ್ಲಿಯರ್? ಇನ್ನೊಂದ್ಸಲ ಹೊಡಿ ಮಗನ, ಇದು ಫಸ್ಟ್ ಕ್ಲಾಸ್ ಐತಿ, ಬಿಟ್ಟಿನಿ ನೀವು. ನೆಕ್ಸ್ಟ್ ಕ್ಲಾಸ್ ತೋರಿಸ್ತೀನಿ ಕಿಕ್ಕಿನಿ. ಎಸ್, ಮೋಸ್ಟ್ ಇಂಪಾರ್ಟೆಂಟ್. ಯಾವ್ದ್ರ ಪಿತಾಮ? ಯಾವ್ದ್ರ ಪಿತಾಮ? ಗುರುತ್ವದ ಪಿತಾಮ. ಯಾವ ಪಿತಾಮ? ಗುರುತ್ವದ ಪಿತಾಮ. ಯಾರ್ಯಾಗ್ಯಾರ? ನ್ಯೂಟನ್ ಆಗ್ಯಾರ. ಯಾರ್ಯಾಗ್ಯಾರಿ? ನ್ಯೂಟನ್. ಹಾಗೆ ನ್ಯೂಟನ್ ರಿಯಲೈಸ್ ಮಾಡ್ಕೊಂಡು ಏನಂತಾನಪ್ಪ ಅಂದ್ರೆ, ಭೂಮಿ ಬಂದು ಏನದ ಅಟ್ರಾಕ್ಷನ್ ಫೋರ್ಸ್ ಅದ. ಆ ಅಟ್ರಾಕ್ಷನ್ ಫೋರ್ಸ್ ಏನ್ ಮಾಡ್ತದಪ್ಪ ಅಂದ್ರೆ, ಯಾವುದೇ ಒಂದು ವಸ್ತುವನ್ನು ಭೂಮಿ ಕಡೆ ಏನ್ ಮಾಡ್ತದ? ಆಕರ್ಷಣೆ ಮಾಡ್ಕೊತದ. ಈ ಆಕರ್ಷಣೆ ಬಲವನ್ನ ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ಗುರುತ್ವ ಬಲ, ಗುರುತ್ವ. ಏನು ಯಾರ ಬಗ್ಗೆ ಮಾತಾಡ್ತೀವಿ ನಾವು? ಅದೇ ಕೌನ್ ಹೇ? ನ್ಯೂಟನ್. ಕೌನ್ ಹೇ ರೇ ಬೈ? ನ್ಯೂಟನ್. ಅದ್ರ ನ್ಯೂಟನ್ಗೆ ಏನಿತ್ತಪ್ಪ ಅಂದ್ರೆ ಒಂದು ಮಣಿ ಇತ್ತು. ಏನು ಎಲ್ಲರಿಗೂ ಮಣಿ ಇರ್ತದೆ, ಸುಮ್ಮನೆ ಆಗ್ಬೇಕತ್ತ. ನ್ಯೂಟನ್ಗೆ ಏನಿತ್ತು? ಒಂದು ಮಣಿ ಇತ್ತು. ಮಣಿ ಕೂಡ ಏನ್ ಮಾಡಿದಪ್ಪ ಅಂದ್ರೆ ಒಂದು ಪ್ರಾಕ್ಟಿಕಲ್ ಲ್ಯಾಬ್ ಇತ್ತು. ಅಂದ್ರೆ ಒಂದೇ ಒಂದು ಏನಾಗಿತ್ತು? ಪ್ರಯೋಗಶಾಲೆ ಇತ್ತು. ಆ ಪ್ರಯೋಗಶಾಲೆಯಲ್ಲಿ ಏನಾಗಿತ್ತಪ್ಪ ಅಂತಂದಾಗ 7 ಬಣ್ಣಗಳು ಮೂಡಿದ್ವು. ಎಷ್ಟು ಬಣ್ಣಗಳು? 7 ಬಣ್ಣ. ಆದರೆ 7 ಬಣ್ಣಗಳು ಮೂಡಿದಂತ ಯಾರು ನೋಡಿದ್ರಪ್ಪ ಅಂದ್ರೆ ನ್ಯೂಟನ್. ಎಲ್ಲಿದ್ದೀವ? ಸುಮ್ ಕುಂಡ್ರತಾನೆ ಕುಂಡ್ರು ಕ್ಯಾಂಡಿಡೇಟ್ ಏನದ? ಎಲ್ಲಿ ಓಡೋಯ್ತು? ಪ್ರಯೋಗಶಾಲೆ. ಯಾವ ಶಾಲೆ? ಪ್ರಯೋಗಶಾಲೆ. ಆ ಪ್ರಯೋಗಶಾಲೆಯಲ್ಲಿ ಏನಾಗಿತ್ತಪ್ಪ ಅಂತಂದಾಗ ಬೆಳಕು ಒಂದು ಪ್ರಿಸಮ್ ಆಗಿ ಬಿದ್ದಿತ್ತು. ಬೆಳಕು ಒಂದು ಏನಾಗಿತ್ತು? ಪ್ರಿಸಮ್ ಆಗಿ ಬಿದ್ದಿತ್ತು. ಯಾವಾಗ ನೆನಪಿರಲಿ, ಬೆಳಕು ಒಂದು ಮೀಡಿಯಂ ಇಂದ ಅನದರ್ ಮೀಡಿಯಂ ಹೋಯ್ತಂದ್ರ, ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮ ಹೋಯ್ತಂದ್ರ ಬೆಳಕಿನ ಯಾವ ವಿದ್ಯಮಾನ ನಡೀತದಪ್ಪ ಅಂದ್ರೆ ದಟ್ ಈಸ್ ವಕ್ರೀಭವನ ಅಂತ ಕರಿತೀವಿ. ಏನಂತ ಕರಿತೀವಿ? ವಕ್ರೀಭವನ, ರಿಫ್ರಾಕ್ಷನ್ ಅಂತ ಕರಿತೀವಿ. ಆಗ ರಿಫ್ರಾಕ್ಷನ್ ಎಷ್ಟು ಬಾರಿ ಹೋಗ್ತದಪ್ಪ ಅಂದ್ರೆ 7 ಬಾರಿ ಆಗ್ತದೆ. ಎಲ್ಲರೂ ಒಂದ್ಸತಿ ಜೋಶ್ ಹೇಳ್ಬೇಕು. 1 2 ಹೇಳ್ರು. ನನ್ ಕೂಡ ಹೇಳ್ರಿ. 1 2 3 ನೀ ನನ್ ಕೂಡ ಹೇಳ್ರಿ. 4 5 6 7 ಅಭಿ ಏಕ್ ಬಾರ್. ಇನ್ನೊಂದ್ಸತಿ ಹೇಳು. ಎಸ್, ರುಕೋ ಜರಾ. 1 2 3 4 5 6 7 ए हाथ नहीं बे, 7 है. कितने है बे? 7 है. 7. अरे ಈ 7 ಬಣ್ಣಗಳು ಎಲ್ಲಿ ಮೂಡಿದವಪ್ಪ ಅಂತಂದಾಗ ಗೋಡೆಯ ಮೇಲೆ ಮೂಡಿದ್ವು. ಹಾಗಾದ್ರೆ ಮೈ ಡಿಯರ್ ಆಫೀಸರ್ಸ್, ನಿಮ್ಗೊಂದು ಕ್ವಶನ್ ಕೇಳ್ತೀನಿ. PSI KS ನಲ್ಲಿ 2 ಸತಿ ಕ್ವಶನ್ ಇದೆ. ಏನು? ವಿಬ್ಸಿಆರ್ ಹಿಂಗ್ ಬರಿಬೇಕು, ವಿಬ್ಸಿಆರ್ ಹಿಂಗ್ ಬರಿಬೇಕು. ಇವೆಲ್ಲ ಏನಂತ ಕೇಳಬಾರ್ದು. 7 ಬಣ್ಣಗಳು: ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ಕರಿತೀವಿ. ಹಾಗಾದ್ರೆ ವಿ ಕೆಳಗಿರ್ಬೇಕು ಸರ್, ಆರ್ ಮ್ಯಾಗಿರ್ಬೇಕು ಅನ್ನೋರು ಕರಿತೀವಿ. ಫಸ್ಟ್ ಆರ್ಡರ್ ಇಸ್ ದ ರೈಟ್. ಫಸ್ಟ್ ಆರ್ಡರ್ ಇಸ್ ದ ರೈಟ್. ಸೆಕೆಂಡ್ ಆರ್ಡರ್. ಸೆಕೆಂಡ್ ಆರ್ಡರ್ ಇಸ್ ದ ರೈಟ್. ಇರೋದು 2 ಅದಾವ. ಎಸ್, ಫಸ್ಟ್ ಆರ್ಡರ್ ಇಸ್ ದ ರೈಟ್. ಯಾವಾಗಲೂ ಬಿ ಏನಾಗಿರ್ತದೆ? ಕೆಳಗಿರ್ತದೆ. ಬಿ ಏನಾಗಿರ್ತದೆ? ಕೆಳಗಿರ್ತದೆ. ದಟ್ ಈಸ್ ಬಿ ಐ ಬಿ ಜಿ ವೈ ಓ ಆರ್. ಇವೆ ಎಷ್ಟು ಬಣ್ಣಗಳು ಅಂತ ಕರಿತೀವಿ? 7 ಬಣ್ಣಗಳು. ಈ 7 ಬಣ್ಣಗಳು ಎಲ್ಲಿ ಮೂಡಿದವಪ್ಪ ಅಂತಂದಾಗ ಗೋಡೆಯ ಮೇಲೆ ಮೂಡಿದ್ವಿ. ಅವಾಗ ಯಾರು ಬರ್ತಾರಪ್ಪ ಅಂದ್ರೆ ನ್ಯೂಟನ್ ಎಲ್ಲಿ ಬರ್ತಾನ್ರಿ? ಪ್ರಾಕ್ಟಿಕಲ್ ಲ್ಯಾಬ್ ಬರ್ತಾನ. ಅವ್ನ್ ಒಂದೇ ಒಂದು ಕ್ವಶನ್ ಇರ್ತದೆ, ಇವು ಎಲ್ಲಿಂದ ಬರಾಕತ್ತಾವ. ಅವಾಗ ಏನಪ್ಪಾ ಅಂದ್ರೆ ಇಡೀ ರೂಮ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲೋಲ ಕಲ್ಲೋಲ ಮಾಡ್ತಾನ. ಪ್ರಾಕ್ಟಿಕಲ್ ಲ್ಯಾಬ್ನ ಅಲ್ಲೋಲ ಕಲ್ಲೋಲ ಮಾಡ್ತಾನ. ಬಟ್ ಅವ್ನಿಗೆ ಆಕ್ಚುಲಿ ಬೆಳಕಿನಿಂದ ಬರಾಕತ್ತವ ನಮ್ಗೆ ಗೊತ್ತಿದ್ದೇಳ್ರಿ. ಅವಾಗ ಏನ್ ಮಾಡ್ತಾನಪ್ಪ ಅಂತಂದಾಗ ಪ್ರಯೋಗಶಾಲೆಯಲ್ಲಿರುವ ಡೋರ್ ಅನ್ನು ಏನ್ ಮಾಡ್ತಾನ್ರಿ? ಕ್ಲೋಸ್ ಮಾಡ್ತಾನೆ. ಯಾವಾಗ ಡೋರ್ ಕ್ಲೋಸ್ ಮಾಡ್ತಾನ 7 ಬಣ್ಣಗಳು ಹೋಗ್ತಾವು. ಯಾವಾಗ ಡೋರ್ ಓಪನ್ ಮಾಡ್ತಾನ 7 ಬಣ್ಣಗಳು ಮೂಡ್ತಾವು. ಆಗಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಜನರು ಏನ್ ಅನ್ಕೊಂಡಿದ್ರಪ್ಪ ಅಂದ್ರೆ ಬೆಳಕು ಒಂದು ಬಿಳಿಯ ಬಣ್ಣದ ಬೆಳಕಾಗಿದೆ ಅಂತ ಅನ್ಕೊಂಡಿದ್ರು. ಅರ್ಥ ಆಯ್ತಾ ನಾ ಹೇಳೋದು? ಓಲ್ಡೆಸ್ಟ್ ಸಿವಿಲೈಸೇಷನ್ ಅಲ್ಲಿ ಏನ್ ಅನ್ಕೊಂಡಿದ್ರಪ್ಪ ಅಂತಂದ್ರೆ ಲೈಟ್ ಇಸ್ ದೇರ್, ದಟ್ ಈಸ್ ಓನ್ಲಿ ಕಲರ್ ಇಸ್ ವೈಟ್ ಅಂತ ಅನ್ಕೊಂಡಿದ್ರು. ಅರ್ಥ ಆಗ್ತಾ ಇದೆಯಾ? ಬಟ್ ನ್ಯೂಟನ್ ಸಾವ್ಕಾರ ಬಂದು ಏನಾಗ್ತಾನಪ್ಪ ಅಂತಂದ್ರೆ ಬೆಳಕು ಒಂದು ಬಿಳಿಯ ಬಣ್ಣದ ಬೆಳಕಾಗಿಲ್ಲ. ಬೆಳಕು ಒಂದು ಏನಾಗಿಲ್ಲ? ಬಿಳಿಯ ಬಣ್ಣದ ಬೆಳಕಾಗಿಲ್ಲ. ಅದೊಂದು ಎಂತ ಬೆಳಕಾಗಿದೆಪ್ಪ ಅಂತಂದಾಗ ಸಂಕೀರ್ಣ ಬೆಳಕಾಗಿದೆ. ಸಂಕೀರ್ಣ ಅಂದ್ರೆ ಏನಪ್ಪಾ ಅಂದ್ರೆ ಸ್ಪೆಕ್ಟ್ರಮ್ ಅಂತ ಕರಿತೀವಿ.
ಏನಂತ ಕರಿತೀವಿ? ಸಂಕೀರ್ಣ ಅಂದ್ರೆ ಏನಪ್ಪಾ ಅಂದ್ರೆ ಸಂಕೀರ್ಣ ಅಂದ್ರೆ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಹಾಗಾದ್ರೆ ಸ್ಪೆಕ್ಟ್ರಮ್ ಅಂದ್ರೆ ಏನಪ್ಪಾ ಅಂತಂದ್ರೆ 7 ಬಣ್ಣಗಳು ಕೂಡಿ ಒಂದು ಬಣ್ಣ ಆಗುವುದನ್ನ ನಾವೇನಂತ ಕರಿತೀವಿ? ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸೇಮ್ ಅದೇ ರೀತಿ ನಮ್ಮ ಭಾರತ ದೇಶವು ಕೂಡ ಎಂತ ದೇಶ ಅಂತ ಕರಿತೀವಿ? ಸಂಕೀರ್ಣ ದೇಶ ಅಂತ ಕರಿತೀವಿ. ಯಾಕಂತಂದ್ರ ಇಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಆಗಿದ್ದರೂ ಕೂಡ ನಾವೆಲ್ಲರೂ ಒಂದೇ ಅಂತ ಮೀನಿಂಗ್ ಬರ್ತದೆ. ಆದ್ದರಿಂದ ಇಡೀ ವಿಶ್ವಕ್ಕೆ ಮೊದಲ ಬಾರಿಗೆ ಬೆಳಕು ಒಂದು ಬಿಳಿಯ ಬಣ್ಣದ ಬೆಳಕಾಗಿಲ್ಲ, ಅದೊಂದು 7 ಬಣ್ಣಗಳಿಂದ ಕೂಡಿದ ಸಂಕೀರ್ಣ ಬೆಳಕಾಗಿದೆ ಅಂತ ಹೇಳಿ ಇಡೀ ವಿಶ್ವಕ್ಕೆ ಹೇಳಿದಂತ ವಿಜ್ಞಾನಿ ಯಾರಪ್ಪ ಅಂತಂದಾಗ ಸರ್ ಐಸಾಕ್ ನ್ಯೂಟನ್. ಆದ್ದರಿಂದ ಬೆಳಕಿನ ಶಾಸ್ತ್ರದ ಪಿತಾಮಹ ಯಾರಂತ ಕರಿತೀವಪ್ಪ ಅಂದ್ರೆ ಸರ್ ಐಸಾಕ್ ನ್ಯೂಟನ್. ದ ಫಾದರ್ ಆಫ್ ಲೈಟ್ ಇಸ್ ನನ್ ಅದರ್ ದೆನ್ ಸರ್ ಐಸಾಕ್ ನ್ಯೂಟನ್. ಅರ್ಥ ಆಗ್ತಾ ಇದೆಯಾ? ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಯಾರ ಬಗ್ಗೆ ಮಾತಾಡ್ತಿದ್ವಿ? ನ್ಯೂಟನ್ ಬಗ್ಗೆ ಮಾತಾಡ್ತಿದ್ದೀವಿ. ಆದರೆ ಈ ಬೆಳಕಿನ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಧ್ಯಯನ ಮಾಡಿ ಒಂದು ಸಿದ್ಧಾಂತ ಕೊಡ್ತಾನ. ಆ ಸಿದ್ಧಾಂತ ಹೆಸರು ಏನಪ್ಪಾ ಅಂದ್ರೆ ಬೆಳಕಿನ ಕಣ ಸಿದ್ಧಾಂತ. ಯಾವ ಸಿದ್ಧಾಂತ? ಬೆಳಕಿನ ಕಣ ಸಿದ್ಧಾಂತ. ಇದಕ್ಕೆ ನಾವು ಏನಂತ ಕರಿತೀವಿ? ನ್ಯೂಟನ್ ಕಾರ್ಪಸ್ಕುಲರ್ ಥಿಯರಿ ಅಂತ ಕರಿತೀವಿ. ಆದ್ರೆ ಬೆಳಕಿನ ಕಣ ಸಿದ್ಧಾಂತ ಅಂದ್ರೆ ಏನು? ಯಾವ್ದು ನಾವು ನ್ಯೂಟನ್ ಕಾರ್ಪಸ್ಕುಲರ್ ಥಿಯರಿ ಅನ್ಬೇಕಪ್ಪ ಅಂದ್ರ ಬೆಳಕು ಯಾವ ರೂಪದಲ್ಲಿ ಚಲಿಸುತ್ತದೆ? ಅವನೇ ಆನ್ಸರ್ ಕೊಟ್ಟ. ಯಾವ ರೂಪದಲ್ಲಿ? ಕಣಗಳ ರೂಪದಲ್ಲಿ ಚಲಿಸುತ್ತಿದೆ. ಇದಕ್ಕೆ ನಾವೇನಂತ ಕರಿತೀವಿ? ಬೆಳಕಿನ ಕಣ ಸಿದ್ಧಾಂತ. ಅಥವಾ ಬೆಳಕು ಅತ್ಯಂತ ಚಿಕ್ಕ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ. ಇದಕ್ಕೆ ನಾವೇನಂತ ಕರಿತೀವಿ? ಬೆಳಕಿನ ಕಣ ಸಿದ್ಧಾಂತ. ಹಾಗಾದ್ರೆ ಈ ಕಣಗಳು ಏನನ್ನು ಹೊತ್ಕೊಂಡ್ ಬರ್ತಾವ ಅಂತ ಹೇಳ್ತಾನ್ರಿ? ಶಕ್ತಿಯನ್ನು ಹೊತ್ಕೊಂಡ್ ಬರತ್ತಾವ. ಏನ್ ಹೊತ್ಕೊಂಡ್ ಬರತ್ತಾವ? ಶಕ್ತಿಯನ್ನು ಹೊತ್ಕೊಂಡ್ ಬರಕತ್ತಾವ ಅಂತೇಳಿ ನ್ಯೂಟನ್ ಈ ಕಣಗಳಿಗೆ ಏನಂತ ಹೆಸರು ಕೊಡ್ತಾನ್ರಿ ಸರ್ ಅಂತಂದ್ರ ಫೋಟಾನ್ಸ್ ಅಂತ ಹೆಸರು ಕೊಡ್ತಾನೆ. ಏನಂತ ಹೆಸರು ಕೊಡ್ತಾನ? ಹಾಗೆ ಇಲ್ಲಿ ಫೋಟಾನ್ಸ್ ಅಂತ ನೀಡಿದ ವಿಜ್ಞಾನಿ ಯಾರಪ್ಪ ಅಂತಂದಾಗ ಸರ್ ಐಸಾಕ್ ನ್ಯೂಟನ್. ಯಾವುದು ಕೊಟ್ಟ? ಬೆಳಕಿನ ಕಣಗಳಿಗೆ. ಯಾವ ಕಣಗಳಿಗೆ? ಬೆಳಕಿನ. ಯಾಕೆ ಕೊಟ್ಟ? ಅವು ಶಕ್ತಿಯನ್ನು ಹೊಂದಿರ್ತಾವ. ಏನು ಹೊಂದಿರ್ತಾವ? ಶಕ್ತಿಯನ್ನು. ಅದೇ ಸ್ವಲ್ಪ ಈ ಕಡೆ ಬರ್ತೀನಿ. ಇಲ್ಲಿ ಫೋಟಾನೇ ಬೇರೆ, ಇನ್ನು ಅದೇ ರೀತಿಯಲ್ಲಿ ಪ್ರೋಟಾನೇ ಬೇರೆ. ನೆನಪಿರಲ್ಲ? ಇಲ್ಲಿ ಫೋಟಾನ್ ಏನಾಗ್ಯದಪ್ಪ ಅಂತಂದಾಗ ಕಣಗಳಲ್ಲಿರುವ ಶಕ್ತಿಯನ್ನು ನಾವೇನಂತ ಕರಿತೀವಿ? ಫೋಟಾನ್ಸ್. ಬಟ್ ಪ್ರೋಟಾನ್ ಅನ್ನೋದು ಅಂದ್ರೆ ಏನ್ರಿ ಸರ್ ಅಂತಂದ್ರ ಧನಾತ್ಮಕ ಚಿಹ್ನೆಯನ್ನು ಹೊಂದಿರುವ ಕಣಕ ನಾವೇನಂತ ಕರಿತೀವಿ? ಪ್ರೋಟಾನ್ ಅಂತ ಕರಿತೀವಿ. ಹಾಗಾದ್ರೆ ಈ ಪ್ರೋಟಾನ್ ಅನ್ನು ಸಂಶೋಧನೆ ಮಾಡಿದ ವಿಜ್ಞಾನಿ ಯಾರು ಸರ್ ಅಂತಂದ್ರೆ ರುದರ್ಫೋರ್ಡ್. ಯಾವ ಫೋರ್ಡ್? ರುದರ್ಫೋರ್ಡ್. ಇಲ್ಲಿ ಬೆಳಕಿನ ಕಣ ಸಿದ್ಧಾಂತದ ಪಿತಾಮಹ ಯಾರು ಸರ್ ಅಂತಂದಾಗ ದಟ್ ಇಸ್ ನನ್ ಅದರ್ ದೆನ್ ಸರ್ ಐಸಾಕ್ ನ್ಯೂಟನ್. ಬೆಳಕಿನ ಕಣ ಸಿದ್ಧಾಂತ ಪಿತಾಮಹ ಯಾರ್ರಿ? ಸರ್ ಐಸಾಕ್ ನ್ಯೂಟನ್. ಸೇಮ್ ಅದೇ ರೀತಿಯಲ್ಲಿ ಪರಮಾಣು ಸಿದ್ಧಾಂತ. ಅದೇ ಬೇರೆ ಇದೇ ಬೇರೆ. ಹಾಗಾದ್ರೆ ಇಲ್ಲಿ ಫಾದರ್ ಆಫ್ ಅಟಾಮಿಕ್ ಥಿಯರಿ ಅಂತಂದಾಗ ಯಾರಿಗೆ ಹಾಕ್ಬೇಕಂತಂದಾಗ ದಟ್ ಇಸ್ ನನ್ ಅದರ್ ದೆನ್ ಜಾನ್ ಡಾಲ್ಟನ್. ಅರ್ಥ ಆಯ್ತಾ? ಪರಮಾಣು ಸಿದ್ಧಾಂತದ ಪಿತಾಮಹ ಯಾರಪ್ಪ ಅಂದ್ರೆ ಜಾನ್ ಡಾಲ್ಟನ್. ಪ್ರೋಟಾನ್ ಅನ್ನು ಸಂಶೋಧನೆ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ರುದರ್ಫೋರ್ಡ್. ಬಟ್ ಅದು ನಾವು ಮಾತಾಡಿದಾಗ ಕೆಮಿಸ್ಟ್ರಿ ನಲ್ಲಿ ಮಾತಾಡ್ತೀವಿ. ಇಲ್ಲಿ ಫಿಸಿಕ್ಸ್ ನಲ್ಲಿ ಬಂದಾಗ ಬೆಳಕಿನ ಕಣ ಸಿದ್ಧಾಂತ ಅಂತಂದಾಗ ಯಾರಿಗೆ ಹಾಕ್ಬೇಕು? ನ್ಯೂಟನ್. ಹಾಗಾದ್ರೆ ಈ ಕಣಗಳು ಏನ್ ಹೊತ್ಕೊಂಡ್ಬರತ್ತಾವ? ಶಕ್ತಿ. ಹೆಸರು ಕೊಟ್ಟವ ಯಾರಪ್ಪ ಅಂದ್ರೆ ಹೆಸರು ಕೊಟ್ಟವ ಯಾರಂದ್ರೆ ನ್ಯೂಟನ್. ಫೋಟಾನ್ಸ್ ಐತೆ. ಏನಂತ ಹೆಸರು ಕೊಟ್ಟ? ಫೋಟಾನ್ಸ್ ಹೆಸರು ಕೊಟ್ಟ. ಏನು ಕೊಟ್ಟ? ಫೋಟಾನ್ಸ್. ಹಾಗಾದ್ರೆ ಈ ಬೆಳಕಿನ ಕಣ ಸಿದ್ಧಾಂತ ನೀಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಸರ್ ಐಸಾಕ್ ನ್ಯೂಟನ್. ಕ್ಲಿಯರಾ? ಅರ್ಥ ಆಗಿದೆಯಾ? ಬೆಳಕು ಎಷ್ಟು ಬಣ್ಣದಿಂದ ಕೂಡಿದೆ? ಯಾರಂದ್ರು? ನ್ಯೂಟನ್. ಯಾರಂದ್ರು? ಬೆಳಕಿನ ಕಣ ಸಿದ್ಧಾಂತ. ಹಾಗಾದ್ರೆ ಬೆಳಕು ಎಷ್ಟು ಬಣ್ಣಗಳಿಂದ ಕೂಡಿದೆ? ಎಷ್ಟು ಬಣ್ಣಗಳಿಂದ? ವಿ ಕೆಳಗಿರ್ಬೇಕು ಮ್ಯಾಗಿರ್ಬೇಕು? ಯಾಕಂತಂದ್ರೆ 4 ಸತಿ ಕ್ವಶನ್ ಕೇಳೋಣ. ಇದೇ ನಮ್ಮ ಪದ ಯಾವ ಭಾಷೆಯಲ್ಲಿ ಬಂದದ್ದು? ಯಾವುದು? ಸರಳ ಲೋಲಕ ಯಾರು ಕಂಡಿದ್ರು? ಸರಳ ಲೋಲಕವನ್ನು ಸಂಶೋಧನೆ ಮಾಡ್ತೀನಿ. ಗೆಲಿಲಿಯೋ ಗೆಲಿಲಿಯೋ. ಯಾರೇ? ಗೆಲಿಲಿಯೋ. ಗನ್ ಪೌಡರ್ ಎಸ್. ಹಾಗಾದ್ರೆ ನೆಕ್ಸ್ಟ್ ಯಾರು ಸರ್ ಅಂತಂದ್ರ ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಯಾರಿಗೆ ಅಂತ ಕರಿತೀವಿ? ನೆನಪಿಡಿ. ನ್ಯೂಟನ್ ಏನೇಗಳ ಸಾತ. ಎಸ್. ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಯಾರೇ ಸರ್ ಅಂತಂದ್ರ ಆಲ್ಬರ್ಟ್ ಐನ್ಸ್ಟೀನ್. ಯಾರು? ಜೋರ್ಷಿ. ಯಾರು? ಶಾರ್ಟ್ಕಟ್ ಐನ್ಸ್ಟೀನ್. ಯಾರೀ? ಐನ್ಸ್ಟೀನ್. ಹಾಗಾದ್ರೆ ಐನ್ಸ್ಟೀನ್ ನ ದೇಶ ಯಾವುದು? ವೆರಿ ಗುಡ್. ಐನ್ಸ್ಟೀನ್ ನ ದೇಶ ಯಾವ್ದಪ್ಪ ಅಂದ್ರೆ ಜರ್ಮನ್. ಜರ್ಮನ್ ದೇಶದ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಆಲ್ಬರ್ಟ್ ಐನ್ಸ್ಟೀನ್. ಯಾವಾಗ ಇವ ಹುಟ್ಟಿದ? जर्मन देश को क्वेश्चन मार्क आ गया, ये ऐसा क्यों हुआ? ये ऐसा क्यों पैदा हुआ? ಯಾರಪ್ಪ ಅಂದ್ರೆ ಐನ್ಸ್ಟೀನ್. ಎಸ್. ಹಾಗಾದ್ರೆ ये कौन है? ಯಾರು? ಕಬರಿಗೇಡಿಗಳ ಐನ್ಸ್ಟೀನ್ ಮಮ್ಮಿ. ये कौन है? ಐನ್ಸ್ಟೀನ್ ಮಾಮ್ है. ಸೊ ಹಾಗಾದ್ರೆ ಇದು ಯಾರಪ್ಪ ಅಂದ್ರೆ ಐನ್ಸ್ಟೀನ್. ಇದು ಹುಟ್ಟಿದ ಮ್ಯಾಗ ಎಲ್ಲರೂ ಕೊಯ್ ಕೊಯ್ ಅಂತ ಪಾಪ ಮಮ್ಮಿ ಹೊಯ್ ಹೊಯ್ ಅಂತ ಏನೋ ಅಂತ ಹೇಳಿದ. ಬಟ್ ಇದು ಕೊಯ್ನು ಅಲ್ಲಿಲ್ಲ ಕುಯ್ನು ಅಲ್ಲಿಲ್ಲ. ಇದು ಟೆನ್ಷನ್ ಯಾರಿಗಾಯ್ತು? ಮಮ್ಮಿಗಾಯ್ತು. ಯಾಕೆ ಇಟ್ಟು ಕೆಟ್ಟ ನನ್ನ ಮಗ ಮಬ್ಬುಷನ್ ಅದಾನ, ಪಪ್ಪನೂ ಅನ್ನಾಕತ್ತಿಲ್ಲ ಮಮ್ಮಿ ಅನ್ನಾಕತ್ತಿಲ್ಲ, ಕಣ್ ಚೂರು ಕಾಣಕತ್ತದ ಅಂತೇಳಿ ದಿನಾಲು ಎಲ್ಲಿಗೆ ಹೋಗಿದ್ದಪ್ಪ ಅಂದ್ರೆ ಚರ್ಚಿಗೆ ಹೋಗಿತ್ತು.
ಎಲ್ಲಿ ಹೋಗಿದ್ಲ? ಚರ್ಚಿಗೆ ಹೋಗಿ ಯೇಸು ಕ್ರಿಸ್ತನ ಕಡೆ ತನ್ನ ಏನಂತಾರೆ ತನ್ನ ನಿವೇದನೆಯನ್ನು, ವಾ ವೆರಿ ಗುಡ್, ಥ್ಯಾಂಕ್ ಯು, ನಿವೇದನೆಗಳನ್ನು ಯಾರು ಹೇಳ್ಕೊತಿದ್ರಪ್ಪ ಅಂತಂದ್ರೆ ಅವ್ರ ಮಮ್ಮಿ ಚರ್ಚ್ ಹೋಗಿ ಹೇಳ್ಕೊತಿದ್ರು. 9 ವರ್ಷ ಆಯ್ತಂತ. ಇವ್ಗೆ ಎಷ್ಟು ವರ್ಷ ಇವಾಗ? ಸುಮ್ ಮಾಡ್ಬೇಕು. ಎಷ್ಟು ವರ್ಷ? ಒನ್ಸ್ ಅಪ್ನೆ ಟೈಮ್, ಒಂದು ದಿನ ಇವ್ರ ಮಮ್ಮಿ ಏನ್ ಮಾಡಿದ್ಲಪ್ಪ ಅಂತಂದ್ರೆ ಸೂಪ್ ಮಾಡಿದ್ಲು. ಯಾವ್ದಾರು ಒಂದು ಸೂಪ್, ದನದಂದ್ರೆ ದನ, ಮಟನ್ ಅಂದ್ರೆ ಮಟನ್, ಅವ್ರಿಗೆ ಯಾವ್ದಾರ ಹೊಡಿತಿರ್ತಾವ. 3 ಸೂಪ್ ಯಾರು ಮಾಡಿದ್ದಪ್ಪ ಅಂದ್ರೆ ಅವ್ರ ಮಮ್ಮಿ ಮಾಡಿದ್ದು. ಅಲ್ಲಿ ಐನ್ಸ್ಟೀನ್ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಆಟ ಆಡ್ಕೊಂಡು ಕೂತಿತ್ತು. ಎಷ್ಟು ವರ್ಷ ಇತ್ತು ಅದಕ್ಕೆ? ಅಲ್ಲಿವರೆಗೂ ಪೈನು ಒಂದಿಲ್ಲ ಮೈನು ಒಂದಿಲ್ಲ. ಬಾಲೆ ಐನ್ಸ್ಟೀನ್ ಅಂತ ಅದು ಹೊಡ್ಕೊತ್ ಬರ್ತದ. ಯಾರು ಹೊಡ್ಕೊತ್ ಬರ್ತದ? ಅವ್ರ ಮಮ್ಮಿ ಏನ್ ಮಾಡ್ತಾಳಪ್ಪ ಅಂದ್ರೆ ಸೂಪ್ ಅವ್ನ ಕೈ ಕೊಡ್ತಾಳತ್ತ. ಅವಾಗ 9 ವರ್ಷದ ನಂತರ ಮೊದಲ ಬಾರಿ, ಯಾವ ಬಾರಿಗೆ? ಆಲ್ಬರ್ಟ್ ಐನ್ಸ್ಟೀನ್ ಮಾತಾಡಿದಂತೆ. ಏನಂತ ಮಾತಾಡಿದ? ಮಾಮ್ ಸೂಪ್ ಈಸ್ ವೆರಿ ಹಾಟ್ ಅಂತ ಅಂದ. ಮಾಮ್ ಸೂಪ್ ಈಸ್ ವೆರಿ ಹಾಟ್ ಅಂತೇಳಿ ಮೊದಲ ಬಾರಿಗೆ ಯಾರು ಮಾತಾಡಿದ್ರಪ್ಪ ಅಂದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಮಾತಾಡಿದ್ರು. ಇದನ್ನ ಕೇಳಿದಂತ ಅವ್ರ ಮಮ್ಮಿ ರಿಯಾಕ್ಷನ್, ನೀನು ಮಾತಾಡ್ತೀವಿ. ಅವಾಗ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದಂತ. ನೀನು ಮಾತಾಡ್ತೀಯ ಅಂತಂದಾಗ ಐನ್ಸ್ಟೀನ್ ಮೊದಲ ಬಾರಿಗೆ ಏನಂತಂದ್ರೆ, ಎಸ್ ಮಮ್ಮಿ ನಾ ಮಾತಾಡ್ತೀನಿ. ಯಾಕೆ ಮಾತಾಡಕ್ ಹೋಗ್ಲಿಲ್ಲ ಅಂತಂದಾಗ, ಇಲ್ಲ ಮಮ್ಮಿ ನಾ ಮಾತಾಡಿದ್ರೆ ಎಲ್ಲಿ ಎನರ್ಜಿ ಲಾಸ್ ಆಗುತ್ತೆ. ನಾ ಅದಕ್ಕೆ ಹೇಳಿದೆ ಇವ ಜರ್ಮನ್ ದೇಶಕ್ಕೆ ಕ್ವಶನ್ ಮಾಡಕ್ಕಾಗಿದ್ದೀವ, ಇವ್ ಯಾಕೆ ಹಿಂಗದಂತೆ ಕರೇನ್ರು ಹೂವರನ್ರು. ಭಾಳ ಡೇಂಜರ್ ಕ್ಯಾಂಡಿಡೇಟ್ ಯಾರಪ್ಪ ಅಂದ್ರೆ ಆಲ್ಬರ್ಟ್ ಐನ್ಸ್ಟೀನ್. ಏನಂತಂದಾಗ ನಮ್ಮ ಫಿಸಿಕ್ಸ್ ಒಂದು ಲಾ ಐತ್ರಿ. ಏನಪ್ಪ ಅಂತಂದ್ರೆ ಗೆಲಿಲಿಯೋ ಏನಂತನಪ್ಪ ಅಂದ್ರೆ, ನಾ ಅಂದ್ರೆ ಫಿಸಿಕ್ಸ್, ಫಿಸಿಕ್ಸ್ ಅಂದ್ರೆ ನಾ. ರುಕೋ ಜರಾ ಸವರ್ಕರು ಮೇ ತೇರಾ ಬಾಪ್ ಹೂ ಅಂತ ಯಾರು ಹೇಳ್ತಾರಪ್ಪ ಅಂದ್ರೆ ನ್ಯೂಟನ್ ಅಂತ. ಯಾರಂತಾರ? ನ್ಯೂಟನ್. ರುಕೋ ಜರಾ ಸವರ್ಕರು ಮೇರಿ ಬೇಟ ಮೇ ತೇರಾ ದಾದಾ ಹೂ, ಅವ ಯಾರಪ್ಪ ಅಂದ್ರೆ ಐನ್ಸ್ಟೀನ್. ಈ 3 ಮಂದಿ ಭಾಳ ಡೇಂಜರ್. ಗೆಲ್ಲಿ ನ್ಯೂಟನ್, ಐನ್ಸ್ಟೀನ್. ಹಾಗಾದ್ರೆ ಈ ಐನ್ಸ್ಟೀನ್ ಏನ್ ಕೊಟ್ಟಾನ್ರಿ? ಏನ್ ಕೊಟ್ಟಿದ್ದಕ್ಕಾಗಿ ನಮ್ಗೆ ಆಧುನಿಕ ಭೌತಶಾಸ್ತ್ರ ಪಿತಾಮಹ ಅಂತ ಕರಿತೀವಪ್ಪ ಅಂದ್ರೆ, ಫಸ್ಟ್ ಒನ್ ಸಾಪೇಕ್ಷ ಸ್ಥಿತಿ ಸಿದ್ಧಾಂತ. ಭಾಷಾದ ಕ್ವಶನ್ ಕೇಳೋಣ, ನೆನಪಿ. ಯಾವ ಸಿದ್ಧಾಂತ? ಸಾಪೇಕ್ಷ ಸ್ಥಿತಿ ಸಿದ್ಧಾಂತ. ಇದಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ಥಿಯರಿ ಆಫ್. ಹಾಗೆ ಇಲ್ಲಿ ಥಿಯರಿ ಆಫ್ ರಿಲೇಟಿವಿಟಿ ನೀಡಿದ ವಿಜ್ಞಾನಿ ಯಾರಪ್ಪ ಅಂತಂದಾಗ ಆಲ್ಬರ್ಟ್ ಐನ್ಸ್ಟೀನ್. ಹಾಗೆ ನಿಮ್ ಕ್ವಶನ್ ಬರ್ತದ, ಸಾಪೇಕ್ಷ ಸ್ಥಿತಿ ಅಂದ್ರೆ ಏನ್ ಸರ್? ಯಾವ್ದಕ್ಕೆ ನಾವು ಥಿಯರಿ ಆಫ್ ರಿಲೇಟಿವಿಟಿ ಅನ್ಬೇಕಪ್ಪ ಅಂದ್ರೆ, ಯಾವ ಕಾರ್ಯವು ಎದರಲ್ಲಿದ್ದಾಗ ಸರಣಿಯಲ್ಲಿದ್ದಾಗ ಏನು ಬದಲಾವಣೆ ಆಗ್ತಿರ್ಬೇಕಪ್ಪ ಅಂತಂದ್ರೆ ಟೈಮ್ ಚೇಂಜ್ ಆಗ್ತಿರ್ಬೇಕು. ಏನ್ ಚೇಂಜ್ ಆಗ್ತಿರ್ಬೇಕು? ಟೈಮ್. ಯಾವುದೇ ಒಂದು ಕಾರ್ಯವು ಚಲನೆಯಲ್ಲಿದ್ದಾಗ ಅದಕ್ಕೆ ಅನುಗುಣವಾಗಿ ಕಾಲವು ಬದಲಾವಣೆ ಆಗುತ್ತಿದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ಸಾಪೇಕ್ಷ ಸ್ಥಿತಿ. ಅಂದ್ರೆ ನಿಮ್ ಕ್ವಶನ್ ಕೇಳ್ತೀನಿ ಮಾಡಿರೋ ಆಫೀಸರ್ಸ್, ಈ ಕ್ಯಾ ಹೈ? ಕರೆಕ್ಟ್ ಟೈಮ್ ಮಣ್ಕಲ್ ಯೂಸ್ ಮಾಡ್ರೆ ಸರ್ಕಾರ ನನಗೆ ಗೊತ್ತಿಲ್ಲ ನಮ್ಮ ಕ್ವಶನ್. ನಾ ಏನ್ ಹೇಳ್ತೀನಿ? ಫಿಸಿಕ್ಸ್ ಹೇಳ್ತೀನಿ ಇಲ್ಲ, ಇದು ಭೂಮಿ ಅನ್ಬೇಕು. ಶಬಾಷ್, ಈ ತರ ಯೋಚನೆ ಮಾಡ್ಬೇಕು. ಏಕೆ? ಹ್ಞೂ ಅನ್ರಿ, ಯಾವ್ದು ಹೇಳಿದ್ರು? ಭೂಮಿ ತಿರುತ್ತದ ಪಕ್ಕ. ಯಾವ ಬೇಸ್ ಮ್ಯಾಗ ಹೇಳ್ತಿರಪ್ಪ? ಗುರುತ್ವ. ಗುರುತ್ವ ಮ್ಯಾಗ ಭೂಮಿ ತಿರುತ್ತ. ಓಕೆ, ಕರೆಕ್ಟ್. ಯಾವ ಬೇಸ್ ಮ್ಯಾಗ ಹೇಳ್ತಾರೆ ಭೂಮಿ ತಿರ್ಗಾಕತ್ತದ? ಎಸ್, ವೆರಿ ಗುಡ್. ಭೂಮಿಗೆ ಏನದ? ದೈನಂದಿನ ಚಲನೆ ಅದ. ಹೌದು ಹೇಳ್ರಿ, ಭೂಮಿಗೆ ಏನದ? ದೈನಂದಿನ ಚಲನೆ ಅದ. ಭೂಮಿ ಕಾನ್ಸ್ಟೆಂಟ್ ಆಗೇ ಇತ್ತಪ್ಪ ಅಂದ್ರೆ ಒಂದು ನೈಟ್ ಇರಬೇಕಾಗಿತ್ತು ಅಥವಾ ಡೇ ಇರಬೇಕಾಗಿತ್ತು. ಬಟ್ ನಮ್ಗೆ ಏನಾಗತ್ತದ? ಡೇ ಅಂಡ್ ನೈಟ್ ಆಗತ್ತದ. ಡೇ ಅಂಡ್ ನೈಟ್ ಆಗತ್ತದಪ್ಪ ಅಂದ್ರೆ ಭೂಮಿ ಅಂತ ಕಾನ್ಸ್ಟೆಂಟ್ ಆಗಿಲ್ಲ. ಭೂಮಿ ಏನಾಗ್ತದ? ತಿರುಗಾಕತ್ತದ. ಆದ್ರೆ ನೀವೇ ಹೇಳ್ತೀರಿ ಭೂಮಿ ಒಂದು ದಿನಕ್ಕೆ ಎಷ್ಟು ಅವರ್ ಅದ ರೀ? ಎಷ್ಟು ಅವರ್ ಅದ? ಆದರೆ ಭೂಮಿ ಎದ್ರ ಮೇಲೆ ಡಿಪೆಂಡ್ ಅದ? ಕಾಲದ ಮೇಲೆ ಡಿಪೆಂಡ್ ಅದ. ಯಾವ ಡಿಪೆಂಡ್ ಅದ? ಕಾಲದ. ಹಾಗಾದ್ರೆ ಭೂಮಿ ಕಾಲದ ಮೇಲೆ ಡಿಪೆಂಡ್ ಐತಪ್ಪ ಅಂದ್ರೆ ಇದು ಯಾವ ಸ್ಥಿತಿಯಲ್ಲದ ಇವಾಗ? ಅರ್ಥ ಆಗ್ತಾ ಇಲ್ಲ ನಾನು? ಯಾವ ಒಂದು ಕಾರ್ಯವು ಚಲನೆ ಇದ್ದಾಗ ಎದರಿನಲ್ಲಿ ಬದಲಾವಣೆ ಆಗಬೇಕು? ಕಾಲದಲ್ಲಿ ಬದಲಾವಣೆ ಆಗಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಸಾಪೇಕ್ಷ. ಆದರೆ ಭೂಮಿ ಒಂದು ಯಾವ ಸ್ಥಿತಿಯಲ್ಲಿದೆ? ಸಾಪೇಕ್ಷ ಸ್ಥಿತಿಯಲ್ಲಿದೆ. ಆದ್ರೆ ಮೈಡಿಯರ್ ಆಫೀಸರ್, ನನಗೊಂದು ಕ್ವಶನ್. ಭೂಮಿ ತಿರ್ಗಾಕತ್ತದ, ನೀವೇ ಅಂತೀರಿ ಭೂಮಿಗೆ ಒಂದು ದಿನಕ್ಕೆ ಎಷ್ಟು ಅವರ್ ಅದ? 24 ಅವರ್ ಅದ. ಅದಕ್ಕೆ ಇದಕ್ಕೆ ನಾನು ಡಿವೈಡೆಡ್ ಬೈ 2 ಮಾಡಿದಾಗ ಏನ್ ಮಾಡಿದಾಗ? ಡಿವೈಡೆಡ್ 2 ಮಾಡಿದಾಗ ಎಷ್ಟು ಅವರ್ ಬರ್ತದ? 12 ಅವರ್ಸ್ ಬರ್ತದೆ. ಎಷ್ಟು ಅವರ್? 12 ಅವರ್ಸ್. ಆದರೆ ಇಫ್ ದೇರ್ ಇಸ್, ಇದು ಏನಪ್ಪ ಅಂತಂದ್ರೆ ಪಶ್ಚಿಮ, ಇದು ಪೂರ್ವ ತರ. ಏನಂತ ಕರೀತಾರೆ ಅದಕ್ಕೆ? ಪೂರ್ವ. ಇದು ಯಾವುದು? ಪಶ್ಚಿಮ. ಈ ಕೌನ್ ಹೇಳ್ತಂದಾಗ ಸೈಮನ್. ಸೈಮನ್ ಎಲ್ಲದನ್ನ ಇವಾಗ? ಪೂರ್ವದಲ್ಲಿ ಅದ. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ಭಾಳ ಸತ ಕ್ವಶನ್ ಕೇಳ್ತಿರ್ತಾರೆ, ನೆನಪಿರಿ. ನಿಮ್ಗೆ ಯಾವ್ದು ಭಾಳ ಕನ್ಫ್ಯೂಷನ್ ಆಗ್ತದ ಎಕ್ಸಾಮ್ ಅದು ಭಾಳ ಇಷ್ಟ ಆಗಿರ್ತದೆ, ನೆನಪಿರಿ. ಸೈಮನ್ ಇವಾಗ ಎಲ್ಲದ? ಪೂರ್ವದಲ್ಲಿ ಅದ. ಇವಾಗ ಬೈ 2 ಮಾಡಿದಾಗ 12 ಅವರ್ಸ್ ಆಯ್ತು. ಬೈ 2 ಮಾಡಿದಾಗ 12 ಅವರ್ಸ್. 12 ಅವರ್ಸ್ ಆದ್ಮ್ಯಾಗ ಸೈಮನ್ ಎಲ್ಲಿರ್ಬೇಕಾಗಿತ್ತು? ಪಶ್ಚಿಮದಲ್ಲಿ ಇರ್ಬೇಕಾಗಿತ್ತು. ಯಾಕಂದ್ರೆ ನೀವೇ ಹೇಳಾಕತ್ತೀರಿ ಭೂಮಿ ತಿರುಗಾಕತ್ತೆ.
ಅರ್ಥ ಆಗ್ತಾ ಇಲ್ರು? ಭೂಮಿ ತಿರ್ಗಾಕತ್ತ ತನ್ನ ಮೈ ತಾ ಸುತ್ತಾಕ 24 ಅವರ್ಸ್, ತನ್ನ ಮೈ ತಾ ಒಂದ್ ಸುತ್ತಾಕ 24 ಅವರ್ಸ್. ಅದಕ್ಕೆ ನಾ ಬೈಟು ಮಾಡಿನಿ. ಬೈಟು ಮಾಡಿದಾಗ ಅವ ಎಲ್ಲಿರ್ಬೇಕು? ಪಶ್ಚಿಮದಲ್ಲಿ ಇರ್ಬೇಕು. ಮತ್ತ ಮಾರ್ನಿಂಗ್ ಆದ್ಮೇಲೆ ಎಲ್ಲಿರ್ಬೇಕು? ಪೂರ್ವದಲ್ಲೇ ಇರ್ಬೇಕು. ಯಾಕಂದ್ರೆ ಒಂದ್ ಡೇ ಆಯ್ತು. ಬಟ್ ಆಕ್ಚುಲಿ ಹಂಗ ಆಗ್ತದೆ. ಅರ್ಥ ಆಗ್ತಾ ಇದೆ? ನಾವ್ ಎಲ್ಲಿದ್ದೀವಿ? ಅಲ್ಲೇ ಇದೀವಿ. ಬೆಂಗಳೂರು ಎಲ್ಲದ? ಅಲ್ಲೇ ಅದ. ನಿಮ್ ಮನಿ ಎಲ್ಲದ? ಅಲ್ಲೇ ಅದ. ಕಾಲೇಜ್ ಎಲ್ಲದ? ಅಲ್ಲೇ ಅದ. ಬಟ್ ಆದ್ರೂ ಭೂಮಿ ಏನಾಗ್ತದೆ? ಅರ್ಥ ಆಗ್ತಾನೆ ಹೇಳುದು? ಆದ್ರೂ ಕೂಡ ಭೂಮಿ ಏನಾಗ್ತದ? ತಿರ್ಗಾಕತ್ತದ. ಇದಕ್ಕೆ ನಾವೇನಂತ ಕರಿತೀವಿ ಸರ್ ಅಂತಂದ್ರೆ ಸಾಪೇಕ್ಷ ಸ್ಥಿತಿ. ಅಂದ್ರೆ ನಿಮ್ಮ ಪ್ರಕಾರ ಇಲ್ಲಿ ನಾವು ಭೂಮಿಯ ಸುತ್ತ ಸುತ್ತಬೇಕಲ್ಲ ಸರ್? 24/7 ಸುತ್ತಬೇಕಲ್ಲ? ಸುತ್ತಾಕ ಬಿಡುವುದಿಲ್ಲ. ಯಾಕಂದ್ರೆ ಭೂಮಿಗೆ ಏನದ? ಗ್ರಾವಿಟೇಷನ್ ಅದ. ಇದು ನಮ್ಮನ್ನ ಹಿಡ್ಕೊಂಡು ಕೂತ. ಯಾವಾಗ ಭೂಮಿ ತನ್ನ ಗುರುತ್ವಗಳನ್ನು ಕಳೆದುಕೊಳ್ಳುತ್ತದೆಯೋ ಆವಾಗ ಮಾತ್ರ ನಾವು 24/7 ಯಾರು ಸುತ್ತಕ್ಕೆ ಟ್ರೈ ಮಾಡ್ತೀವಪ್ಪ ಅಂದ್ರೆ ಭೂಮಿಯ ಸುತ್ತಕ್ಕೆ ಟ್ರೈ ಮಾಡ್ತೀವಿ. ಸೇಮ್ ಅದೇ ರೀತಿಯಲ್ಲಿ ನಾವು ಭೂಮಿಯಲ್ಲಿದ್ದಾಗ ಯಾವುದೇ ಒಂದು ಅಬ್ಜೆಕ್ಟ್ ಅನ್ನು ಮೇಲಕ್ಕೆಸಿದಾಗ, ಅರ್ಥ ಆಯ್ತಾ? ಯಾವುದೇ ಒಂದು ವಸ್ತುವನ್ನು ಮೇಲಕ್ಕೆಸಿದಾಗ ಭೂಮಿ ತನ್ನ ಕಡೆ ಏನ್ ಮಾಡ್ಕೋತದ? ಅಟ್ರಾಕ್ಷನ್ ಮಾಡ್ಕೋತದ. ಬಟ್ ಚಂದ್ರ ಮೇಲೆ ಇದ್ರೂ ಕೂಡ ನಮ್ಮ ಮ್ಯಾಗ ಬೀಳಾಕತ್ತಿಲ್ಲ. ಭೂಮಿ ಕೆಳಗದನೋ ಭೂಮಿ ಮ್ಯಾಗದ? ರಾಕೆಟ್ ಹಿಂಗ ಹರಿಸ್ತೀವಿ, ಹಿಂಗ ಹರಿಸ್ತೀವಿ, ಹಿಂಗೆ ಹರಿಸ್ತೀವಿ. ಮೂವರೆಂಡ್ರು ಮತ್ತೆ ಯಾವುದೇ ಒಂದು ಅಬ್ಜೆಕ್ಟ್ ಮೇಲೆ ಐತಪ್ಪ ಅಂತಂದಾಗ ಅದು ಕೆಳಗೆ ಬೀಳ್ಬೇಕಾಗಿತ್ತು. ಬಟ್ ಅದು ಬೀಳಾಕತ್ತಿಲ್ಲ. ಯಾಕೆ ಬೀಳಾಕತ್ತಿಲ್ಲಪ್ಪ ಅಂತಂದ್ರ ಭೂಮಿಗೆ ಏನದ? ಗ್ರಾವಿಟೇಷನ್ ಅದ. ಈ ಗ್ರಾವಿಟೇಷನ್ ಸಹಾಯದಿಂದ ಯಾರ ಸುತ್ತ ಆಗ್ತದ? ಭೂಮಿಯ ಸುತ್ತ ಚಂದ್ರ ಸುತ್ತಕತ್ತ. ಜಸ್ಟ್ ಲೈಕ್ ಒಂದು ಥಿಂಕ್. ಅದೇ ಏನಪ್ಪಾ ಅಂದ್ರೆ ಒಂದು ದಾರ ತಗೋರಿ. ಒಂದು ದಾರ ಕಳ್ಳಿ ಕಟ್ರಿ, ಕಂಟಿನ್ಯೂಸ್ ಆಗಿ ನೀವು ಸುತ್ರಿ, ಯಂತ್ರ ಕಲ್ಲು ಬೀಳ್ತದೆ. ಯಾವಾಗ ನೀವು ಸುತ್ತದ ಬಿಡ್ತೀರಿ ಅವಾಗ ಮಾತ್ರ ಏನಾಗ್ತದ? ಕಲ್ಲು ಬೀಳ್ತದ. ಸೇಮ್ ಅದೇ ರೀತಿಯಲ್ಲಿ ಯಾವಾಗ ಭೂಮಿ ತನ್ನ ಗ್ರಾವಿಟೇಷನ್ ಫೋರ್ಸ್ ಕಳ್ಕೊತದ ಅವಾಗ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಚಂದ್ರ ನಮ್ಮ ಮ್ಯಾಗ ಬೀಳ್ತದ. ನಾವೆಲ್ಲ ಶಿವ ಶಿವ ಮೂವರೆಂಟ್. ಮತ್ ನಾವ್ ಭೂಮಿ ತಿರ್ಗೋದ್ ನೋಡಬೇಕ್ರಿ ಮಾಸ್ತರ ಅಂತಂದ್ರೆ ನೀ ಎಲ್ಲಿ ಹೋಗ್ಬೇಕಂತಂದ್ರ ಬಾಹ್ಯಾಕಾಶಕ್ಕೆ ಹೋಗು. ಎಲ್ಲಿ ಹೋಗು? ಬಾಹ್ಯಾಕಾಶಕ್ಕೆ ಹೋಗು. ನೀ ಬಾಹ್ಯಾಕಾಶದಲ್ಲಿ ಇದ್ದಾಗ ನಿನಗೆ ಏನ್ ಆಕ್ಟ್ ಆಗಲ್ಲ? ಗ್ರಾವಿಟೇಷನ್ ಆಕ್ಟ್ ಆಗಲ್ಲ. ನೀ ಬಾಹ್ಯಾಕಾಶದಲ್ಲಿ ಇಣುಕು ನೋಡಿದಾಗ ಭೂಮಿ ನಿನಗೆ ತಿರುಗೋದು ಕಾಣ್ತದೆ. ಅರ್ಥ ಆಗ್ತಾ ಇದೆಯಾ? ಇದಕ್ಕೆ ನಾವೇನಂತ ಕರಿತೀವಿ? ಥಿಯರಿ ಆಫ್ ರಿಲೇಟಿವಿಟಿ. ಇಲ್ಲಿ ಭೂಮಿ ತಿರ್ಗಾಕತ್ತದ, ಎಸ್. ಭೂಮಿ ತಿರ್ಗಾಕತ್ತದ, ಎಸ್. ಬಟ್ ನಾವ್ ಯಾಕೆ ಡಿಸ್ಪ್ಲೇಸ್ಮೆಂಟ್ ಆಗತ್ತಿಲ್ಲಪ್ಪ ಅಂದ್ರೆ ಭೂಮಿಗೂ ಏನದ? ಗ್ರಾವಿಟೇಷನ್ ಫೋರ್ಸ್ ಅದ. ಈ ಗ್ರಾವಿಟೇಷನ್ ಫೋರ್ಸ್ ಇರುವುದರಿಂದ ನಾವು ಯಾವುದೇ ರೀತಿಯಲ್ಲಿ ಸ್ಥಾನ ಪಲ್ಲಟ, ಯಾವುದೇ ರೀತಿಯಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಗಕತ್ತಿಲ್ಲ. ಇದಕ್ಕೆ ನಾವೇನಂತ ಕರಿತೀವಿ? ಸಾಪೇಕ್ಷ ಸ್ಥಿತಿ. ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಹಾಗಾದ್ರೆ ಏ ಕ್ಯಾ ಹೈ? ಕರೆಕ್ಟಾಗಿ ಗೆಸ್ ಮಾಡ್ಬೇಕು, ಹೇಳತ್ತೀನಿ. ಯಾಕಂದ್ರೆ ಇವನೇ ಒಂದು ಮಾತು ನಾನು ಅಲ್ಬರ್ಟ್ ಐನ್ಸ್ಟೈನ್ ಏನಂತ ಹೇಳೋಣಪ್ಪ ಅಂತಂದ್ರೆ ಇಮ್ಯಾಜಿನೇಷನ್ ಇಸ್ ಅ ಪವರ್ ಅಥವಾ ಇಮ್ಯಾಜಿನೇಷನ್ ಇಸ್ ಅ ನಾಲೆಜ್ ಅಂತ ಹೇಳಿದ ವಿಜ್ಞಾನ ಯಾರಪ್ಪ ಅಂದ್ರೆ ಅಲ್ಬರ್ಟ್ ಐನ್ಸ್ಟೈನ್. ನೀವು ಎಷ್ಟು ಇಮ್ಯಾಜಿನೇಷನ್ ಮಾಡ್ಕೋತೀರಿ ಅಷ್ಟರಿಂದ ನಾಲೆಜ್ ಬಿಲ್ಡ್ ಆಗ್ತದೆ ಅಂದವನು ಇವನೇ. ಅಗ್ರಿ ಕ್ಯಾ? ಕರೆಕ್ಟ್ ಆಗಿರ್ಬೇಕು. ಏಕೆ? ವೆರಿ ಗುಡ್. ಯಾರು ಅಂದ್ರೆ ये बस है, ये क्या रे? ಕರೆಕ್ಟ್ ಆಗಿ ಹೇಳ್ಬೇಕು. ये क्या रे बस है. ಹಾಗಾದ್ರೆ ಇದು ಯಾರಪ್ಪ ಅಂದ್ರೆ ಇದು ನಾನು ಮೂವರೆಂಡು. ಇದು ಯಾರು? ಸೈಮನ್. ಯಾರು ಯಾವ್ದಕ್ಕ ವಸ್ತು ಅಂತ ಯೂಸ್ ಮಾಡ್ತೀವಿ? ಯಾರು ಅಂದ್ರೆ ಪರ್ಸನ್ ಯೂಸ್ ಮಾಡ್ತೀವಿ. ಯಾವ ಇವೆಲ್ಲ ಎಲ್ಲಿ ಬರ್ತವೆ? ಇದು ಯಾರು? ಸೈಮನ್. ಇದು ಏನು? ನೀವೆಲ್ಲ ಎರ್ದ ಕೂತೀರಿ. ಯಾರು ಡ್ರೈವರ್? ಯಾಕಂದ್ರೆ ಬಿಟ್ಟು ನನಗೆ ಕೊಡ್ತೀರಿ, ಅದಕ್ಕೆ ಸೈಮನ್ ಅಂತ ಹೇಳ್ತೀನಿ. ನಾ ಎಲ್ಲಿ ನಿಂತೀನಿ? ಇಲ್ಲ ಬಸ್ ಸ್ಟ್ಯಾಂಡ್ ಹೋಗ್ಲೆ ರೋಡ್ ಮೇಲೆ ನಿಲ್ಲಿಸ್ತಾರೆ ಕಬ್ಬರು ಗಿಡಿಗಳು ಅಂತಂದು. ನಾ ಎಲ್ಲಿ ನಿಂತೀನಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ನಿಂತೀನಿ. ನೀವೆಲ್ಲರೂ ಎರ್ದ ಕೂತೀರಿ, ಬಸ್ ಹೋಗ್ತೀರಿ. ಸೊ ಅವಾಗ ಒಬ್ಬ ಪರ್ಸನ್ ಬರ್ತಾನ. ಪರ್ಸನ್ ಬಂದು ನನಗೆ ಒಂದು ಕ್ವಶನ್ ಕೇಳ್ತಾನ, ಇವ್ರು ಎಲ್ಲಿಗೆ ಹೋಗಾಕತ್ತಾರ? ಅರ್ಥ ಆಯ್ತಾ ಹೇಳೋದು? ಇವ್ರು ಎಲ್ಲಿಗೆ ಹೋಗಾಕತ್ತಾರ ಅಂತ ಕೇಳ್ತಾರೆ. ನಾ ಏನ್ ಹೇಳ್ತೀನಪ್ಪ ಅಂದ್ರೆ ಮೆಜೆಸ್ಟಿಕ್ ಹೋಗಾಕತ್ತಾರ ಸರ್ ಅಂತ ನಾ ಹೇಳ್ತೀನಿ. ಅರ್ಥ ಆಗ್ತದ ನಾ ಹೇಳೋದು? ಬಸ್ ಹೋಗಾಕತ್ತದ. ಒಬ್ಬ ಬಂದು ನನಗೆ ಕೇಳಿದ ಅವ್ರು ಎಲ್ಲಿ ಹೋಗಾಕತ್ತಾರ ಅಂತ ಕೇಳ್ದ. ನಾ ಹೇಳ್ತಂದ್ರೆ ಮೆಜೆಸ್ಟಿಕ್ ಹೋಗಾಕತ್ತಾರ ಅಂತಂದ್ರೆ ಬ್ಯಾಕ್ಟಿ ಆಕ್ಚುಲಿ ನೀವು ಹೋಗಾಕತ್ತೀರಿ ಏನ್ರಿ? ಕರೆಕ್ಟಾಗಿ ಯೋಚನೆ ಮಾಡಿ. ಆಕ್ಚುಲಿ ಹೋಗಾಕತ್ತೀರಿ ಏನ್ರಿ? ಇಲ್ಲ. ನೀವು ಎಲ್ಲಿ ಕೂತೀರಿ ಅಲ್ಲೇ ಕೂತೀರಿ. ಅರ್ಥ ಆಯ್ತಾ ನನ್ನ ಲಾಜಿಕ್? ನೀವು ಯಾವ ಶೀಟ್ ಹೋಗೋದಿರಿ ಅದೇ ಶೀಟ್ ಹೋಗೋದಿರಿ. ಬಟ್ ನೀವು ಮೋಷನ್ ಆಗತ್ತಿಲ್ಲ. ಬಟ್ ಯಾವ್ದು ಮೋಷನ್ ಆಗ್ತದ? ಬಸ್ ಮೋಷನ್ ಆಗ್ತದ. ಸೇಮ್ ಅದೇ ರೀತಿಯಲ್ಲಿ ಇಲ್ಲಿ ಭೂಮಿ ಬಸ್ ಇದ್ದಂಗ. ಅರ್ಥ ಆಯ್ತು ನಾ ಹೇಳೋದು? ಭೂಮಿ ಯಾವ ರೀತಿ ಇಲ್ಲ ಅಂತಂದಾಗ ಬಸ್ ಇದ್ದಂಗ ಅಲ್ಲಿರುವಂತ ಪ್ರತಿಯೊಂದು ಅಬ್ಜೆಕ್ಟ್ ಪ್ಯಾಸೆಂಜರ್ ಇದ್ದಂಗ. ಹಾಗೈತೆ ಭೂಮಿಯಲ್ಲಿರುವ ಪ್ರತಿಯೊಂದು ಥಿಂಗ್ಸ್, ಪ್ರತಿಯೊಂದು ವಸ್ತು ಅವೆಲ್ಲದಾವ ಅಲ್ಲಿ ಅದಾವ. ಅರ್ಥ ಆಗ್ತಾನೆ ಹೇಳೋದು? ಪ್ಯಾಸೆಂಜರ್ ನೀವು ಇದ್ದಾಗ ನೀವು ಎಲ್ಲಿರ್ತೀರಿ ಅಲ್ಲೇ ಇರ್ತೀರಿ. ಬಟ್ ಏನ್ ಚೇಂಜ್ ಆಗ್ತಿರ್ತದ? ಬಸ್ ಚೇಂಜ್ ಆಗ್ತಿರ್ತದ. ಸೇಮ್ ಅದೇ ರೀತಿಯಲ್ಲಿ ಭೂಮಿ ತಿರ್ಗಾಕತ್ತದ. ಬಟ್ ಥಿಂಗ್ಸ್ ಏನದಾವ ಎಲ್ಲದಾವು ಅಲ್ಲಿ ಅದಾವು. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಸಾಪೇಕ್ಷ ಸ್ಥಿತಿ.
ಹಾಗೆ ಇದನ್ನು ಹೇಳಿದ ವಿಜ್ಞಾನಿ ಯಾರಪ್ಪ ಅಂತಂದಾಗ ಆಲ್ಬರ್ಟ್ ಐನ್ಸ್ಟೈನ್. ಬಟ್ ಮೈ ಡಿಯರ್ ಆಫೀಸರ್ಸ್, ಇದಕ್ಕಿಂತ ಮುಂಚೆ ಮೊದಲ ಬಾರಿಗೆ ಮೂಲ ಕಲ್ಪನೆಯನ್ನು ನೀಡಿದಂತ ನಮ್ಮ ವಿಜ್ಞಾನಿ ಅವನೇ ಯಾರಪ್ಪ ಅಂದ್ರ ಆರ್ಯಭಟ ಅಂತ ಕರಿತೀವಿ. ಯಾರಂತ ಕರಿತೀವಿ? ಆರ್ಯಭಟ. ಅದಕ್ಕೆ ಹೇಳೋದು ಯಾವಾಗಲೂ ಒಂದು ಮಾತ, ಬಾಪ್ ಬಾಪ್ ಹೋತಾ ಹೇ, ಬೇಟಾ ಬೇಟಾ ಹಿ ಹೋತಾ. ಹೌದಾ ಹೇಳ್ರಿ? ಫಸ್ಟ್ ನಾವ್ ಹೇಳಿರ್ತೀವಿ, ನಾವೆಲ್ಲ ಕರೆಕ್ಟಾಗಿ ಹೇಳಿರ್ತೀವಿ. ಈ ನನ್ನ ಮಕ್ಳು ಏನ್ ಮಾಡ್ತಾರಪ್ಪ ಅಂದ್ರೆ ಕಾಪಿ ಅಂಡ್ ಪೇಸ್ಟ್ ಮಾಡಿ ಎಲ್ಲಾ ಕ್ರೆಡಿಟ್ ನನ್ನ ಮಕ್ಳು ಯಾರು ತಗೋತಾರ? ಆಲ್ಬರ್ಟ್ ಐನ್ಸ್ಟೈನ್ ತಗೋತಾರ. ಬಟ್ ಆರ್ಯಭಟ ಏನಂದಿರ್ತಾನಪ್ಪ ಅಂತಂದಾಗ ಅಲ್ಲಿ ಅವ ತಗೊಂಡಿದ್ದ ದೋಣಿ. ಅರ್ಥ ಆಯ್ತಾ? ಒಂದ್ ಏನಪ್ಪಾ ಅಂದ್ರೆ ನದಿಯಲ್ಲಿ ಇರ್ತದ, ನದಿಯಲ್ಲಿ ಏನಾಗ್ತಿರ್ತಪ್ಪ ಅಂದ್ರೆ ದೋಣಿ ಆಬ್ಜೆಕ್ಟ್ ಮೂವ್ ಆಗ್ತಿರ್ತದ, ಅಲ್ಲಿರುವಂತ ಎಲ್ಲಾ ಗಿಡ ಮರಗಳು ಹಿಂದಕ್ಕೆ ಹೋದಂತೆ ಫೀಲ್ ಆಗ್ತಿರ್ತವೆ. ಅರ್ಥ ಆಯ್ತಿಲ್ರಿ? ನೀವು ಯಾವ ರೀತಿಯಲ್ಲಿ ಇರ್ತೀವಪ್ಪ, ಈ ರೀತಿಯಲ್ಲಿ ಇದ್ದಾಗ ನೀವು ಮುಂದಕ್ಕೆ ಹೋಗ್ತಿರ್ತೀವಿ, ಅಲ್ಲಿರುವಂತ ಮರಗಳು ಏನಾಗ್ತಿರ್ತಾವ? ಹಿಂದಕ್ಕೆ ಹೋಗ್ತಿರ್ತಾವ. ಬಟ್ ಆಕ್ಚುಲಿ ಅವು ಹಿಂದಕ್ಕೆ ಹೋಗ್ತಿರ್ತವೇನ್ರಿ? ಇಲ್ಲ, ಅವು ಎಲ್ಲಿರ್ತಾವ ಅಲ್ಲೇ ಇರ್ತಾವ. ಇದಕ್ಕೆ ನಾವೇನಂತ ಕರಿತೀವಿ? ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ ಅದರ ಇಟ್ಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಸಾಪೇಕ್ಷ ಸ್ಥಿತಿ ಸಿದ್ಧಾಂತ ಕೊಡ್ತಾನೆ. ಇಸ್ ಇಟ್ ಕ್ಲಿಯರ್? ನಾ ಹೇಳಿದ ಪ್ರತಿಯೊಂದು ಕ್ವಶನ್ ಬಹಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಹೇಳ್ತಂದಾಗ ಬಿಕಾಸ್ ಆಫ್ ದ ರೀಸನ್ ನಂದು ಎಕ್ಸ್ಪೀರಿಯನ್ಸ್ ಇರೋದು 5 years. ನಿಮ್ಗೆಲ್ಲ ಗೊತ್ತಿರಬೇಕು. ನಾ ಏನಿಲ್ಲ ಅಂತಂದಾಗ ಮೋರ್ ದೆನ್ 200 ಬ್ಯಾಚಸ್ ನನ್ನ ಕಡೆಯಿಂದ ಕಂಪ್ಲೀಟ್ ಆಗ್ಯಾವ. ನೋಡಕ್ಕೆ ಹಿಂಗೆ ಕಾಣ್ತಿರ್ಬೇಕು, ಬಟ್ ಆದ್ರೂ ನೀವು ನಂಬಿಕೆ ಪಡಬೇಕು. ಅರ್ಥ ಆಯ್ತಾ ನಾ ಹೇಳೋದು? ಫಿಸಿಕ್ಸ್ನಲ್ಲಿ ಯಾವ ರೀತಿಯಲ್ಲಿ ಓದ್ಬೇಕಂದ್ರೆ ನಾ ಹೇಳ್ತೀನಿ ರೀ. ನೀವು ಯಾವ ಚಾಪ್ಟರ್ನ ಹೈಲೈಟ್ ಮಾಡ್ಬೇಕು, ಯಾವ ಕಾನ್ಸೆಪ್ಟ ಓದ್ಬೇಕು, ಅದು ನನ್ನೊಂದು ಎಕ್ಸ್ಪೀರಿಯನ್ಸ್ ಮುಖಾಂತರ ನಾ ಹೇಳ್ತೀನಿ. ಅರ್ಥ ಆಯ್ತಾ ನಾ ಹೇಳೋದು? ಇಸ್ ಇಟ್ ಕ್ಲಿಯರ್? ಒಂದೊಂದು ಚಾಪ್ಟರ್ ಅಂತ ಬಂದಾಗ ಅದನ್ನ ಹೊಡಿಬೇಕಂದ್ರೆ ಅದು ಹೊಡ್ಡೇಬೇಕು ರೀ. ಅದು ಓದ್ಬೇಕಂದ್ರೆ ಓದಬೇಕು, ಕಷ್ಟ ಆದರೂ ಓದಬೇಕು. ಬಟ್ ಅದು ಓದಿದಾಗ ಏನಾಗ್ತದೆ, ನಿಮ್ದು ಕ್ವಶನ್ ಬರುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾದ್ರೆ ಐನ್ಸ್ಟೈನ್ ಅಂತ ಬಂದಾಗ ಯಾವುದು ಕೊಡಬೇಕು? ಸಾಪೇಕ್ಷ ಸ್ಥಿತಿ ಸಿದ್ಧಾಂತ ಅಥವಾ ಥಿಯರಿ ಆಫ್ ರಿಲೇಟಿವಿಟಿ. ಇಸ್ ಇಟ್ ಕ್ಲಿಯರ್? ಮುಂದಕ್ಕೆ ಹೋಗಿರ್ತದ, ಬಟ್ ಆಕ್ಚುಲಿ ಹೋಗಿರುವುದಿಲ್ಲ, ಅದೆಲ್ಲಿರ್ತದ ಅಲ್ಲೇ ಇರ್ತದ. ಇದಕ್ಕೆ ನಾವು ಏನಂತ ಕರಿತೀವಿ? ಥಿಯರಿ ಆಫ್ ರಿಲೇಟಿವಿಟಿ. ಹಾಗಾದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಮಾಡಿದಾಗ ಮೊದಲೇ ಹೇಳಿದ ಒಂದು ಕೆಟ್ಟ ಮಗುಷನ್ ಇದ್ದ, ಆದ್ರೂ ಏನಪ್ಪಾ ಅಂದ್ರೆ ಜೀನಿಯಸ್ ಇದ್ದ. ಯಾವ್ದು ಹೇಳ್ರು? ಸೊ ಆದ್ರಿಂದ ಇಡೀ ನಮ್ಮ ಭೌತಶಾಸ್ತ್ರದ ಅಲ್ಲೋಲ ಕಲ್ಲೋಲ ಮಾಡಿದಂತ ಒಂದು ಫಾರ್ಮುಲಾ ಅದೇ ಯಾವ್ದ್ರಿ ಸರ್ ಅಂತಂದ್ರೆ E = mc². ಯಾವ್ದ್ರಿ? E = mc². ಅಂದ್ರೆ E = mc² ಯಾರು ಕಂಡಿಡಿದ್ರಿ? ಆಲ್ಬರ್ಟ್ ಐನ್ಸ್ಟೈನ್ ಕಂಡಿಡಿದ. ಆದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಕಂಡಿಡಿದಕ್ಕಾಗಿ ಎಲ್ಲಾ ಜನರು ಏನಪ್ಪಾ ಅಂತಂದಾಗ ವಿಜ್ಞಾನ ಸಂಸ್ಥೆಯಲ್ಲಿರುವ ವಿಜ್ಞಾನಿಗಳು ಎಲ್ಲರಿಗೂ ಏನಾಗತ್ತಾರಪ್ಪ ಅಂತಂದ್ರೆ ಈ ಸತ ನೊಬೆಲ್ ಅವಾರ್ಡ್ ಯಾರಿಗೆ ಕೊಡ್ಬೇಕು? ಆಲ್ಬರ್ಟ್ ಐನ್ಸ್ಟೈನ್ ಕೊಡ್ಬೇಕಂತೇಳಿ ಎಲ್ಲಿರುವಂತ ವಿಜ್ಞಾನಿಗಳು ಎಲ್ಲರೂ ಏನ್ ಮಾಡಕತ್ತರು? ಸಪೋರ್ಟ್ ಮಾಡಕತ್ರಿ. ಯಾರಿಗ್ರಿ? ಯಾರಿಗೆ ಮಾಡ್ಕೊತ್ರಿ? ಐನ್ಸ್ಟೈನ್. ಅಲ್ಲಿ 100 ಮಂದಿದಾಗ 3 ಮಂದಿ ಏನನ್ನಕತ್ತಾರಪ್ಪ ಅಂದ್ರ ನೋ ಬೇ ಚಾನ್ಸೇ ಇಲ್ಲ, ಈ ಸತಿ ನೊಬೆಲ್ ಅವಾರ್ಡ್ ನಾವು ಕೊಡುದೇ ಇಲ್ಲ. ಎಸ್ಪೆಷಲಿ ಯಾವುದು? E = mc². ಇದೇ ಕ್ವಶನ್ ಇಟ್ಟನ KS. ಅರ್ಥ ಆಯ್ತಾ? ಏನಂತ ಇಟ್ಟಿದ್ದಪ್ಪ ಅಂತಂದಾಗ ಆಲ್ಬರ್ಟ್ ಐನ್ಸ್ಟೈನ್ ರವರಿಗೆ ಶಕ್ತಿ ಮತ್ತು ರಾಶಿ. ಇಲ್ಲಿ ಶಕ್ತಿ ಅಂದ್ರೆ ಏನ್ರಿ? ಎನರ್ಜಿ. ಎಂ ಅಂದ್ರೆ ಏನ್ರಿ? ಮಾಸ್. ಆಲ್ಬರ್ಟ್ ಐನ್ಸ್ಟೈನ್ ರವರಿಗೆ ಶಕ್ತಿ ಮತ್ತು ರಾಶಿಯ ಸಂಬಂಧದ ಸಮೀಕರಣಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಲಿಲ್ಲ. ಕಾರಣವೇನು ಅಂತ ಇಟ್ಟಿದ್ದಾರೆ. ಅರ್ಥ ಆಗ್ತಾನೆ ಹೇಳೋದು? ಆದ್ರೆ ನಿಮ್ಗೆ ಇದು ಗೊತ್ತಾಗಬೇಕಾದ್ರೆ ಫಸ್ಟ್ ಆಫ್ ಆಲ್ E ಅಂದ್ರೆ ಏನ್ರಿ? ಎಂ ಅಂದ್ರೆ ಇಲ್ಲೊಂದು ಮೇನ್ ಇಂಪಾರ್ಟೆಂಟ್. ಇಲ್ಲಿ C ಐತಲ್ಲ, ಅಷ್ಟು ಡಿಮ್ಯಾಂಡ್ ಐತಿ. C ಅಂದ್ರೆ ಸೊ C ಅಂದ್ರೆ ಏನಪ್ಪಾ ಅಂತಂದಾಗ ವೆಲಾಸಿಟಿ ಆಫ್ ಲೈಟ್ ಅಥವಾ ಬೆಳಕಿನ ವೇಗ ಅಂತ ಕರಿತೀವಿ. ಹಾಗಾದ್ರೆ ಬೆಳಕಿನ ವೇಗ ಎಷ್ಟದ? ಮನೆ ರೀಸೆಂಟ್ ಕ್ವಶನ್. ವೆರಿ ಗುಡ್. 3 × 10⁻⁸ ಮೀಟರ್/ಸೆಕೆಂಡ್. ಹಾಗಾದ್ರೆ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿರೋದು ಬೆಳಕಿನ ವೇಗ. ಯಾವ ವೇಗ? ಬೆಳಕಿನ ವೇಗ. ಇದಕ್ಕಿಂತ ಯಾವ ವೇಗದಿಂದ ಮುಂದೆ ಬರಕ್ಕೆ ಚಾನ್ಸೇ ಇಲ್ಲ. ಹಾಗಾದ್ರೆ ಈ ಬೆಳಕಿನ ವೇಗದ ಏನಾಗಿದೆ? ಸ್ಕ್ವೇರ್ ಆಗಿದೆ. ಏನಾಗಿದೆ? ಸ್ಕ್ವೇರ್. ಯಾವಾಗ ಆಲ್ಬರ್ಟ್ ಐನ್ಸ್ಟೈನ್ E = mc² ಕಂಡು ಹಿಡಿತಾನ ಆವಾಗ ಏನಾಗ್ತದಪ್ಪ ಅಂದ್ರೆ ಜರ್ಮನ್ ದೇಶಕ್ಕೆ ಬಹಳ ಸೊಕ್ಕ ಬರಕ್ಕೆ ಟ್ರೈ ಮಾಡ್ತಾರೆ. ಏನ್ ಬರತ್ರಿ ಅವ್ರಿಗೆ? ಸೊಕ್ಕ ಬರಕತ್ತು. ನಮ್ಮ ರಾಷ್ಟ್ರ ಏನದ ಬಹಳ ಬಲಿಷ್ಠ ಅದ ಅಂತೇಳಿ ಯಾರು ಅನ್ನಕತ್ತಾರಪ್ಪ ಅಂದ್ರೆ ಜರ್ಮನ್ ಅನ್ನಕ. ಯಾಕಂತಂದ್ರ ಈ ಐನ್ಸ್ಟೈನ್ ಏನ್ ಮಾಡಿದಪ್ಪ ಅಂತಂದ್ರೆ E = mc² ಕಂಡು ಹಿಡಿತಾನ. ಆದ್ರೆ ನಿಮ್ಗೆ ಯಾಕ್ರಿ ಸರ್ ಅವ್ರಿಗೆ ಯಾಕಂತ ಸೊಕ್ಕ ಬಂತಂದ್ರ E = mc² ಪ್ರಮುಖವಾಗಿ ಎಲ್ಲಿ ಬಳಕೆ ಮಾಡ್ಕೋತಾರೆ ಸರ್ ಅಂತಂದಾಗ ಪರಮಾಣು ಬಾಂಬ್ಗಳ ತಯಾರಿಕೆಯಲ್ಲಿ. ನೆನಪಿರಿ, ಯಾವ್ದ್ರಿ? ನ್ಯೂಕ್ಲಿಯರ್ ಬಾಂಬ್ಗಳ ತಯಾರಿಕೆಯಲ್ಲಿ ಬಳಸುವಂತಹ ಸಮೀಕರಣ ಯಾವ್ದು ಸರ್ ಅಂತಂದಾಗ E = mc². ಆದ್ರೆ ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಪಿರಿಯಾಡಿಕ್ ಟೇಬಲ್ ನೀವು ಕೇಳಿರ್ತೀರಿ, ಆವರ್ತ ಕೋಷ್ಟಕ ಅಂತ ಕೇಳಿರ್ತೀರಿ. ಈ ಆವರ್ತ ಕೋಷ್ಟಕದಲ್ಲಿ 81 ರಿಂದ 92ರವರೆಗೆ ಕೆಲವು ಮೂಲ ವಸ್ತುಗಳು ಕಂಡು ಬರ್ತಾವೆ. ಯಾವ ವಸ್ತುಗಳು ಕಂಡು ಬರ್ತಾವ? ಕೆಲವು ಮೂಲ ವಸ್ತುಗಳು ಕಂಡು ಬರ್ತಾವ. ಆದ್ರೆ ಈ ಕೆಲವು ಮೂಲ ವಸ್ತುಗಳಿಗೆ ನಾವೇನಂತ ಕರಿತೀವಿ ಸರ್ ಅಂತಂದಾಗ ವಿಕಿರಣ ಪಟುತ್ವ ಧಾತುಗಳಂತ ಕರಿತೀವಿ. ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ.
ಹಾಗಾದ್ರೆ ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಗಳನ್ನು ಪ್ರಮುಖವಾಗಿ ಎಲ್ಲಿ ಬಳಕೆ ಮಾಡ್ಕೊಳ್ತೀವಪ್ಪ ಅಂತಂದಾಗ ಪರಮಾಣು ಬಾಂಬ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಹಾಗಾದ್ರೆ ಈ ಪರಮಾಣು ಬಾಂಬ್ಗಳ ತಯಾರಿಕೆಯಲ್ಲಿ ಬಳಸಿದಂತ ಫಾರ್ಮುಲಾ ಯಾವ್ದಪ್ಪ ಅಂದ್ರೆ E=mc². ಇದನ್ನ ಯಾರ ಆಧಾರವಾಗಿ ಇಟ್ಕೊಂಡಿರ್ತಾರಪ್ಪ ಅಂದ್ರೆ ದಟ್ ಇಸ್ ನನ್ ಅದರದಿಂದ ನಾಲಾಯಕ ಬ್ಲಡಿ ಇಡಿಯಟ್ ರಾಸ್ಕಲ್ ಫೆಲೋ. ಅವನೇ ಯಾರು ಸರ್ ಅಂತಂದಾಗ ಓಪನ್ ಹೈಮರ್. ಹೆಸರು ಕೇಳಿದ್ರಿ? ಮೊನ್ನೆ ಪಿಕ್ಚರ್ ಬಂದಿತ್ತು ಮ್ಯಾಮ್, ಮೊನ್ನೆ ಹಾಲಿವುಡ್ ಪಿಕ್ಚರ್ ಬಂದಿತ್ತು, ಅದೇ ಯಾವ್ದಪ್ಪ ಅಂದ್ರೆ ಓಪನ್ ಹೈಮರ್ ಮ್ಯಾಮ್. ಯಾಕ್ರಿ ಸರ್ ಅಂತಂದ್ರೆ ಈ ನಾಲಾಯಕ ನನ್ನ ಮಗ ಏನ್ ಕಂಡಿಡ್ತಾನಪ್ಪ ಅಂದ್ರೆ ಪರಮಾಣು ಬಾಂಬ್ ಕಂಡಿಡ್ತಾನೆ. ಹಾಗಾದ್ರೆ ಇಲ್ಲಿ ಪರಮಾಣು ಬಾಂಬ್ ಅನ್ನು ಸಂಶಯ ಮಾಡಿದ ವಿಜ್ಞಾನ ಯಾರಪ್ಪ ಅಂತಂದಾಗ ಓಪನ್ ಹೈಮರ್. ಯಾವ ಫಾರ್ಮುಲಾ ಆಧಾರವಾಗಿ ಇಟ್ಟುಕೊಂಡು E=mc² ಆಧಾರವಾಗಿ ಇಟ್ಟುಕೊಂಡು. ಅವಾಗ ಏನಾಗ್ತದಪ್ಪ ಅಂತಂದ್ರೆ ಈ ಕಬರಿಗೇಡಿ ಓಪನ್ ಹೈಮರ್ ಎದರ ಮೇಲೆ ಅಂತಂದಾಗ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದಾಗ ಪರಮಾಣು ಬಾಂಬ್ ದಾಳಿ ಆಗ್ತದ. ಲಕ್ಷಾಂತರ ಮಂದಿ ಸಾಯ್ತಾರೆ, ಕೋಟ್ಯಾಂತರ ಆಸ್ತಿ ಪಾಸ್ತಿ ಏನಾಗ್ತದಪ್ಪ ಅಂದ್ರೆ ನಾಶ ಆಗ್ತದ. ಹುಟ್ಟುವಂತ ಮಕ್ಕಳು ಏನಾಗ್ತಾರಪ್ಪ ಅಂದ್ರೆ ಹ್ಯಾಂಡಿಕ್ಯಾಪ್ಡ್ ಆಗಿ ಬಿಡ್ತಾರ. ಇನ್ನೊಂದು ಏನಪ್ಪಾ ಅಂದ್ರೆ ಶಾಶ್ವತ ಅನುವಂಶಿಕ ಕಾಯಿಲೆಯಿಂದ ಬಳಾಕತ್ತಾರ. ಯಾಕೆ ಬಳಾಕತ್ತಾರಪ್ಪ ಅಂತಂದ್ರೆ ಪರಮಾಣು ಬಾಂಬ್. ಅರ್ಥ ಆಗ್ತಾ ಇದೆಯಾ? ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವು, ಇನ್ನಾದ್ರೂ ಬಹಳ ಫೇಮಸ್ ಆಯ್ತು. ಈ ಓಪನ್ ಹೈಮರ್ ಪರಮಾಣು ಬಾಂಬ್ ಅನ್ನು ಹಾಕ್ಬೇಕಾಗ್ತದೆ. ಒಂದು ಕಣ್ಣಿನಲ್ಲಿ ಏನಿತ್ತಪ್ಪ ಅಂದ್ರೆ ಕಣ್ಣೀರಿತ್ತ, ಒಂದು ಕಣ್ಣಿನಲ್ಲಿ ಕಣ್ಣೀರಿತ್ತಂತಂದ್ರೆ ಇನ್ನೊಂದು ಕಣ್ಣಿನಲ್ಲಿ ಏನ್ ಬರಾತಿತ್ತಪ್ಪ ಅಂದ್ರೆ ಆನಂದ ಬಾಷ್ಪ ಬರಾತಿತ್ತ. ನೋಡ್ರಿ ಸ್ಟೇಟ್ಮೆಂಟ್ ಹೆಂಗೈತಿ. ಒಂದು ಕಣ್ಣಿನಲ್ಲಿ ಕಣ್ಣೀರು, ಇನ್ನೊಂದು ಕಣ್ಣಿನಲ್ಲಿ ಆನಂದ ಬಾಷ್ಪ. ಒಂದು ನಮ್ಮ ದೇಶಕ್ಕೆ ನಾ ಏನ್ ಮಾಡಾಕತ್ತೀನಿ, ಅತ್ಯಂತ ಪ್ರಮುಖವಾದ ಕೆಲಸ ಮಾಡಾಕತ್ತೀನಿ, ಇನ್ನೊಂದು ಅಷ್ಟೇ ಅಪಾಯಕರವಾದ ಕೆಲಸನೂ ಮಾಡಾಕತ್ತೀನಿ. ಅರ್ಥ ಆಗ್ತದೆ ನಾ ಹೇಳುದು? ಹಾಗಾದ್ರೆ ಈ ಓಪನ್ ಹೈಮರ್ ಪರಮಾಣು ಬಾಂಬನ್ನು ದಾಳಿ ಮಾಡಬೇಕಾದ್ರೆ ಯಾವ ಬುಕ್ ಓದಿದಪ್ಪ ಅಂತಂದಾಗ ನಮ್ಮ ದೇಶದ ಗ್ರಂಥ ಅದು ಯಾವ್ದಪ್ಪ ಅಂದ್ರೆ ಭಗವದ್ಗೀತಾ. ಈ ಭಗವದ್ಗೀತಾದಲ್ಲಿ ಅರ್ಜುನ ಒಂದು ಮಾತು ಹೇಳ್ತಾನ, ಕೃಷ್ಣ ಒಂದು ಕ್ವಶನ್ ಕೇಳ್ತಾನಂತ, ನಾ ಇಷ್ಟೆಲ್ಲ ಕಷ್ಟಪಡತ್ತೀನಿ ಬಟ್ ನನ್ಗೆ ಏನ್ ಸಿಗಾಕತ್ತಿಲ್ಲ, ಸಕ್ಸಸ್ ಸಿಗಾಕತ್ತಿಲ್ಲ. ಅವಾಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ನಿನ್ ಎಷ್ಟು ಪ್ರಯತ್ನ ಐತಿ ಅಷ್ಟು ಪ್ರಯತ್ನ ಪಡು, ಪ್ರತಿಫಲ ಯಾವಾಗ್ಲೂ ಬರ್ತದೋ ಇಲ್ಲಂತೇಳಿ ಏನ್ ಮಾಡಕ್ ಹೋಗ್ಬೇಡ, ಯೋಚನೆ ಮಾಡಬೇಡ, ಅದಕ್ಕೆ ತಕ್ಕಂತೆ ಪ್ರತಿಫಲ ಯಾವಾಗ್ಲೂ ಸಿಕ್ಕೇ ಸಿಗುತ್ತದೆ ಅಂತೇಳಿ ಯಾರು ಹೇಳ್ತಾರಪ್ಪ ಅಂದ್ರ ಕೃಷ್ಣ ಹೇಳ್ತಾನ. ಈ ಕೃಷ್ಣನ ಹೇಳಿಕೆಯ ಆಧಾರವಾಗಿಟ್ಟುಕೊಂಡು 10 ವರ್ಷಗಳ ಕಾಲ ಏನ್ ಮಾಡಿರ್ತಾನ್ರಿ, ಪರಿಶ್ರಮ ಪಟ್ಟಿರ್ತಾನ. ಯಾವ್ದಕ್ಕಪ್ಪ ಅಂತಂದ್ರ ಪರಮಾಣು ಬಾಂಬಿಗೆ. ಈ ಪರಮಾಣು ಬಾಂಬ್ ಎಲ್ಲಾಗ್ತಾನಪ್ಪ ಅಂದ್ರ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಆಗ್ತದ. ಜಸ್ಟ್ ಅನ್ ಇಮ್ಯಾಜಿನೇಷನ್ ಮೇಡರ್ ಆಫೀಸರ್ಸ್. ಈ ಆಲ್ಬರ್ಟ್ ಐನ್ಸ್ಟೀನ್ ಇಂದ ಒಂದು ಸಂಸ್ಥೆನೇ ಸ್ಥಾಪನೆ ಆಗ್ತದ. ಅದೇ ಯಾವ್ದಪ್ಪ ಅಂದ್ರ ವಿಶ್ವಸಂಸ್ಥೆ. ಅಷ್ಟು ಡೇಂಜರ್ ನನ್ನ ಮಗ ಯಾರಪ್ಪ ಅಂದ್ರ ಐನ್ಸ್ಟೀನ್. ಅವ್ರವ್ ಅವ್ನಿಗೆ ಏನ್ ಅನ್ಕೊಂಡಿದ್ದು, ಮಬ್ಬುಷನ್ ಅನ್ಕೊಂಡಿದ್ರು. ಅವ್ರ ಮಮ್ಮಿ ಏನ್ ಅನ್ಕೊಂಡಿದ್ರಿ, ಅವೊಬ್ಬ ಕೆಟ್ಟ ಮಬ್ಬುಷನ್ ಅನ್ಕೊಂಡಿದ್ರು. ಬಟ್ ನೀವೆಲ್ಲ ನಂಬೇಕು, ಈ ಐನ್ಸ್ಟೀನ್ ಇಂದ ಯಾವ ಸಂಸ್ಥೆನೆ ಸ್ಥಾಪನೆ ಆಗ್ತದಪ್ಪ ಅಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ. ಇದೇ ಕ್ವಶನ್ ನಿಮ್ಗೆ ಕೇಳಿದೆ, E=mc². ಆಗಡೆ ಒಂದು ಕ್ವಶನ್ ಕೇಳಿದ್ದೀನಿ, ಶಕ್ತಿ ರಾಶಿಯ ಸಂಬಂಧ ಸಂಗ್ರಹಣಕ್ಕೆ ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಲಿಲ್ಲ. ಯಾಕ್ರಿ ಸರ್ ಅಂತಂದ್ರೆ ದೇಶಗಳ ನಡುವೆ ಏನಾಗ್ತದಪ್ಪ ಅಂದ್ರೆ ಭಿನ್ನಾಭಿಪ್ರಾಯ ಉಂಟಾಗ್ತದೆ. ಯಾಕಂತಂದ್ರೆ ಯಾವುದೇ ಒಂದು ವಸ್ತುವಿನ ಬಗ್ಗೆ, ಯಾವುದೇ ಒಂದು ಪ್ರಮುಖವಾದ ವಸ್ತುವಿನ ಬಗ್ಗೆ ನಾವು ನೊಬೆಲ್ ಅವಾರ್ಡ್ ಕೊಡಾಕತ್ತೀವಪ್ಪ ಅಂದ್ರೆ ಅದ್ರ ಎಲ್ಲ ಏನಿರ್ಬೇಕ್ರಿ, ಡಾಕ್ಯುಮೆಂಟ್ರಿ ನಾವು ಪಬ್ಲಿಷ್ ಮಾಡ್ಬೇಕು. ಅರ್ಥ ಆಗ್ತಾನೆ ಹೇಳುದು? ಈಗ ನಾ E=mc² ನೊಬೆಲ್ ಅವಾರ್ಡ್ ಕೊಟ್ಟಿವಪ್ಪ ಅಂದ್ರೆ ಈ ಫಾರ್ಮುಲಾ ಹೆಂಗ್ ಕಂಡಿಡಿದ, ಅರ್ಥ ಆಯ್ತಾ? ಇದರಿಂದ ಏನು ಉಪಯೋಗ ಐತಿ, ಇದರಿಂದ ಡಿಸ್ಅಡ್ವಾಂಟೇಜ್ ಏನೈತಿ ಎಲ್ಲ ನಾವ್ ಏನ್ ಮಾಡ್ಬೇಕಾಗತ್ತ, ಪೇಪರ್ ನಲ್ಲಿ ಹೇಳ್ಬೇಕಾಗತ್ತ. ಈ ಪೇಪರ್ ನಲ್ಲಿ ನಾವ್ ಏನ್ರ ಹೇಳಿದ್ವಪ್ಪ ಅಂದ್ರೆ ಇದರಿಂದ 4-5 ಮಂದಿ ಏನಾಗ್ತಾರೆ, ಇನ್ಸ್ಪಿರೇಷನ್ ಆಗ್ತಾರ. 4-5 ಮಂದಿ ಇನ್ಸ್ಪಿರೇಷನ್ ಮಾಡಿ ಅವ್ರೇ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ದೇಶದಲ್ಲಿ ಒಂದು ಪರಮಾಣು ಬಾಂಬ್ ಏನ್ ಮಾಡ್ತಾರ್ರಿ, ತಯಾರು ಮಾಡ್ತಾರ. ಅರ್ಥ ಆಗ್ತಿಲ್ರಿ? ಯಾವಾಗ ಪರಮಾಣು ಬಾಂಬ್ ಬೇರೆ ಬೇರೆ ದೇಶಗಳು ತಯಾರು ಮಾಡಕತ್ತಾರಪ್ಪ ಅಂದ್ರೆ ಯಾವ ದೇಶ ಯಾವ್ದಕ್ಕೆ ಅನ್ಸ್ತದ, ಯಾರು ಅಂಜುದೇ ಇಲ್ಲ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ನೋಡ್ರಿ, ರಷ್ಯಾ ಮತ್ತು ಉಕ್ರೇನ್. ಅರ್ಥ ಆಗ್ತಾ ಇದೆಯಾ? ರಷ್ಯಾ ಕಡೆ ಏನದ ಪರಮಾಣು ಬಾಂಬ್ ಐತಿ, ಉಕ್ರೇನ್ ನಲ್ಲಿ ಏನಿಲ್ಲ, ಪರಮಾಣು ಬಾಂಬ್ ಇಲ್ಲ. ಈಗ ಯಾರು ಕೇಳ್ಬೇಕು? ರಷ್ಯಾ ಮತ್ತು ಉಕ್ರೇನ್ ಕೇಳಬೇಕಲ್ಲ. ಕೇಳಬೇಕಂದ್ರೆ ಮಗನ ಏನಾಗ್ತೀನಿ, ಪರಮಾಣು ಬಾಂಬ್ ಆಗ್ತೀನಿ. ಅರ್ಥ ಆಗ್ತಾ ಇದೆಯಾ? ಇನ್ನಾದ್ರೂ ನೀವು ನಂಬ್ತಿಲ್ಲ ಗೊತ್ತಿಲ್ಲ, ನಮ್ಮ ಭಾರತ ದೇಶ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ್ದಕ್ಕೆ ರೊಕ್ಕ ಆಗ್ತದಪ್ಪ ಅಂದ್ರೆ ರಕ್ಷಣೆ, ಭದ್ರತೆಯಾಗಿ ಅತಿ ಹೆಚ್ಚು ದುಡ್ಡು ಯಾವ್ದು ಖರ್ಚು ಮಾಡ್ತದಪ್ಪ ಅಂದ್ರೆ ನಮ್ಮ ಇಂಡಿಯಾ ಖರ್ಚು ಮಾಡ್ತದೆ. ಯಾಕಪ್ಪ ಅಂತಂದ್ರೆ ಯಾವ ದೇಶದಲ್ಲಿ ರಕ್ಷಣೆ ಅತಿ ಹೆಚ್ಚಾಗಿರ್ತದ ಆ ದೇಶದಲ್ಲಿ ಮಾತ್ರ ಆರ್ಥಿಕ ವ್ಯವಸ್ಥೆ ಏನಾಗ್ತದೆ, ಮುಂದಾಗ್ತದೆ. ಅರ್ಥ ಆಗ್ತಿರಿ? ಇದೇ ಬೆಂಗಳೂರಿಗೆ ದಿವಸಕ್ಕೊಂದು ಬಾಂಬ್ ಹೊಡ್ಯಾಕತ್ರಪ್ಪ ಅಂದ್ರೆ ಯಾವ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೇನ್ರಿ? ಮಾಡ್ತಾನೇನ್ರು? ಇಲ್ಲ. ಅದೇ ಬೆಂಗಳೂರು ಭಾಳ ಸೇಫ್ ಅಂಡ್ ಸೆಕ್ಯೂರ್ ಆಗಿತ್ತಪ್ಪ ಆ ಥರ ಯಾರೇ ಬಂದ್ರು ಇಲ್ಲಿ ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೆ ಏನ್ ಸಿಗ್ತದೆ, ಜಾಬ್ ಸಿಗ್ತದೆ. ಅರ್ಥ ಆಗ್ತದೆ ನಾ ಹೇಳೋದು?
ಇಸ್ ಇಟ್ ಕ್ಲಿಯರ್? ಸೊ ಆದ್ದರಿಂದ ನೆನಪಿರಲಿ, ನಮ್ಮ ದೇಶನೂ ಕೂಡ ನ್ಯೂಕ್ಲಿಯರ್ ಬಾಂಬ್ಗಳ ತಯಾರಿಕೆಯಲ್ಲಿ ಅತ್ಯಂತ ಪ್ರಮುಖವಾಗ್ಯದ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಭಾರತ, ಅದೇ ಯಾವ್ದಪ್ಪ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಈ ಇಸ್ರೋ ಎಲ್ಲಾರು ಏನ್ ಮಾಡತ್ತಾರಪ್ಪ ಅಂತಂದಾಗ ಪರಮಾಣು ಬಾಂಬನ್ನು ಸಂಶೋಧನೆ ಮಾಡ್ತಾರೆ. ಬಟ್ ಪರಮಾಣು ಬಾಂಬ್ಗಳ ತಯಾರಿಕೆಯಲ್ಲಿ ಬಳಸುವಂತಹ ಬಲ ಯಾವ್ದು ಸರ್ ಅಂತಂದಾಗ ಬೈಜಿಕ ವಿದಳನ. ನೆನಪಿರಲಿ, ನಾಟ್ ಎ ನ್ಯೂಕ್ಲಿಯರ್ ಫ್ಯೂಸನ್, ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬೈಜಿಕ ವಿಧಾನದಿಂದ ಎಲ್ಲಾ ದೇಶದವ್ರು ಏನ್ ಮಾಡತ್ತಾರಪ್ಪ ಅಂದ್ರೆ ಪರಮಾಣು ಬಾಂಬ್ಗಳನ್ನು ಕ್ರಿಯೇಟ್ ಮಾಡಾದ್ರೆ ಇವಾಗ ಆಲ್ರೆಡಿ ಅದಾವ. ಬಟ್ ನಮ್ಮ ಇಸ್ರೋ ಏನ್ ಮಾಡಾಕತ್ತದಪ್ಪ ಅಂತಂದಾಗ ಒಂದು ಸ್ವಲ್ಪ ಜಸ್ತಿನ ಕೈ ನೋಡ್ರಿ ನೀವು ಏನಾಗಿತ್ತಾಗ ಜೈ ಬಜರಂಗ್ ಬಲಿ ಅಂತೇಳಿ ಎದ್ರ ಮೇಲೆ ಟ್ರೈ ಮಾಡತ್ತದಪ್ಪ ಅಂದ್ರ ಬೈಜಿಕ ಸಮ್ಮಿಲನ. ನೆನಪಿ ಅರ್ಥ ಆಯ್ತಾ? ಇನ್ನಾದ್ರೂ ನಮ್ ಕಡೆ ಪರಮಾಣು ಬಾಂಬ್ ಅದಾವ. ಹಾಗಾದ್ರೆ ಈ ಪರಮಾಣು ಬಾಂಬ್ ಯಾವ್ದ್ರಿಂದ ಅದಾವ? ಬೈಜಿಕ ವಿತರಣೆಯಿಂದ. ಬಟ್ ಇಸ್ರೋ ಏನ್ ಮಾಡಾಕತ್ತದಪ್ಪ ಅಂತಂದ್ರೆ ಬೈಜಿಕ ಸಮ್ಮೇಳನದಿಂದ ಒಂದು ನ್ಯೂಕ್ಲಿಯರ್ ಬಾಂಬ್ ಕ್ರಿಯೇಟ್ ಮಾಡಾಕತ್ತದ. ಇಫ್ ದೇರ್ ಇಸ್ ಆ ನ್ಯೂಕ್ಲಿಯರ್ ಬಾಂಬ್ ಸಕ್ಸಸ್ ಆಯ್ತಪ್ಪ ಅಂತಂದಾಗ ನೆನ್ಪಿಟ್ಕೊರಿ ಮೈ ಡಿಯರ್ ಆಫೀಸರ್ಸ್, ಅಗ್ರ ಮೊದಲ ಸ್ಥಾನದಲ್ಲಿ ಯಾವ್ದಿರ್ತದ್ರಿ ಸರ್ ಅಂತಂದಾಗ ನಮ್ಮ ಭಾರತ ಇರ್ತದ. ಎಲ್ಲಾ ರಾಷ್ಟ್ರಗಳು ನಮ್ಮ ಕೆಳಗಿರ್ತದ. ಅಷ್ಟು ಬಲಿಷ್ಠವಾದ ರಾಷ್ಟ್ರ ಯಾವ್ದಾಗ್ತದ್ರಿ ಸರ್ ಅಂತಂದಾಗ ಇಂಡಿಯಾ ಆಗ್ತದ. ಯಾಕಂತಂದ್ರ ಇಲ್ಲಿ ಬೈಜಿಕ ಸಮ್ಮೇಳನ ಅಂದ್ರೆ ಏನ್ರಿ ಸರ್ ಅಂತಂದಾಗ ಪ್ರಪಂಚದಲ್ಲಿ ಅತ್ಯಂತ ಪ್ರಬಲಿತವಾದ ಬಳನ ಯಾವ್ದ್ರಿ ಸರ್ ಅಂತಂದಾಗ ನ್ಯೂಕ್ಲಿಯರ್ ಫ್ಯೂಸನ್. ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ವರ್ಲ್ಡ್ ಅಂತಂದಾಗ ದಟ್ ಈಸ್ ನ್ಯೂಕ್ಲಿಯರ್ ಫ್ಯೂಸನ್. ಜಸ್ಟ್ ಅನ್ ಇಮ್ಯಾಜಿನೇಷನ್. 10 ಗ್ರಾಮ್ ಅಷ್ಟು ಒಂದು ಯುರೇನಿಯಂ, ಎಷ್ಟ್ರಿ? 10 ಗ್ರಾಮ್ ಅಷ್ಟು ಒಂದು ಯುರೇನಿಯಂ ವಿತ್ ಮಲ್ಟಿಪ್ಲೈಡ್ ಬೈ ದಿ ಮಾಸ್ ಆಸ್ ವೆಲ್ ಆಸ್ ಏನಪ್ಪಾ ಅಂತಂದ್ರೆ ವೆಲಾಸಿಟಿ ಆಫ್ ಲೈಟ್ ನಲ್ಲಿ ನಾವು ಏನಾರ ಒಂದು ಬಾಂಬ್ ಕ್ರಿಯೇಟ್ ಮಾಡಿದೀವಪ್ಪ ಅಂದ್ರೆ ನಮ್ಮ ಪಕ್ಕಕ್ಕೆ ಒಂದು ರಾಷ್ಟ್ರ ಅದ. ಅದೇ ಯಾವ್ದಪ್ಪ ಅಂದ್ರೆ ಪಾಕಿಸ್ತಾನ. ನಾಯಿ ದೇಶ ಅಂತ ಕರಿತೀವಿ. ಮ್ಯಾಪ್ ನೋಡ್ರಿ ಅಂದ್ರೆ ಅದು ಪಕ್ಕ ನಾಯಿ ಟೈಪೇ ಐತಿ. ನಾಯಿ ಕೂತಿರ್ತದ ಗೊತ್ತೇನು? ಮ್ಯಾಪರ್ ನೋಡ್ರಿ ಹೇಳ್ರಿ. ಸೊ ಆ ನಾಯಿಗತ್ಲೆ ಕೂತಿರ್ತದ. ಆ ನಾಯಿಗೆ ಅದಕ್ಕೆ ಏನಂತ ಕರಿತೀವಿ? ನಾಯಿ ದೇಶ ಅಂತ ಕರಿತೀವಿ. ಇಫ್ ದೇರ್ ಇಸ್ ನಮ್ಮ ರಾಷ್ಟ್ರ ಬೈಜಿಕ ಸಮ್ಮೇಳನದಿಂದ ಏನ್ರ ಯಶಸ್ವಿ ಆಯ್ತಪ್ಪ ಅಂತಂದ್ರೆ ಒಂದೇ ಒಂದು 10 ಗ್ರಾಮ್ ಅಷ್ಟು ಯುರೇನಿಯಂ ಇಟ್ಟುಕೊಂಡು ಸುಮ್ಮನೆ ಹಿಂಗೆ ಒಗದು ಬಂದಿವಪ್ಪ ಅಂದ್ರೆ ಸಾಕು. ಅದು ಮ್ಯಾಪ್ ಹೋಗೇ ಇರಲ್ಲ. ಅಷ್ಟು ಡೇಂಜರಸ್ ಫೋರ್ಸ್ ಯಾವ್ದಪ್ಪ ಅಂತಂದಾಗ ದಟ್ ಈಸ್ ನ್ಯೂಕ್ಲಿಯರ್ ಫ್ಯೂಸನ್. ಅರ್ಥ ಆಗ್ತಾ ಇದೆಯಾ? ಮೊದಲ ಪ್ರಯತ್ನದಲ್ಲಿ ಏನಾಗ್ಯದಪ್ಪ ಅಂದ್ರೆ ಇಸ್ರೋ ಪಾಸ್ ಆಗ್ಯದ. ಖುಷಿ ಪಡುವಂಥ ವಿಷಯ. ಇನ್ನ 2 ರಿಂದ 3 ಏನಿರ್ತಾವು ಯಶಸ್ವಿ ಅಂತ ಇರ್ತಾವೆ. ಇಫ್ ದೇರ್ ಅದು ಯಶಸ್ವಿ ಆಯ್ತಪ್ಪ ಅಂದ್ರೆ ನಮ್ಮ ಭಾರತ ಟಾಪ್ 1 ಅವ ಬರ್ಲಿ ಮಕ್ಳ ಅನ್ನಕ್ ಬರ್ತವೆ. ಯಾವ ಕಮೆಂಟೇ ಹೊಡ್ಯಾಳ್ರಿ. ಇವಾಗ ಹೊಡ್ಯಾಕತ್ತ ಗೊತ್ತೇನ್ರಿ ಅವ್ನು ಯಾರು? क्या है? ये क्या है? ನಮ್ಮ ಭಾರತ ಹೇ ಫ್ಯೂಚರ್ ಭಾರತ. ಸಾರಿ, ನಮ್ಮ ಭಾರತ. ಇದು ಏನದ? ನವದೆಹಲಿ. ಇದು ಯಾವ್ದು ಇದೆ? ಪಾಕಿಸ್ತಾನ. ಇಲ್ಲಿ ಯಾವ್ದು? ಚೀಚಿನ. ಯಾವ ಚೀನಾ? ಚೀಚಿನ. ಯಾಕೆ ಚೀಚಿನ ಅಂತ ಗೊತ್ತೇನ್ರಿ? ತಿನ್ನಬಾರ್ದು ತಿತ್ತವು ಬರಬಾರ್ದು ಬಡ್ಸ್ಕೊತಾ ಇದ್ವಿ. ಅವೇ ಯಾವ್ದಪ್ಪ ಅಂದ್ರೆ ಚೀಚಿನ. ಈ ಚೀನಾ ಎದ್ರ ಮ್ಯಾಕ ಅನ್ನಕ್ಕೆ ಗೊತ್ತಾಗ? ನವದೆಹಲಿ ಅಂದು ಇಂಡಿಯಾ ಮ್ಯಾಕ್ ಅನ್ನಕ್ಕೆ ಗೊತ್ತದ. ಎದ್ರ ಮ್ಯಾಕ್ ಕೊಂಡತ್ತ ಯಾಕೆ ದೂರಿ ಅನ್ನತ್ತ ನವದೆಹಲಿ ಅಂದ. ಎದ್ರ ಮ್ಯಾಕ್ ಅನ್ನಕ್ಕೆ ಕೂತದಪ್ಪ ಅಂತಂದ್ರೆ ಇಂಡಿಯಾ ಮ್ಯಾಗ. ಅವಾಗ ಈ ಚೀನಾ ಏನ್ ಮಾಡ್ತದಪ್ಪ ಅಂತಂದ್ರೆ ಬಾರ್ಡರ್ದಾಗ ಜಗಳ ಮಾಡ್ತಿರ್ತದೆ. ಅದು ನನ್ನ ಜಾಗ ಬಿಡಲೆ, ದೂರ ಹೋಗ್ಲೆ ಅಂತ. ಈ ಚೀನಾ ಏನ್ ಮಾಡ್ತದಪ್ಪ ಅಂತಂದ್ರ ಇವ ಪಕ್ಕಕ್ಕದ ನಿಮ್ಮ ಮಗ ಯಾರೇ ಪಾಕಿಸ್ತಾನ. ಅವಾಗ 1945ರಲ್ಲಿ ಅಥವಾ 46ರಲ್ಲಿ ಯಾರಪ್ಪ ಅಂತಂದಾಗ ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಅವ್ರು ಯಾತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ಮೊಹಮ್ಮದ್ ಅಲಿ ಜಿನ್ನಾಗಿ ಹೇಳ್ತಾರೆ, ಶಟ್ಕೊಂಡು ಹೋಗಕ್ಕೆ ಹೋಗ್ಬೇಡ, ಮನಿ ಅಂದ್ರೆ ಜಗಳ ಇದ್ದೇ ಇರ್ತಾವ. ಹೌದು ಹೇಳ್ರಿ, ಮನಿ ಅಂದ್ರೇನು? ಜಗಳ ಇದ್ದೇ ಇರ್ತಾವ. ಮನಿ ಏನ್ ಮಾಡಕ್ ಹೋಗ್ಬೇಡ, ಇಬ್ಬಾಗ ಮಾಡಕ್ ಹೋಗ್ಬೇಡ, ಸುಮ್ ನಾನು ಕೂಡ ಇದ್ದು ಬಿಡು. ಅವಾಗ ಏನಪ್ಪಾ ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನ ಶಟ್ಕೊಂಡ್ ಎಲ್ಲೋ ಕುಂಡಿರ್ತಾನಪ್ಪ ಅಂತಂದ್ರೆ ಪಾಕಿಸ್ತಾನಕ್ಕೆ ಹೋಗಿ ಕುಂತು ಬಿಡ್ತಾನ. ನನಗೆ ಬೇಕೇ ಬೇಕು, ಸಪ್ರೇಟ್ ರಾಷ್ಟ್ರನೇ ಬೇಕಂತೇಳಿ ಯಾರು ಮಾಡ್ತಾರಪ್ಪ ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಮಾಡ್ತಾರ. ಅವಾಗ ಏನಪ್ಪಾ ಅಂದ್ರೆ ಇವ್ರಿಬ್ರು ಸ್ವಲ್ಪ ಜಗಳನ ಹಚ್ಚನ ಅಂತೇಳಿ ಅವನೇ ಯಾರಪ್ಪ ಅಂದ್ರೆ ರ್ಯಾಡಿಕ್ಲಿಫ್. ಯಾರ್ಯಮ್ಮ? ರ್ಯಾಡಿಕ್ಲಿಫ್. ಒಂದ್ ಏನ್ ಮಾಡ್ತಾನಪ್ಪ ಅಂದ್ರೆ ಲೈನ್ ಹೊಡಿತಾನ. ಅವ್ನ್ ಹೆಂಗ್ ಬೇಕಾರ ಹಂಗ ಲೈನ್ ಹೊಡ್ದಾನ. ಅರ್ಥ ಆಯ್ತಾ? ಅವ್ ಹಿಂಗ ಹೊಡೆದವತ್ತ ನಾವ್ ಎತ್ತೀವಿ, ಅವ್ರು ಹಿಂಗ್ ಹೊಡೆದ್ರತ್ತ ಅವ್ರತ್ತ. ಬಟ್ ಅವಂದೇನು ಹೆಂಗೆ ಹೊಡೆದಿವಿ ಒಟ್ಟು ಗೊತ್ತಿರೋ ಇವ್ ಜಗಳ ಆಡೇ ಸಾಯ್ಬೇಕಂತೀವಿ. ಅದಕ್ಕೆ ಜಮ್ಮು ಬೇಕಂತೇಳಿ ಈ ನನ್ನ ಮಕ್ಳು ಅಂತಾರ, ಬಟ್ ಜಮ್ಮು ಬೇಕಂತೇಳಿ ನಾವ್ ಅಂತೀವಿ. ಮೂವರೇನ್ರು. ಬಟ್ ಇವ್ರಿಗೆ ಏನ್ ಬೇಕಾಗ್ಯದಪ್ಪ ಅಂದ್ರೆ ದುಡ್ಡು ಬೇಕಾಗ್ಯದ. ಇವ ಒಂದ್ ಸತೆ ಬಂದು ನವದೆಹಲಿಗೆ ಬಂದು ನಂಗೆ ಸ್ವಲ್ಪ ರೊಕ್ಕ ಬೇಕಾಗ್ಯದ. ಇವ 10 ರೂಪಾಯಿ ಕೇಳಿದ್ರ 1000 ಕೊಡ್ತೀವಿ, ನೀರು ಕೇಳಿದ್ರ ಹಾಲು ಕೊಡ್ತೀವಿ. ಬಟ್ ಇವ ನಮ್ಗೆ ಕೇಳಲ್ಲ, ಯಾಕಂದ್ರೆ ಸೊಕ್ಕ.
ಇವ ಯಾರಿಗೆ ಕೇಳ್ತಾನಪ್ಪ ಅಂತ ಚೀನಾ ಕೇಳ್ತಾನ. ಯಾರಿಗೆ ಕೇಳ್ತಾನ? ಚೀನಾ. ಏ ಕ್ಯಾರೆ ಭೈ ಆರಾಮ ಭೈ ಆತನು, ಆರಾಮ್ ರೇ ಭೈ ಇತ್ತು ಕೆಸ ರೇ ಭೈ ಆತ. ಏನಿಲ್ಲ, ಒಂದು 10 ಕೋಟಿ ಇದ್ರೆ ಕಳಿಸಲ್ಲ, ಒಂದು 100 ಕೋಟಿ ಇದ್ರೆ ಕಳಿಸಲ್ಲ. ಯಾಕಂದ್ರೆ ತಿನ್ನಾಕಂತೂ ಏನೂ ಇಲ್ಲ, ಎಲ್ಲ ಹೋಗ್ಯಾವು. ಸ್ವಲ್ಪ ಏನ್ರಿ ಹೆಲ್ಪ್ ಮಾಡುವಂದಾಗ ಈ ಮಗ ಏನ್ ಮಾಡ್ತಾನಪ್ಪ ಅಂತಂದ್ರ ಪಾಕಿಸ್ತಾನ ಚೀನಾ ಯಾರು ಮಾಡ್ತಾನಪ್ಪ ಅಂತಂದ್ರ ಪಾಕಿಸ್ತಾನ್ಗೆ ಏನ್ ಕೊಡ್ತಾನ? ಸಾಲ ಕೊಡ್ತಾನ. ಹಾಗಾದ್ರೆ ಸಾಲ ಕೊಟ್ಟಂತ ರಾಷ್ಟ್ರ ಯಾವ್ದಾಯ್ತಪ್ಪ ಅಂದ್ರ ಪಾಕಿಸ್ತಾನ ಆಯ್ತು. ಇವ ಏನಪ್ಪಾ ಅಂದ್ರೆ ಚೀನಾದ ಏ ರೊಕ್ಕ ಕೊಡ್ಲಿ ಅಥವಾ ಕೊಡ್ತಾನೇನೋ, ಯಾಕಂದ್ರೆ ಅವಂಗ ತಿನ್ನಕ್ಕೆ ರೊಕ್ಕ ಇಲ್ಲ. ಅರ್ಥ ಆಗ್ತಿಲ್ರಿ? ಆವಾಗ ಚೀನಾ ಏನ್ ಹೇಳ್ತದಪ್ಪ ಅಂದ್ರೆ ನಿನ್ ಕಡೆ ರೊಕ್ಕ ಇಲ್ಲ ನನ್ಗೆ ಗೊತ್ತದ, ಬಟ್ ನನ್ನ ಸಂಬಂಧ ಒಂದು ಕೆಲಸ ಮಾಡ್ತೀನಿ, ಮಾಡ್ಲೇಬೇಕು, ಪರಿಸ್ಥಿತಿ ಹಂಗೈತಿ. ಆವಾಗ ಚೀನಾದವ್ ಏನ್ ಮಾಡ್ತಾನಪ್ಪ ಅಂತಾರ, ನಾನು ಬಾಳ ದೇಶ ನೋಡಾಕತ್ತೀನಿ, ಇಂಡಿಯಾ ಯಾಕೋ ಬಾಳ ಶಾಂತಿ ಇದ್ದಂಗ, ಒಂದ್ 2 ಬಾಂಬ್ ಇಟ್ಟು ಬಾ. ಏನಿಟ್ಟು ಬಾ? 2 ಬಾಂಬ್ ಇಟ್ಟು ಬಾ ಅಂತ ಹೇಳ್ತಾರೆ. ಅವಾಗ ಏನಪ್ಪಾ ಅಂತಂದ್ರೆ ಈ ಪಾಕಿಸ್ತಾನ ಎಲ್ಲಿ ಬರ್ತಿರ್ತಾನ, ಬಂದ 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 ಇಲ್ಲಿ ಏನದ ಬಾರ್ಡರ್ ಅದ, ಸ್ವಲ್ಪ ಒಂದು ಫಟ್ ಅಂತ ಹೊಡಿತೀವಿ, ಮತ್ತೆ ಹಂಗೆ ಹೋಗ್ತದೆ. ಎಂದು ಗೆದ್ದಿಲ್ಲ, ಗೆಲ್ಲುದು ಇಲ್ಲ. ಮೂವರೇನ್ರು ಅರ್ಥ ಆಗ್ತಾ ಇದೆಯಾ? ಸೊ ಇಷ್ಟೆಲ್ಲ ನಡಿಬೇಕಾದ್ರೂ ಕೂಡ ನಮ್ಮ ದೇಶ ಎಷ್ಟು ಭದ್ರತೆಯಿಂದ ಐತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತು ನಾ ಹೇಳುದು? ಇಲ್ಲಿ ಭದ್ರತೆ ಆಗ್ಬೇಕಾದ್ರೆ ನಮ್ಮ ದೇಶದಲ್ಲಿ ಎಷ್ಟು ಪರಮಾಣು ಬಾಂಬ್ ಅದ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದೇ ಪಕ್ಕಿಗಿತ್ತಂತ ಪಾಕಿಸ್ತಾನ ಕೂಡ ನಮ್ಮ ಕಡೆ ಬರ್ಬೇಕಾದ್ರೆ ಬಹಳ ಅಂಜಾಕತ್ತದಪ್ಪ ಅಂದ್ರೆ ಬಿಕಾಸ್ ಆಫ್ ದ ರೀಸನ್ ನಮ್ಮ ಕಡೆ ಏನದವ್ರಿ ನ್ಯೂಕ್ಲಿಯರ್ ಬಾಂಬ್. ಅರ್ಥ ಆಗ್ತಾ ಇದೆ ನಾ ಹೇಳೋದು? ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದಾಗ ನಿಮ್ಮ ಕ್ವಶನ್ ಕೇಳೋದು ಮುಂದೆ ಮಾತಾಡ್ತೀನಿ. ಪರಮಾಣು ಬಾಂಬ್ ಯಾವ್ದು ಜಾಸ್ತಿ ಹೆಚ್ಚು ಹೊಂದಿರ್ತದೆ ಅದು ಏನಾಗಿರ್ತದೆ? ಅತಿ ಹೆಚ್ಚು ಭದ್ರತೆ ಆಗಿರ್ತದೆ. ಬಟ್ ಇಲ್ಲಿ ಈ ಸ್ಕೋರ್ ಎಂ ಸ್ಕೋರ್ ಯಾರು ಹೇಳಿದ್ರು? ಆಲ್ಬರ್ಟ್ ಐನ್ಸ್ಟೈನ್. ಪರಮಾಣು ಬಾಂಬ್ ಓಪನ್ ಹೈಮರ್. ಹಾಗಾದ್ರೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದಾಗ ನೆನಪಿರ್ಲಿ, ಆಲ್ಬರ್ಟ್ ಐನ್ಸ್ಟೈನ್ಗೆ ಸಾಪೇಕ್ಷ ಸ್ಥಿತಿನೂ ಕೊಟ್ಟಿಲ್ಲ, ಮತ್ತೆ ಯಾವ್ದ್ರಿ ಈ ಸ್ಕೋರ್ ಎಂ ಸಿ ಸ್ಕೋರ್ಗೆ ಏನು ಕೊಟ್ಟಿಲ್ಲ, ನೊಬೆಲ್ ಅವಾರ್ಡ್ ಕೊಟ್ಟಿಲ್ಲ. ಇನ್ನು ಯಾವ್ದು ಕೊಟ್ಟಿವ್ರಿ ಸರ್ ಅಂತಂದಾಗ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಟ್ರಿಬಲ್ ಸ್ಟಾರ್, ಟ್ರಿಬಲ್ ಬಾರ್, ಟ್ರಿಬಲ್ ಡಾಟಾ ಭಾಳ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್. ಅದೇ ಯಾವ್ದ್ರಿ ಸರ್ ಅಂತಂದಾಗ ದಟ್ ಇಸ್ ನನ್ನ ಅದರದೇನ ದ್ಯುತಿ ವಿದ್ಯುತ್ ಸಂಸಾರ ಸಂಶ್ಲೇಷಣ ಸಂಸಾರ ದ್ಯುತಿ ವಿದ್ಯುತ್ ಪರಿಣಾಮ ಅಂತ ಕರಿತೀವಿ. ಇದಕ್ಕೆ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಹಾಗಾದ್ರೆ ದ್ಯುತಿ ಅಂದ್ರೆ ಏನ್ರಿ? ನಮ್ಮ ಫಿಸಿಕ್ಸ್ ನಲ್ಲಿ ಅಂತಂದಾಗ ಬೆಳಕು ಅಂತಂದಾಗ ಏನಂದಂಗ ಬೆಳಕಿಂದ ಏನ್ ಬರ್ಬೇಕು? ಎಲೆಕ್ಟ್ರಿಸಿಟಿ ಬರ್ಬೇಕು. ಏನ್ ಬರ್ಬೇಕು? ಎಲೆಕ್ಟ್ರಿಸಿಟಿ. ಹಾಗಾದ್ರೆ ಯಾವುದೇ ಒಂದು ವಸ್ತು ಎದರಿಂದ ಆಗಿರ್ತದೆ? ನಾವು ವಸ್ತು ಕೇಳತ್ತೀವಿ. ಯಾವುದೇ ಒಂದು ವಸ್ತು ಎದರಿಂದ ಆಗಿರ್ತದೆ? ಪಾರ್ಟಿಕಲ್ಸ್ ಹೆಸರೇನು? ಎಸ್, ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ವಸ್ತು ಎದರಿಂದ ಆಗಿರ್ತದಪ್ಪ ಅಂತಂದ್ರೆ ಪರಮಾಣುಗಳಿಂದ ಆಗಿರ್ತದೆ. ಎದರಿಂದ ಆಗಿರ್ತದೆ? ಪರಮಾಣು. ಹಾಗಾದ್ರೆ ಈ ಪರಮಾಣುಗಳು ಎಷ್ಟು ಅಯಾನುಗಳು ಹೊಂದಿರ್ತಾವಪ್ಪ ಅಂತಂದ್ರೆ 3 ಅಯಾನುಗಳು ಹೊಂದಿರ್ತಾವ. ಎಷ್ಟು ಅಯಾನ ಹೊಂದಿರ್ತಾವ? 3 ಅಯಾನ. ಅವೇ ಯಾವ್ದು ಸರ್ ಅಂತಂದ್ರೆ ಒನ್ ಇಸ್ ಅ ಪ್ರೋಟಾನ್, ಅನದರ್ ಒನ್ ಇಸ್ ಅ ಎಲೆಕ್ಟ್ರಾನ್, ಮತ್ತೆ ಯಾವ್ದಪ್ಪ ಅಂದ್ರೆ ನ್ಯೂಟ್ರಾನ್. ಹಾಗಾದ್ರೆ ಪ್ರೋಟಾನ್ ಯಾವ ಚಾರ್ಜ್ ಓದುತ್ತಂದ್ರೆ ಪಾಸಿಟಿವ್ ಚಾರ್ಜ್, ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್, ನ್ಯೂಟ್ರನ್ ಏನು ಚಾರ್ಜ್ ಇರ್ತೇನ್ರಿ? ಇಲ್ಲ, ಅದೊಂದು ಏನಾಗಿದೆಪ್ಪ ಅಂದ್ರೆ ನ್ಯೂಟ್ರಲ್ ಅಥವಾ ತಟಸ್ಥ ಕಣ ಯಾವ್ದಾಗಿದೆಪ್ಪ ಅಂದ್ರೆ ನ್ಯೂಟ್ರಲ್. ನನಗೆ ಎಲೆಕ್ಟ್ರಿಸಿಟಿ ಬರ್ಬೇಕಂದ್ರೆ ಯಾರು ಮೂವ್ ಆಗ್ಬೇಕು? ಪ್ರೋಟಾನ್ ಮೂವ್ ಆಗ್ಬೇಕು, ಎಲೆಕ್ಟ್ರಾನ್ ಮೂವ್ ಆಗ್ಬೇಕು? ಪಕ್ಕ? ಎಸ್ ಸರ್. ಯಾವಾಗಲೂ ನಮಗೆ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಗ್ಬೇಕಾದ್ರೆ ಇಲ್ಲಿ ಯಾರು ಮೂವ್ ಆಗ್ತಿರ್ಬೇಕ್ರಿ ಸರ್ ಅಂತಂದ್ರೆ ಎಲೆಕ್ಟ್ರಾನ್ ಮೂವ್ ಆಗ್ಬೇಕು. ಯಾವ ವಸ್ತುವಿನಲ್ಲಿ ಎಲೆಕ್ಟ್ರಾನ್ ಮೂವ್ ಆಗ್ತದ ಆ ವಸ್ತುವಿನಲ್ಲಿ ಮಾತ್ರ ಏನ್ ಕ್ರಿಯೇಟ್ ಆಗುತ್ತೆ? ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಎದರಿಂದ ಬಂದ ಬೆಳಕು? ಎದರಿಂದ ಬಂದ ಬೆಳಕು? ಸೂರ್ಯನಿಂದ ಬಂದ ಬೆಳಕು ಎದರ ಮೇಲೆ ಬಿದ್ದಾಗ? ಒಂದು ವಸ್ತುವಿನ ಮೇಲೆ ಬಿದ್ದಾಗ. ಎದರ ಮೇಲೆ ಬಿದ್ದಾಗ? ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದರಲ್ಲಿರುವ ಎಲೆಕ್ಟ್ರಾನ್ಗಳು ಉಸರ್ಜಿಸುವ ಕ್ರಿಯೆಗೆ ನಾವೇನಂತ ಕರಿತೀವಿ? ದ್ಯುತಿ ವಿದ್ಯುತ್ ಪರಿಣಾಮ. ದ ಎಮಿಷನ್ ಆಫ್ ದ ಎಲೆಕ್ಟ್ರಾನ್ ಬೈ ದಿ ಸನ್ ಅಥವಾ ಬೈ ದಿ ಲೈಟ್ ಈಸ್ ಕಾಲ್ಡ್ ಎಸ್ ನಾವೇನಂತ ಕರಿತೀವಿ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಹಾಗಾದ್ರೆ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಸಂಬಂಧ ಆಲ್ಬರ್ಟ್ ಐನ್ಸ್ಟೈನ್ ರವರಿಗೆ ಮೋಸ್ಟ್ ಇಂಪಾರ್ಟೆಂಟ್. ಯಾರಿಗೆ? ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ ಯಾರು ಕಾಲ್ ಹೊಡಿತಾರಪ್ಪ ಅಂತಂದ್ರೆ ನೊಬೆಲ್ ಅವಾರ್ಡ್ದವ್ರು ಕಾಲ್ ಹೊಡಿತಾರೆ. ಬಾಳೆ ಐನ್ಸ್ಟೈನ್ ನಿಮ್ದು ಫ್ಯಾನ್ಸ್ ಫಾಲೋವಿಂಗ್ ಬಾಳೆ ಆಗಿದೆ. ಈ ಸತಿ ನಾನು ಕೊಡ್ಲಿಕ್ಕೆ ಮೆಟ್ಟ ಹಾರಿಸ್ತಾರೆ. ಆವಾಗ ಎಲ್ಲಿಂದ ನೊಬೆಲ್ ಅವಾರ್ಡ್ ಎಲ್ಲಿಂದ? ನೊಬೆಲ್ ಅವಾರ್ಡ್ ಯಾರಿಗೆ? ಎದ್ದೇಳ್ರು ಯಾರಿಗೆ? ಯಾವಾಗಪ್ಪ ಅಂತಂದಾಗ 1921ರಲ್ಲಿ ಯಾವ ಶಾಸ್ತ್ರ ತಂದಾಗ? ಭೌತಶಾಸ್ತ್ರ. ಏನು ಕೊಡಲಾಯಿತು? ನೊಬೆಲ್ ಪ್ರಶಸ್ತಿ. ಇಷ್ಟೆಲ್ಲ ನಾ ಗಂಟ್ಲ ಹರ್ಕೊಂಡು ಹೇಳಿದ್ರು ಕೂಡ ನಾಳೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ತಪ್ಪು ಮಾಡೇ ಬರ್ತೀವಿ.
ಒಂದೇ ಸಿಂಪಲ್ ಕ್ವಶನ್ ಇಟ್ಟಿರ್ತಾನೆ. ಯಾವ ಸಿದ್ಧಾಂತಕ್ಕಾಗಿ ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯ್ತು ಅಂದಾಗ ಫಸ್ಟ್ ಆಪ್ಷನ್ ಇ ಇಸ್ ಕೋಡ್ ಎಮ್ ಸಿ ಸ್ಕ್ವೇರೇ ಇಟ್ಟಿರ್ತಾನೆ. ಸೆಕೆಂಡ್ ಆಪ್ಷನ್ ಸಾಪೇಕ್ಷ ಸ್ಥಿತಿನೇ ಇಟ್ಟಿರ್ತಾನೆ. ನಿಮ್ಮ ತೆಲಾಗಿ ಏನು ಬರ್ತದೆ, ಈಸ್ ಕೋಡ್ ಎಮ್ ಸಿ ಸ್ಕ್ವೇರ್ ಬಿಟ್ಟರೆ ಯಾವುದಪ್ಪ ಅಂದ್ರೆ ಥಿಯರಿ ಆಫ್ ರಿಲೇಟಿವಿಟಿ ಬರ್ತದೆ. ಬಟ್ ಮೂರನೇ ಆಪ್ಷನ್ ನೋಡುವಟ್ಟ ಪೇಷನ್ಸ್ ನಿಮಗೆ ಇರಂಗಿಲ್ಲ. ಬಟ್ ಅದಕ್ಕೆ ಈ ಆನ್ಸರ್ದಾಗ ಏನು ಬರ್ತದೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬರ್ತದೆ. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್? ಮತ್ತೊಮ್ಮೆ ಹೇಳ್ತೀನಿ, ಈಸ್ ಕೋಡ್ ಎಮ್ ಸಿ ಸ್ಕ್ವೇರ್ಗೂ ಕೊಟ್ಟಿಲ್ಲ, ಸಾಪೇಕ್ಷ ಸ್ಥಿತಿ ಸಿದ್ಧಾಂತ ಕೊಟ್ಟಿಲ್ಲ, ಕೊಟ್ಟಿದ್ದು ಒಂದೇ ಒಂದು, ದಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಹಾಗಾದ್ರೆ ಈ ದ್ವಿತೀಯ ವಿದ್ಯುತ್ ಪರಿಣಾಮದ ಮೇಲೆ ಯಾವ ಸಾಧನವು ಕಾರ್ಯನಿರ್ವಹಿಸ್ತದೆ ಅಂದಾಗ ದಟ್ ಈಸ್ ನನ್ನ ಹತ್ರದನ್ನ ಸೌರಕೋಶ. ಯಾವ ಕೋಶ? ಸೌರಕೋಶ. ಆದ್ರೆ ಸೌರಕೋಶ ಏನು ಮಾಡ್ತದೆ, ಸೋಲಾರ್ ಸೆಲ್ ಏನು ಮಾಡ್ತದೆ, ಯಾವ ಎನರ್ಜಿಯಿಂದ ಯಾವ ಎನರ್ಜಿ? ಎಸ್, ಮೋಸ್ಟ್ ಇಂಪಾರ್ಟೆಂಟ್, ಲೈಟ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಅಥವಾ ಬೆಳಕಿನ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದಪ್ಪ ಅಂತಂದ್ರೆ ಸೌರಕೋಶ. ಹಾಗಾದ್ರೆ ಈ ಸೌರಕೋಶ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತಂದಾಗ ದ್ವಿತೀಯ ವಿದ್ಯುತ್ ಪರಿಣಾಮ. ಇಸ್ ಇಟ್ ಕ್ಲಿಯರ್? ಲಾಸ್ಟ್ ಒಂದು ಪಾಯಿಂಟ್, ವಿಚ್ ಇಯರ್ ಇಸ್ ಅ ಕಾಲ್ಡ್ ಆಸ್ ಅ ಇಂಟರ್ನ್ಯಾಷನಲ್ ಫಿಸಿಕ್ಸ್ ಇಯರ್? ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ವರ್ಷವೆಂದು ಆಚರಿಸುತ್ತೆ? ಎಸ್, ವಿಚ್ ಇಯರ್ ಇಸ್ ಅ ಕಾಲ್ಡ್ ಆಸ್ ಅ ಇಂಟರ್ನ್ಯಾಷನಲ್ ಫಿಸಿಕ್ಸ್ ಇಯರ್ ಅಂತಂದಾಗ ದಟ್ ಈಸ್ ನನ್ ಅದರ್ ದೆನ್ 2005 ಇಸ್ ಅ ಕಾಲ್ಡ್ ಆಸ್ ಅ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ವರ್ಷವೆಂದು ಆಚರಿಸುತ್ತೇವೆ. ಕಾರಣ ಏನ್ರಿ ಸರ್ ಅಂತಂದಾಗ 1905ರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ರವರು ಸಾರ್ವಜನಿಕವಾಗಿ ಸಾಪೇಕ್ಷ ಸ್ಥಿತಿ ಸಿದ್ಧಾಂತವನ್ನು ಏನ್ ಮಾಡಿರ್ತಾರೆ, ಮಂಡನೆ ಮಾಡಿರ್ತಾರ. ಹಾಗೆ 1905ಕ್ಕೂ 2005ಕ್ಕೂ ಎಷ್ಟೇ ಡಿಫ್ರೆನ್ಸ್ ಅದ? 100 ಇಯರ್ ಡಿಫ್ರೆನ್ಸ್ ಅದ. ಸೊ ದೇರ್ ಫೋರ್ 2005 ಇಸ್ ಕಾಲ್ಡ್ ಆಸ್ ಅ ಇಂಟರ್ನ್ಯಾಷನಲ್ ಫಿಸಿಕ್ಸ್ ಇಯರ್. ಅರ್ಥ ಆಗಿದೆಯೇ? ಪಕ್ಕಣ ಶ್ಯೂರ? ಎಸ್. ಟೈಟಲ್ ಏನಿಟ್ಟಿದೆ? ವಿಜ್ಞಾನ ಅಂತ ಇಟ್ಟಿದ್ದೆ. ಟೈಟಲ್ ಏನಿಟ್ಟಿದೆ? ವಿಜ್ಞಾನ. ಎಂಡ್ ಎಲ್ಲ ಹಾಕಿನಿ 2005 ಹಾಕಿನಿ. ಹಾಗಾದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ, ಕ್ಲೋಸ್ ಯುವರ್ ಐಸ್, ಓನ್ಲಿ 30 ಸೆಕೆಂಡ್. ಏನು ಮಾಡ್ರಿ ಅಂತಂದಾಗ ಎಲ್ಲರೂ ಒಂದ್ಸತಿ ರೀಕಾಲ್ ಮಾಡ್ಕೊಡ್ರಿ. ಕ್ಲೋಸ್ ಯುವರ್ ಐಸ್. ನಿದ್ದೆ ಬರ್ತದಂದ್ರೆ ಕಣ್ಣ ಮುಚ್ಚಾಕ್ ಹೋಗ್ಬೇಡಿ. Ten second. 5, 4, 3, 2, 1, 0. ಪ್ಲೀಸ್ ದಯವಿಟ್ಟು ನಿಮ್ಮ ಕಣ್ಣನ್ನು ತೆಗೆಯಬೇಕಾಗಿ ವಿನಂತಿ. ಕಣ್ಣು ತೆಗಿರಲೇ? ತೆಗೆದ್ರಿ ಎಲ್ಲರೂ? ಒಗ್ಗಟ್ಟಿಲಿ ಬಲ ಆಯಿತು, ಸಿಂಗಲ್ನಲ್ಲಿ ಬಲ ಆಯಿತು. ನಾ ಮೊದಲೇ ಹೇಳಿ, ನನ್ನ ಕ್ಲಾಸು ನಾ ಸುಮ್ಮನೆ ಬಿಡಲ್ಲ. ನಾ ಕ್ವಶನ್ ಕೇಳ್ಬೋದಾ? ಒಗ್ಗಟ್ಟಲ್ಲಿ ಬಲ ಆಯಿತು, ಸಿಂಗಲ್ದು ಬಲ ಆಯಿತು. ಒಗ್ಗಟ್ಟು ಸಿಂಗಲ್ದು ಪಕ್ಕ. ಆದ್ರೂ ಏನಪ್ಪ ಅಂದ್ರೆ ಯಾರು ಕ್ವಶನ್ ಕೇಳಲ್ಲ, ಯಾಕಂದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು. ಸೊ ಇವಾಗ ಏನಪ್ಪ ಅಂದ್ರೆ 10 minutes ರೆಸ್ಟ್.